ಶುಭೋದಯ. ಸಾಮಾನ್ಯವಾಗಿ ನಮ್ಮ ಸರ್ಕಾರ ಮಕ್ಕಳನ್ನ ಶಿಕ್ಷಣಕ್ಕೆ ಒಳಪಡಿಸಬೇಕು, ಎಲ್ಲ ಮಕ್ಕಳನ್ನ ಶಾಲೆಗೆ ದಾಖಲು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಹಲವಾರು ಕಾರ್ಯಕ್ರಮಗಳನ್ನ ಯೋಜಿಸಿದೆ. ಅವುಗಳಲ್ಲಿ 2001ರಲ್ಲಿ ಪ್ರಾರಂಭವಾದ ಸರ್ವ ಶಿಕ್ಷಣ ಅಭಿಯಾನ ಕೂಡ ಒಂದು. ಅದು ಎಲ್ಲಿಗಿತ್ತು ಅಂದ್ರೆ 1ರಿಂದ 7ನೇ ತರಗತಿಯವರೆಗೆ ಅಂದ್ರೆ ಪ್ರಾಥಮಿಕ ಹಂತದವರೆಗೆ ಇತ್ತು. ಈ ಹೈಸ್ಕೂಲ್ ಅಲ್ಲಿ ಕೂಡ ಶಾಲೆಗೆ ದಾಖಲಾಗುವಂತ ಒಂದು ಮಕ್ಕಳ ಸಂಖ್ಯೆಯ ಪ್ರಮಾಣ ಕಡಿಮೆಯಾದಂತ ಒಂದು ಸಂದರ್ಭದಲ್ಲಿ 2009ರ ಕಡ್ಡಾಯ ಶಿಕ್ಷಣ ನೀತಿ RTE ಆಕ್ಟ್ ಇದನ್ನು ಜಾರಿಗೊಳಿಸುವುದರ ಮೂಲಕ ಅಲ್ಲಿ RMSA ಅಂದ್ರೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅನ್ನುವಂಥ ಒಂದು ಯೋಜನೆಯನ್ನ ಜಾರಿಗೊಳಿಸಿದ್ರು. ಅಂದ್ರೆ ಮಧ್ಯಾಹ್ನದ ಉಪಹಾರ ಯೋಜನೆ ಕೇವಲ ಪ್ರಾಥಮಿಕ ಮಾತ್ರ ಅಲ್ಲ, ಪ್ರೌಢಶಾಲೆಗಳಿಗೂ ಕೂಡ ವಿಸ್ತರಣೆಯಾಗಬೇಕು ಮತ್ತು ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗಬೇಕು. ಹಾಗಿದ್ದಲ್ಲಿ ಶಿಕ್ಷಣದ ಗುಣಮಟ್ಟ ಸುಧಾರಿಸುತ್ತದೆ ಮತ್ತು ಮಕ್ಕಳೆಲ್ಲರೂ ಶಾಲೆಗೆ ಹೋಗ್ತಾರೆ. ಯಾಕಂದ್ರೆ ಗ್ರಾಮೀಣ ಭಾಗ ಅಂತ ಹೇಳಿದ ಕೂಡ ಹೆಚ್ಚಿನ ಕಾಲಕ್ಕೂ ಕೂಲಿ ಮಾಡುವಂಥದ್ದು. ಮಕ್ಕಳಿಗೆ ಎಷ್ಟೋ ಸಂದರ್ಭದಲ್ಲಿ ಶಾಲೆಗೆ ಬರುವಾಗ ಏನಾಗ್ತದೆ, ಅವ್ರಿಗೆ ಬೇಕಾಗಿರುವಂತಹ ಆಹಾರದ ಸೌಲಭ್ಯಗಳ ಪೂರೈಕೆ ಆಗುದಿಲ್ಲ. ಇದು ಶಾಲೆಯಲ್ಲಿ ಆಗಲಿ ಅನ್ನುವಂಥ ಒಂದು ಘನ ಉದ್ದೇಶದಿಂದ ನಮ್ಮ ಸರ್ಕಾರ 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅಂದ್ರೆ 2007ರಿಂದ 2012ರ ಮಧ್ಯದಲ್ಲಿ ನಡೆದಂತ ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಒಂದು RMSA ಯೋಜನೆ ಮತ್ತು ಸಮಗ್ರ ಶಿಕ್ಷಣ ಅಭಿಯಾನ ಅನ್ನುವಂಥ 2 ಪ್ರತ್ಯೇಕ ಕಾರ್ಯಕ್ರಮಗಳನ್ನ ರೂಪಿಸಿ, ಮೊದಲನೇದಾಗಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಇರಬಹುದು, ಶಾಲೆಗೆ ಕಡ್ಡಾಯ ದಾಖಲಾತಿ ಮಾಡುವಂಥದ್ದು ಇರಬಹುದು, ಮತ್ತೆ ಎಲ್ಲರಲ್ಲಿಯೂ ಸಮಾನತೆಯನ್ನ ಸಾಧಿಸುವಂಥದ್ದು ಇರಬಹುದು, ಶಾಲೆಗಳಲ್ಲಿ ತಾಂತ್ರಿಕ ಶಿಕ್ಷಣವನ್ನ ಅಳವಡಿಸುವಂಥದ್ದು ಇರಬಹುದು. ಒಟ್ಟಾರೆ ಏನ್ ಮಾಡ್ಬೇಕು ಅಂತಂದ್ರೆ ಶಿಕ್ಷಣದ ಸಾರ್ವತ್ರೀಕರಣಗೊಳಿಸಬೇಕು ಅನ್ನುವಂಥ ಒಂದು ಯೋಜನೆಯಿಂದ 0ದಿಂದ 14 ವರ್ಷದೊಳಗೆ ಈ ಎಲ್ಲಾ ಸೌಲಭ್ಯಗಳು ನಮ್ಮ ದೇಶದ ಎಲ್ಲಾ ಮೂಲೆಗಳಲ್ಲಿರುವಂತ ಎಲ್ಲಾ ಮಕ್ಕಳಿಗೆ ತಲುಪಬೇಕು ಮತ್ತು ಮಕ್ಕಳು ಶಿಕ್ಷಣವಂತರಾಗಬೇಕು, ಸುಶಿಕ್ಷಿತರಾಗಬೇಕು ಅನ್ನುವಂಥ ಒಂದು ಘನ ಉದ್ದೇಶದಿಂದ ಸರ್ಕಾರ ಈ ಒಂದು ಕಾರ್ಯಕ್ರಮಗಳನ್ನ ರೂಪಿಸಿದೆ. ಅವುಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟದ ಯೋಜನೆ ಈಗ 2009ರಿಂದ ಈವರೆಗೂ ಕೂಡ ಹೈಸ್ಕೂಲ್ಗಳಲ್ಲಿ ಏನಾಗಬೇಕು ನಡೀತಾ ಇದೆ. ಪ್ರತಿ ವರ್ಷ ನಮ್ಮಲ್ಲಿ ಸಾಕಷ್ಟು ಅಧಿಕಾರಿಗಳು ಈ ಒಂದು ಯೋಜನೆಯ ಮೇಲ್ವಿಚಾರಣೆಗಾಗಿ ತಪಾಸಣೆಗಾಗಿ ಬಂದು ಹೋಗ್ತಾ ಇರ್ತಾರೆ. ಅದರಂತೆ ಕಳೆದ 18/12/2025ರಿಂದ 20/12/2025 ಈ 3 ದಿನಗಳ ಕಾಲ ನಮ್ಮೊಂದಿಗೆ ಅಂಕೋಲ ತಾಲೂಕಾ ವ್ಯವಸ್ಥಾಪಕರು ಮತ್ತು ಪರಿಶೀಲನಾ ತಂಡ ಅನ್ನುವ ಒಂದು ಸಮಿತಿ ಏನಾಗಿದೆ ನಮ್ಮೊಂದಿಗಿದ್ದು ನಮ್ಮ ಅಕ್ಷರ ದಾಸೋಹದಲ್ಲಿನ ಬಿಸಿಯೂಟದ ವ್ಯವಸ್ಥೆ ಇರಬಹುದು, ಮಕ್ಕಳ ಶಿಕ್ಷಣ ಇರಬಹುದು, ಪಾಲಕರೊಂದಿಗೆ ಮಕ್ಕಳ ಮತ್ತು ಶಿಕ್ಷಕರ ಒಂದು ಸಂಪರ್ಕ ಇರಬಹುದು, ಇಂಥ ಎಲ್ಲ ಮೇಲ್ವಿಚಾರಣೆಯನ್ನು ಕೂಡ ಕೈಗೊಳ್ತಾ ಇದೆ. ಮತ್ತೆ ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲ್ ನಡುವೆ ಇರುವಂತಹ ಸಂಬಂಧ ಇರಬಹುದು, ಇವೆಲ್ಲವುಗಳನ್ನ ಕೂಡ ಸುದೀರ್ಘವಾಗಿ ನಮ್ಮೊಂದಿಗೆ ಇಟ್ಟುಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮೊಂದಿಗೆ ಇದ್ದಾರೆ, ನಮ್ಮ ಶಾಲೆಯಲ್ಲೇ ಇದ್ದಾರೆ ಮತ್ತು ಪಾಲಕರನ್ನ ಭೇಟಿ ಮಾಡಿದ್ದಾರೆ, ವಿವಿಧ ಪ್ರಾಥಮಿಕ ಶಾಲೆಗಳನ್ನ ಭೇಟಿ ಮಾಡಿದ್ದಾರೆ. ಇಂಥ ಎಲ್ಲ ಒಂದು ವ್ಯವಸ್ಥೆಯನ್ನ ಮಾಡಿ ಇವತ್ತು ಪಾಲಕರ ಸಭೆಯನ್ನ ಆಯೋಜಿಸಬೇಕು, ಪಾಲಕರೊಂದಿಗೆ ನೇರ ಸಂವಾದ ಮಾಡಬೇಕು ಅನ್ನುವಂಥ ಒಂದು ಕಾರ್ಯಕ್ರಮ ಅವರು ನಾಟಿರುವುದರಿಂದ ಈ ಒಂದು ಪಾಲಕರ ಸಭೆಯನ್ನ ಆಯೋಜಿಸಲಾಗಿದೆ. ಸಕಾಲದಲ್ಲಿ ತಾವೆಲ್ಲರೂ ಕೂಡ ಹಾಜರಿದ್ದೀರಿ, ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇವತ್ತಿನ ಈ ಒಂದು ಕಾರ್ಯಕ್ರಮವು ನಾಡಗೀತೆಯೊಂದಿಗೆ ಪ್ರಾರಂಭವಾಗುವುದು. ನಾಡಗೀತೆಯನ್ನ ನಾವೆಲ್ಲರೂ ವಿದ್ಯಾರ್ಥಿಗಳೊಂದಿಗೆ ಸೇರಿ ಸಾಮೂಹಿಕವಾಗಿ ಹಾಡುವ ಜಯ ಹೇ ರಸ ಋಷಿಗಳ ಬೀಡೆ
ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಮಮತಾ ಮೇಡಮ್ ಅವರು. ಸರ್ವರಿಗೂ ಶುಭೋದಯ. ಆದ್ಮೇಲೆ ಈ ವರ್ಷದ ಸಾಮಾಜಿಕ ಪರಿಶೋಧನೆ ಅಂಗವಾಗಿ ನಮ್ಮ ಶಾಲೆಯಲ್ಲಿ ಸತತವಾಗಿ 18ರಿಂದ 20 ತನಕ 3 ದಿನದ ಕಾರ್ಯಾಚರಣೆ ನಡೆದಿತ್ತು. ಇದರ ಮುಖ್ಯ ಉದ್ದೇಶ ಏನಂತಂದರೆ ಸರ್ಕಾರದಿಂದ ಲಭ್ಯವಾಗುವಂತಹ ಎಲ್ಲ ಯೋಜನೆಗಳ ಪ್ರಾಮಾಣಿಕವಾಗಿ ಶಾಲೆಯಲ್ಲಿ ಅದರ ಯೋಜನೆ ಅನುಷ್ಠಾನ ಆಗ್ತಾ ಇದೆ ಹೇಳುವುದನ್ನ ಒಂದು ದೃಢೀಕರಣ ನೀಡುತ್ತಿರುವಂತಹ ಒಂದು ಕಾರ್ಯಾಚರಣೆ. ಆ ಮಾಹಿತಿ ಪಾಲಕರಿಗೂ ಇರಬೇಕಾಗಿದೆ. ನಿಮ್ಗೆಲ್ರಿಗೂ ಗೊತ್ತಿದೆ ಶಾಲೆಯಲ್ಲಿ ಯಾವ ರೀತಿಯ ಯೋಜನೆಗಳಿವೆ ಹೇಳಿ, ನಿಮ್ಮ ಮಕ್ಕಳಿಗೆಲ್ಲ ಯಾವ ರೀತಿಯ ಸೌಲಭ್ಯಗಳು ಇವೆ ಹೇಳುವುದು ನಿಮ್ಗೆಲ್ಲ ತಿಳಿದಿದೆ. ಅದರದೊಂದು ವಿಚಾರಣೆ ಪರಸ್ಪರ ಸಮ್ಮುಖದಲ್ಲಿ ಒಂದು ವಿಶ್ಲೇಷಣೆ ಮಾಡಲಿಕ್ಕೆ ಹಾಗೂ ನಮ್ಮ ಶಾಲೆಯಲ್ಲಿರುವಂತಹ ಕುಂದುಕೊರತೆಗಳು ಏನಾದರೂ ಇದ್ದರೆ ಅದನ್ನ ಬಗೆಹರಿಸಿಕೊಳ್ಳಲಿಕ್ಕೆ ಇದೊಂದು ವೇದಿಕೆ. ಕೊನೆಯಲ್ಲಿ ಅವರು ನಿಮ್ಮೊಂದಿಗೆ ಮಾತಾಡಲಿಕ್ಕಿದ್ದಾರೆ. ಸಮಸ್ಯೆಗಳೇನಾದರೂ ಇದ್ದಲ್ಲಿ ಅವರೊಂದಿಗೆ ಚರ್ಚಿಸಿ ಮುಂದೆ ನಾವು ಪರಿಹಾರಕ್ಕೆ ದಾರಿಯನ್ನ ಕೊಂಡೊಯ್ಕೊಳ್ಬೇಕಾಗ್ತದೆ. ಆ ಪ್ರಯುಕ್ತ ನೀವೆಲ್ಲರೂ ಈ ದಿನ ಶಾಲೆಯಲ್ಲಿ ಉಪಸ್ಥಿತಿಯನ್ನು ಹೊಂದಿದ್ದೀರಿ. ಇವತ್ತಿನ ಈ ಸಭೆಯ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿರುವಂತಹ ಹಿರಿಯ ವ್ಯವಸ್ಥಾಪಕರು ಆಗಿರುವಂತಹ CDPO ಆಫೀಸರ್ ನೇಮಿತರಾದಂತಹ ಶ್ರೀಮತಿ ಸವಿತಾ ಜೋಶಿ ಅವರನ್ನ ನಮ್ಮ STMC ಹಾಗೂ ಕಾಲೇಜುಗಳನ್ನು ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಹಾಗೂ ಈ ಕಾರ್ಯಕ್ರಮದ ಮೇಲ್ವಿಚಾರಣೆಯನ್ನು ವಹಿಸಿರುವಂತಹ ಶ್ರೀಮತಿ ಗೀತಾ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೋರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ತಂಡದೊಂದಿಗೆ ಬಂದಿರುವಂತಹ ಮಧುರ, ಸುಲೋಚನಾ ಹಾಗೂ ಗೌರಿ ಮತ್ತು ನಾಗರತ್ನ ಇವರನ್ನು ಕೂಡ ನಮ್ಮ ಶಾಲೆ ಹಾಗೂ STMC ಪರವಾಗಿ ಸ್ವಾಗತವನ್ನ ಕೋರ್ತಾ ನಮ್ಮ ಶಾಲೆಯ ಬೆನ್ನೆಲುಬು ಅಂತ ಹೇಳಿದ್ರೆ STMC ನೀವೇ ಆಯ್ಕೆ ಮಾಡಿಕೊಟ್ಟಿರುವಂತಹ ತಂಡ. ಇದಕ್ಕೊಂದು ನಾಯಕ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿರುವಂತಹ ನಮ್ಮ STMCಯ ಅಧ್ಯಕ್ಷರಾದಂತಹ ಶ್ರೀಯುತ ನಾಗರಾಜ್ ಗುಂಡರ್ ಅವರನ್ನ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಹಾಗೂ ಉಪಸ್ಥಿತಿಯನ್ನು ಹೊಂದಿರುವಂತಹ ಶಂಕರ್ ಕುಡಿಯವರು, ದೇವಕಿ ಮತ್ತು ಅನಂತಗೌಡ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಪುಟ್ಟ ಸುದ್ದಿಯವರು ಇದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತಿಯಿರುವ ಸರ್ವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಮುಖ್ಯವಾಗಿ ಕೇಂದ್ರ ಬಿಂದುಗಳು ನಮ್ಮ ಪಾಲಕರಿಂದ ಶಾಲೆಯ ಎಲ್ಲ ಕಷ್ಟ ಸುಖಗಳಲ್ಲಿ ಸಮಭಾಗಿತ್ವ ವಹಿಸಿ ನಮ್ಮೊಂದಿಗೆ ಕರಜೋಡಿಸಿರುವಂತಹ ನಿಮ್ಮೆಲ್ಲರಿಗೂ ನಾವು ಕೃತಜ್ಞರಾಗಿರಲೇಬೇಕು. ನಮ್ಮ ಮಾತಿಗೆ ಬೆಲೆ ಕೊಟ್ಟು ಕಾರ್ಯದ ಒತ್ತಡದಲ್ಲೂ ಕೂಡ ನಿಮ್ಮ ಸಮಯವನ್ನ ನಿಮ್ಮ ಮಕ್ಕಳಿಗಾಗಿ ಅಥವಾ ಶಾಲೆಗಾಗಿ ಹೆಸರಿಟ್ಟು ಬಂದಿರುವಂತಹ ನಿಮ್ಮನ್ನ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ನನ್ನೆಲ್ಲ ಪ್ರತಿಭಾಂಧವರನ್ನ ಹಾಗೂ ವಿದ್ಯಾರ್ಥಿಗಳನ್ನ ಸರ್ವರನ್ನ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಮಾತುಗಳಿಗೆ ಸರ್ವರನ್ನು ಸ್ವಾಗತಿಸಿದ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಮಮತಾ ಮೇಡಮ್ ಇವರಿಗೆ ನಮಗೂ ಕೂಡ ಆತ್ಮೀಯವಾದ ಸ್ವಾಗತ. ಈಗ ಗೀತಾ ಗಾಂವ್ಕರ್ ಕಾರ್ಯಕ್ರಮ ವ್ಯವಸ್ಥಾಪಕರು ಮತ್ತು ಸಾಮಾಜಿಕ ಪರಿಶೀಲನಾ ತಂಡ ಅಂಕೋಲ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಪಾಲಕರೊಂದಿಗೆ ನೇರ ಸಂವಾದವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಸಮಯವನ್ನ ಮೀಸಲಿಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯನ್ನು ನಿರ್ವಹಿಸುತ್ತಿದ್ದ ಗಣ್ಯರೇ ಹಾಗೂ ಇಲ್ಲಿ ನೆರೆದ ಪಾಲಕ, ಪೋಷಕರೇ, ಶಿಕ್ಷಕ ಬಂಧುಗಳೇ ಹಾಗೂ ಕುಟುಂಬಗಳೇ, ಇದು ತಮಗೆಲ್ಲ ತಿಳಿದಿರುವಂತೆ ತಮ್ಮ ಒಂದು ಶಾಲೆಯಲ್ಲಿ ಇದು ಹೊಸದಾದಂತಹ ಒಂದು ಸಭೆ. ಇದು ಸಭೆ ಇಲ್ಲ, ಆಕ್ಚುಲಿ ಚರ್ಚಾಕೂಟ ಅಂತಾನು ಹೇಳ್ಬೋದು. ನನ್ನ ಹೆಸರು ಗೀತಾ ಗಾಂವ್ಕರ್ ಅಂತ. ನಾನು ಕಳೆದ 2016-17ರಿಂದ ಅಂಕಾರ ತಾಲೂಕಿನಲ್ಲಿ ಕಾರ್ಯಕ್ರಮ ವ್ಯವಸ್ಥಾಪಕರಾಗಿ ಸಮಾಜ ಪರಿಶೋಧನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ತಾವೆಲ್ಲ ನೋಡಿರ್ಬೋದು ನಮಗೆ. ಯಾಕೆ ಕೇಳಿದ್ರೆ ನಾವು ಪಂಚಾಯತಕ್ಕೆ ಪ್ರತಿ ವರ್ಷ ನಾವು ಬರ್ತೇವೆ, ಸೋಶಿಯಲ್ ಅಂತ ಮಾಡ್ತೇವೆ, ಸಾಮಾಜಿಕ ಪರಿಶೋಧನೆ. ತಮಗೆಲ್ಲ ಗೊತ್ತಿರುವಂತೆ ಸಾಮಾಜಿಕ ಪರಿಶೋಧನೆ ಬಗ್ಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ನಮ್ಮ ಜಿಲ್ಲೆಗೆ ಯಾವಾಗ ಬಂತು ಅಂದಿನಿಂದ ಈ ಸಾಮಾಜಿಕ ಪರಿಶೋಧನೆ ಹುಟ್ಟುಕೊಂಡು ಅವಾಗೇನಿತ್ತು ಅಂದ್ರೆ ಗ್ರಾಮ ಮಟ್ಟದಲ್ಲಿ ಒಂದು ಸಮಿತಿ ಮತ್ತು ಪಂಚಾಯತ್ ಮಟ್ಟದಲ್ಲಿ ಒಂದು ಸಮಿತಿಯನ್ನ ಮಾಡಿದ್ರು. ಅವ್ರ ಮುಖಾಂತರ ನಾವು ತಾಲೂಕಾ ಸಮಿತಿಯವರು ಸಾಮಾಜಿಕ ಪರಿಶೋಧನೆಯನ್ನ ನಡೆಸ್ತಾರೆ. ಆದ್ರೆ ಅವಾಗ ಅವ್ರು ಯಾರು ಹೆಚ್ಚಾಗಿ ಭಾಗವಹಿಸ್ತಿರ್ಲಿಲ್ಲ. ಯಾಕೆ ಕೇಳಿದ್ರೆ ಅವ್ರಿಗೆ ಯಾವುದೇ ಒಂದು ಗೌರವಧನ ಆಗಲಿ ಕೊಡ್ತಾ ಇದ್ದಿಲ್ಲ ಸರ್ಕಾರ. ಹಾಗಾಗಿ ಕ್ರಮೇಣವಾಗಿ 2012-13ರಲ್ಲಿ
ಸಾಮಾಜಿಕ ಪರಿಶೋಧನೆಗೆ ಸಂಪನ್ಮೂಲ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು, ಅವ್ರ ಮುಖಾಂತರ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನ ಮಾಡಬೇಕು ಅಂತ ಬಂತು. ತದನಂತರ ತಾಲೂಕಾ ಮಟ್ಟದಲ್ಲಿ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳನ್ನ ಪಂಚಾಯತ್ ಅವರು ಆಯ್ಕೆ ಮಾಡಿಕೊಂಡು ಅವ್ರ ಮೂಲಕ ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇದ್ವಿ. ಅದರ ನಂತರ ಈಗ ಕಳೆದ 14-15ರಿಂದ ಮಹಿಳೆಯರ ಸಬಲೀಕರಣ ಬಂದಾಗ ಮಹಿಳಾ ಸ್ವಸಹಾಯ ಸಂಘದಲ್ಲಿರುವಂತಹ ಮಹಿಳೆಯರನ್ನ ಆಯ್ಕೆ ಮಾಡ್ಕೊಳ್ಬೇಕು, ಮಹಿಳೆಯರನ್ನ ಆಕ್ಟಿವ್ ಆಗಿರುವಂತ ಅವರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಪ್ರತಿ ಪಂಚಾಯತ್ನಿಂದ 2 ಜನರನ್ನ ಆಯ್ಕೆ ಮಾಡ್ಕೊಂಡಿದ್ರು. ಮತ್ತು 21 ಪಂಚಾಯತ್ಗಳಲ್ಲಿ 42 ಜನರನ್ನ ಆಯ್ಕೆ ಮಾಡಿ ಅವರಿಗೆ ತರಬೇತಿ ನೀಡಿ ಅವರಲ್ಲಿ ಪರೀಕ್ಷೆಯನ್ನು ಮಾಡಿ ಅವ್ರ ಜೊತೆ ಅವರನ್ನ ಆಯ್ಕೆ ಮಾಡಿಕೊಂಡು ಈ ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತಾ ಇದ್ದೀವಿ. ಪ್ರಪ್ರಥಮವಾಗಿ ನಾವು ನಿಜವಾಗಿ ಆಯ್ಕೆ ಆಗಿದ್ದು 2010ರಲ್ಲಿ ಬರೀ ನರೇಗಾ ಯೋಜನೆ ಸಾಮಾಜಿಕ ಪರಿಶೋಧನೆ ಅಂತ, ಅದನ್ನ ವರ್ಷಕ್ಕೆ 2 ಸಲ ಮಾಡ್ತಿದ್ವಿ. ಇಲ್ಲಿ ಇದ್ದವ್ರಿಗೆ ಗೊತ್ತಿರ್ಬೋದು ಯಾರಾದ್ರೂ ಇದ್ದಾರೆ, ಯಾಕೆ ಹೇಳಿದ್ರೆ ಸೂರ್ಯಕಾಂತ ಇದು ಮಾಡುವಂತ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅವ್ರಿಗೆ ಬಂದಿರುವಂತದ್ದು. ಅದನ್ನ ಪ್ರತಿ ವರ್ಷಕ್ಕೆ 2 ಸಲ ನಾವು ಪಂಚಾಯತ್ಗಳಲ್ಲಿ ಸಭೆಯನ್ನ ಮಾಡ್ತಾ ಇದ್ದೀವಿ. ಅದರ ಫಲಶ್ರುತಿಯನ್ನ ನೋಡಿ ಪಂಚಾಯತ್ದು ಇದು ಬಯಲು ಮಲ ವಿಸರ್ಜನೆ ಮುಕ್ತ ಅಂತ ಯೋಜನೆ ಬಂದಾಗ HK ಪಾಟೀಲ್ ಸಾಹೇಬರು ಅಲ್ಲಿ 3,000 ಚಿಲ್ಲರೆ ಗ್ರಾಮ ಪಂಚಾಯತಿಗಳು ಆಯ್ಕೆ ಆದವು ಕರ್ನಾಟಕದಲ್ಲಿ. ಆವಾಗ ಅವ್ರು ಏನ್ ಮಾಡಿದ್ರು, 1 ವಾರದಲ್ಲಿ ಸೋಷಿಯಲ್ ಆಡಿಟ್ನವ್ರು ನಮ್ಗೆ ತಳಹಂತದಿಂದ ಆಡಿಟ್ ಅನ್ನ ಮಾಡಿ ರಿಪೋರ್ಟ್ ಅನ್ನ ಕೊಡ್ಬೇಕು ಅಂತ ಹೇಳಿದ್ರು. ಆವಾಗ ನಮ್ಗೆಲ್ಲ ತಾಲೂಕು ಚೇಂಜ್ ಮಾಡಿ ಬೇರೆ ಬೇರೆ ತಾಲೂಕಿಗಳಿಗೆ ಹಾಕಿದ್ರು. ನಾನು ಅವಾಗ ಕುಮಟಾದಲ್ಲಿದ್ದೆ, ಅಂಕೋಲ ಬಂದ್ ಮಾಡಿದ್ದೆ. ಅಂಕೋಲದಲ್ಲಿ ಬಂದಾಗ ಹಿಲ್ಲೂರು ಪಂಚಾಯತ್ ಇತ್ತು, ಒಟ್ಟು 8 ಪಂಚಾಯತ್ ಇತ್ತು, ಹಿಲ್ಲೂರು, ಅಕ್ಸೂರು ಅಂತ. ಅದ್ರೊಳಗೆ ಹಿಲ್ಲೂರು ಪಂಚಾಯತ್ ಒಂದೇ ಆಯ್ಕೆ ಆಯಿತು ನಾನು ಆಡಿಟ್ ಮಾಡಿದಾಗ. ಅಲ್ಲಿ ಒಟ್ಟು 8 ಪಂಚಾಯತ್ಗಳನ್ನೇನು ಕೊಟ್ಟಿದ್ರು. ನಾವು ಕೆಳಹಂತದಿಂದ ಅಂದ್ರೆ ಮನೆ ಭೇಟಿ ಮಾಡಿದ್ವಿ. ಪ್ರತಿಯೊಂದು ಮನೆ ಶೌಚಾಲಯ ಇದ್ದಂತಹ ಪ್ರತಿಯೊಂದು ಮನೆಯನ್ನ ಭೇಟಿ ಮಾಡಿದ್ವಿ. ಅಲ್ಲಿ ಏನ್ ಮಾಡಿದ್ರು, ಕೆಲವು ಕಡೆ ಶೌಚಾಲಯ ಇದ್ರು ಇಲ್ಲದೆ ಇದ್ರು ನಾವು ಬದಿ ಮನೆಯವರು ನಾವು ಹಂಚ್ಕೊಳ್ತೇವೆ ಹೀಗೆಲ್ಲ ಹೇಳ್ತಾ ಇದ್ರು. ಇದರಿಂದ ಏನ್ ತೊಂದರೆ ಆಗ್ತಿತ್ತಂದ್ರೆ ಸರ್ಕಾರದಿಂದ ಈ ತರ ಯಾವುದೇ ಹಣ ಬರ್ತಾ ಇಲ್ಲ. ಎಲ್ಲ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ರಿಗೂ ಶೌಚಾಲಯ ಇದೆ ಅಂದಾಗ ಶೌಚಾಲಯಕ್ಕೆ ಹಣನೇ ಬರ್ತಾ ಇರ್ಲಿಲ್ಲ. ಅದಕ್ಕಾಗಿ ತಳಹಂತದಿಂದ ನೋಡಿದಾಗ ಕೇವಲ ಒಂದೇ ಪಂಚಾಯತ್ ಸಿಕ್ಕಿತ್ತು ಅವಾಗ. ಆ ಒಂದು ಇದ್ರೊಳಗೆ 3,000 ಚಿಲ್ಲರೆ ಇದ್ದು 300 ಚಿಲ್ಲರೆಗೆ ಬಂತದ್ದು. 3,000 ಚಿಲ್ಲರೆ ಪಂಚಾಯತ್ ಇದ್ದು 300 ಚಿಲ್ಲರೆಗೆ ಬಂತು. ಆವಾಗಿಂದ ಏನ್ ಮಾಡಿದ್ರು ಕೇಳಿದ್ರೆ ಪ್ರತಿಯೊಂದು ಯೋಜನೆಗೂ ಈ ಸಾಮಾಜಿಕ ಪರಿಶೋಧನೆಯನ್ನ ಅಳವಡಿಸಿದ್ರು. ತದನಂತರ ಮಧ್ಯಾಹ್ನ ಉಪಹಾರ ಯೋಜನೆಗೆ ಕಳೆದ 4 ವರ್ಷದ ಹಿಂದೆ ಪ್ರಪ್ರಥಮವಾಗಿ ಮಾಡೆಲ್ ಆಗಿ 2 ಶಾಲೆಗಳನ್ನ ಮಾಡಬೇಕು ಅಂದ್ರೆ ನಮ್ಮಲ್ಲಿ ಘಟ್ಟದ ಮೇಲಿನ ಶಾಲೆಗಳು, ಘಟ್ಟದ ಕೆಳಗಿನ ಡಿವೈಡ್ ಇದೆಯಲ್ಲ, ಘಟ್ಟದ ಕೆಳಗಿಂದು ಸಿರ್ಸಿ ತಾಲೂಕಿನ ಒಂದು ಶಾಲೆ ಮಾಡಿದ್ರು, ಘಟ್ಟದ ಮೇಲಿಂದು. ಘಟ್ಟದ ಕೆಳಗಿಂದು ನಾವು ಗೋಕರ್ಣ ನಂಬರ್ 2 ಶಾಲೆ ಮಾಡಿದ್ರು. ಗೋಕರ್ಣದ ನಂಬರ್ 2 ಶಾಲೆ ಅಂದ್ರೆ ಅವರೇ ಆಯ್ಕೆ ಮಾಡ್ಕೊಟ್ಟಿದ್ರು ನಮಗೆ. ಅಲ್ಲಿ ತುಂಬಾ ಮಕ್ಕಳಿದ್ರು, ತುಂಬಾ ಮಕ್ಕಳಿದ್ರು ಅಂತ ಶಾಲೆನೇ ಆಯ್ಕೆ ಮಾಡಿ ಕೊಟ್ಟಿದ್ರು. ತದನಂತರ 5, 4, 8 ಹೀಗೆ ಶಾಲೆಗಳನ್ನ ಅವ್ರು ಆಯ್ಕೆ ಮಾಡ್ಕೊಳ್ತಾ ಇದ್ರು. ಅಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ಅಂಕೋಲದಲ್ಲಿ ಈಗಾಗಲೇ ಸುಮಾರು 11-12 ಶಾಲೆ ಏನೋ ಮಧ್ಯಾಹ್ನ ಉಪಹಾರ ಯೋಜನೆ ಇದಾಗಿದೆ. ಹಿಲ್ಲೂರು ಹೈಸ್ಕೂಲ್ ಅನ್ನ ಹೋದ ವರ್ಷ ಮಾಡಿದ್ವಿ. ಅವ್ರು ಏನ್ ಮಾಡ್ತಾರೆ, ಸಮಗ್ರ ಶಿಕ್ಷಣವನ್ನ ನಾವು ಯಾವಾಗ ಮೇ ಜೂನ್ದಲ್ಲೇ ಇದನ್ನ ಟೈಮ್ ಟೇಬಲ್ ಅನ್ನ ಮಾಡಿ ಕಳಿಸಿರ್ತಾರೆ. ಆದ್ರೆ ಈ ಮಧ್ಯಾಹ್ನ ಉಪಹಾರ ಯೋಜನೆಯನ್ನ ಮೊನ್ನೆ ನವೆಂಬರ್ 26ಕ್ಕೆ ನಮಗೆ ಒಂದು ಲೆಟರ್ ಕೊಟ್ಟು ಈಗ ಡಿಸೆಂಬರ್ ಒಳಗೆ 4 ಶಾಲೆಗಳು ಮುಗಿಸ್ಬೇಕು ಅಂತ ಹೇಳಿದ್ವಿ. ಅಲ್ಲಿ ಏನಿತ್ತು ಅಂದ್ರೆ 1 ಪ್ರೌಢಶಾಲೆ ಅಥವಾ KPSC ಶಾಲೆ, 2 ಹಿರಿಯ ಪ್ರಾಥಮಿಕ ಶಾಲೆ, 1 ಕಿರಿಯ ಪ್ರಾಥಮಿಕ ಶಾಲೆ. KPSC ಶಾಲೆಯನ್ನ ಈಗಾಗಲೇ ನಾವು ಮಾಡಿದ್ವಿ. ಅಕ್ಸೂರಲ್ಲಿರುವಂತಹ KPSC ಶಾಲೆ ಹೈಸ್ಕೂಲ್ ಮಾಡಿದ್ವಿ. ತದನಂತರ ಮತ್ತು ನಮಗೊಂದು ಏನಿದೆ ಅಂದ್ರೆ ಈಗಾಗಲೇ ನಾವು 6 ಯೋಜನೆಯ ಸೋಷಿಯಲ್ ಮಾಡ್ತಾ ಇದ್ದೇವೆ. ಕೋಟಿ ಅನುದಾನ ತಾಲೂಕು ಪಂಚಾಯತ್ 15 ಹಣಕಾಸು, ಗ್ರಾಮ ಪಂಚಾಯತ್ 15 ಹಣಕಾಸು, ಗ್ರಾಮ ಪಂಚಾಯತ್ ಮಧ್ಯಾಹ್ನ ಇದು ನರೇಗಾ. ಆ ನಂತರ ಶಾಲೆದು ಸಮಗ್ರ ಶಿಕ್ಷಣಕ್ಕೆ ನಾವು ಪಂಚಾಯತ್ 2 ಶಾಲೆಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಇದೆ ನಮ್ಮ ರೂಲ್ಸ್ ಅಲ್ಲಿ. 21 ಪಂಚಾಯತ್ಗೆ 42 ಶಾಲೆಯನ್ನ ಆಯ್ಕೆ ಮಾಡ್ಕೊಂಡಿದ್ವಿ. ಅದರೊಳಗೆ ನಮ್ಮ ಈ ಶಾಲೆನೂ ಇತ್ತು, ಕೊರೋಡ ಶಾಲೆನೂ ಇತ್ತು. ಆದ್ರೆ ಅದು ಫೆಬ್ರವರಿಯಲ್ಲಿ ಇತ್ತು. ಫಸ್ಟ್ ನಾನು ಅಪ್ರಿಷಿಯೇಟ್ ಅನ್ನ ಈ ಶಾಲಾ ಶಿಕ್ಷಕರು, ಹೆಡ್ ಮಾಸ್ಟರ್ ಮತ್ತು ಶಿಕ್ಷಕರೊಂದಕ್ಕೆ ಮಾಡಿದ್ವಿ. ಯಾಕೆ ಕೇಳಿದ್ರೆ ಫೆಬ್ರವರಿಯಲ್ಲಿ ನಾವು ಸಮಗ್ರ ಶಿಕ್ಷಣದ ಪಂಚಾಯತ್ ಇತ್ತು ಕೊನೆಯಲ್ಲಿ. ಆದ್ರೆ ಮಧ್ಯದಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆ ಬಂದಾಗ ನಮ್ಗೆ ಯಾವುದೇ ಹೈಸ್ಕೂಲ್ ಸಿಕ್ಕಿರ್ಲಿಲ್ಲ. ಅದಕ್ಕೆ ನಮ್ಮ ಒಂದು ಇದ್ರೊಳಗೆ ಇರುವಂತಹ ಈ ಶಾಲೆ ಹೈಸ್ಕೂಲ್ ಆದ್ರಿಂದ ಮಧ್ಯದಲ್ಲಿ ಮೇಡಮ್ಗೆ ಕಾಲ್ ಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ,
2 ಯೋಜನೆ ಮಾಡಿ ಬಂದಿದೆ ಮತ್ತು ಒಂದೇ ಸ್ಕೂಲ್ ಹೈಸ್ಕೂಲ್ ಇದೆ, ನಿಮ್ಮ ಶಾಲೆಯನ್ನು ಮಾಡ್ತೀವಿ. ಅವ್ರು ಅದಕ್ಕೆ ಒಪ್ಕೊಂಡಿದ್ರು, ಅಡ್ಡಿಲ್ಲ ಬನ್ನಿ ಮಾಡಿ ಅಂತ. ಆ ನಂತರ ನಾವು ಈ ಶಾಲೆಗೆ ಬಂದು ಸಮಗ್ರ ಶಿಕ್ಷಣ ಮತ್ತೆ ಮಧ್ಯಾಹ್ನ ಉಪಹಾರ ಯೋಜನೆ, ಇದು ನಿಮ್ಮ ಇತರೆ ಇನ್ಸ್ಪೆಕ್ಷನ್ ಅಂತ ಶಾಲೆಯಲ್ಲಿ ಎಷ್ಟೋ ಇನ್ಸ್ಪೆಕ್ಷನ್ಗಳಾಗ್ತದೆ. ಇವರು ಹೊರಗಡೆಯಿಂದ ಬರ್ತಾರೆ, ಮತ್ತೆ ಶಿಕ್ಷಣಾಧಿಕಾರಿಗಳು ಬರ್ತಾರೆ, ಇವತ್ತು CRPಗಳು ಬರ್ತಾರೆ, BRPಗಳು, ಪ್ರತಿಯೊಬ್ಬರು ಬಂದು ಇಲ್ಲಿ ಇನ್ಸ್ಪೆಕ್ಷನ್ ಅನ್ನ ಮಾಡ್ತಾರೆ. ಆದ್ರೆ ನಮ್ಗೆ ಹಾಗಲ್ಲ, ಆಡಿಟ್ ಮಾಡಿ ನಾವು ಯಾವುದೇ ಶಾಲೆ ಇರ್ಬೋದು, ಪಂಚಾಯತ್ ಇರ್ಬೋದು, ನಾವು ಮಾಡಿದ್ದನ್ನ ಪಂಚಾಯತ್ನಲ್ಲಿ ಸಾರ್ವಜನಿಕರು ಮತ್ತು ನರೇಗಾ ಕೂಲಿಕಾರರು, ಸಾರ್ವಜನಿಕರು ಮತ್ತು ನರೇಗಾ ಕೂಲಿಕಾರರನ್ನ ಕರೆದು ಸಭೆಯನ್ನ ಮಾಡ್ತೇವೆ. ಶಾಲೆಯಲ್ಲಿ ಪಾಲಕ ಪೋಷಕರನ್ನ, ಅಂದ್ರೆ ಆ ಯೋಜನೆಗೆ ಯಾರು ಸಂಬಂಧಪಟ್ಟಿರ್ತಾರೋ ಅಂತವರನ್ನ ನಾವು ಕರೆದು ಸಾಮಾಜಿಕ ಪರಿಶೋಧನೆಯ ಒಂದು ಸಭೆಯನ್ನ ಮಾಡ್ತೇವೆ. ಯಾಕೆ ಕೇಳಿದ್ರೆ ನಿಮಗೂ ಸಹಿತ ಇಲ್ಲಿ ನಾವು ಏನ್ ಮಾಡಿದ್ವಿ, ಯಾಕೆ ಬಂದಿದ್ವಿ, ಇದರ ಪ್ರಯೋಜನ ಏನು ಅನ್ನೋದು ನಿಮಗೂ ಸಹಿತ ಗೊತ್ತಾಗ್ಬೇಕು ಅಂತ. ನೀವು ಅನ್ಸ್ಬೋದು ನಿಮ್ಗೆ ನಮ್ದಲ್ಲಿ ತುಂಬಾ ಕೆಲಸ ಇರ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಇದನ್ನು ತಂದಾಕಿದ್ದಾರೆ ಅಂತ ಹೇಳಿ, ಅದ್ ದಯಮಾಡಿ ಹಾಕಿ ತಿಳ್ಕೊಳ್ಬೇಡಿ. ನಿಮ್ಮ ಮಕ್ಕಳ ಒಂದು ಅಭ್ಯುದಯಕ್ಕಾಗಿ ಸಾಮಾನ್ಯವಾಗಿ ಇಲ್ಲಿ ಇರ್ಬೋದು. ಹಿಂದೆ ನಾವು ಚಿಕ್ಕವರು ಇರ್ಬೇಕಾದ್ರೆ ಇದ್ಯಾವುದೂ ಯೋಜನೆಗಳು ಇರ್ಲಿಲ್ಲ ಅಲ್ವಾ. ಶಾಲೆ ಮಳೆಗಾಲ ಶಾಲೆ ಸ್ಟಾರ್ಟ್ ಆಯ್ತು ಅಂದ ಕೂಡಲೇ ಪಾಲಕರಿಗೆ ಹೊರೆ, 2-3 ಜನ 4 ಜನ ಮಕ್ಕಳು ಶಾಲೆ ಹೋಗ್ತಿದ್ವಿ. ಅವರಿಗೆ ಛತ್ರಿ, ಬಟ್ಟೆ, ಶಾಲಾ ಫೀನೂ ಇತ್ತು. ನಮ್ಗೆ ಸ್ವಲ್ಪ ಬಹಳ ಫೀ ಇತ್ತು. ಪ್ರತಿಯೊಂದನ್ನು ತುಂಬೋದು ತುಂಬಾ ಕಷ್ಟ ಆಗ್ತಿತ್ತು. ಕೆಲವರಿಗೆ ಕಷ್ಟ ಆಗ್ತಿದ್ರು ಸಹಿತ. ಉದಾಹರಣೆ ನನಗೆ ನನ್ನ ಅನುಭವ ಏನಿದೆ, ನಾವು 3 ಜನ ಮಕ್ಕಳು ಹೋಗ್ತಾ ಇದ್ವಿ, ನಮ್ಮ ತಂದೆಯವರು ತುಂಬಾ ಕಷ್ಟ ಆಗ್ತಿತ್ತು. ಸೆಕೆಂಡ್ ಟರ್ಮ್ ಫೀ ಮತ್ತೆ ಪ್ರವಾಸದ್ದು ಜೊತೆಗೆ ಬರ್ತಿತ್ತು. ಯಾವಾಗಲೂ ನಾವು ಪ್ರವಾಸಕ್ಕೆ ಹೋಗ್ತಾ ಇರ್ಲಿಲ್ಲ, ಅಣ್ಣ ತಮ್ಮನೇ ಹೋಗ್ತಾ ಇದ್ರು. ನಾನು ಹೋಗುದಿಲ್ಲ ಅಂತಾನೆ ತಪ್ಪಿಸ್ಕೊಳ್ತಿದ್ವಿ, ಅಂದ್ರೆ ತಂದೆಯವರಿಗೆ ಹೆವಿ ಆಗ್ತದೆ ಅಂತ ಹೇಳ್ಕೊಂಡು. ಅಂದ್ರೆ ಆ ರೀತಿ ಇತ್ತು. ಆದ್ರೆ ಈಗಿನ ಪಾಲಕರಿಗೆ ಅದು ಯಾವುದೂ ಹೆವಿ ಇಲ್ಲ. ಏನು, ನಿಮ್ಮ ಮಕ್ಕಳನ್ನ ಓದಿಸೋದು, ನಿಮ್ಮ ಮಕ್ಕಳ ಒಳ್ಳೆ ರೀತಿಯ ಶಿಕ್ಷಣ ಪಡಿಬೇಕು ಅನ್ನೋದನ್ನ ನೋಡೋದಷ್ಟೇ ಈಗಿನ ಪಾಲಕರ ಜವಾಬ್ದಾರಿ ಆಗಿರ್ತದೆ ಅಲ್ವಾ. ಈಗ ಅದಕ್ಕಾಗಿ ಏನು ಈ ಇದನ್ನು ಸಾಮಾಜಿಕ ಪರಿಷದನ್ನು ಆಯೋಜಿಸಿದಂದ್ರೆ ಮಧುರ ನೀನು ಸರಿ ಮಾಡ್ತೀನಿ. ಈ ಒಂದು ಶಾಲೆ ಇದನ್ನ ಆಯೋಜಿಸಿದ ಕಾರಣ ಅಂದ್ರೆ ಶಿಕ್ಷಕರು, ಪಾಲಕರು, ಮಕ್ಕಳು ಸಂಬಂಧ ಯಾವ ರೀತಿ ಇದೆ, ಈ ಶಾಲೆಯಲ್ಲಿ ಯಾವ ರೀತಿ ಮಧ್ಯಾಹ್ನ ಉಪಹಾರ ಯೋಜನೆ ನಡೀತಾ ಇದೆ, ಅದನ್ನ ಮಕ್ಕಳೆಲ್ಲ ಎಷ್ಟು ಬಳಸ್ಕೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಬೇಕು. ಮತ್ತೆ ಸರ್ಕಾರಕ್ಕೆ ಇದರ ಒಂದು ವರದಿಯನ್ನು ಸಲ್ಲಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ಅದಕ್ಕಾಗಿ ನಾವು ಇದಕ್ಕೆ ಬಂದಿದ್ದೇವೆ. ಮತ್ತು ಪೂರ್ವದಲ್ಲಿ ಒಂದು ಹೇಳ್ತೇನೆ, ನಂಗೆ ತುಂಬಾ ಸಂತೋಷ ಆಗಿದೆ ಈ ಶಾಲೆಗೆ ಬಂದದ್ದು. ಯಾಕೆ ಕೇಳಿದ್ರೆ ಈಗಾಗಲೇ ನಾವು ಒಂದು 4-5 ಹೈಸ್ಕೂಲನ್ನು ಮಾಡಿದ್ದೇವೆ. ಹೈಸ್ಕೂಲಿಗೆ ಕನ್ನಡ ಶಾಲೆಗೆ ಮಾಡಲಿಕ್ಕೆ ಅನ್ಸುತ್ತೆ. ಹೈಸ್ಕೂಲ್ ಕನ್ನಡ ಶಾಲೆ ಮಕ್ಕಳನ್ನ ತಗೊಂಡು ಹೊಡೆದು ಕುಳಿಸಿ ಮಾಡಬಹುದು. ಹೈಸ್ಕೂಲ್ ಮಕ್ಕಳಿಗೆ ಹೇಳುವಷ್ಟು ಅಂದ್ರೆ ಹೇಳಿದ್ರು ಸಹಿತ ಅವ್ರದೇ ಆದ ಒಂದು ಇದ್ರೊಳಗೆ ಹೋಗಿದ್ದಾರೆ. ಆದ್ರೆ ಈ ಶಾಲೆಯಲ್ಲಿ ಕಂಡುಕೊಂಡದ್ದೇನು ಕೇಳಿದ್ರೆ ಮಕ್ಕಳು ತುಂಬಾ ಆವಾಗಲಿ ಒಳ್ಳೆ ರೀತಿಯಿಂದ ಇದು ಮಾಡ್ತಾ ಇದ್ದಾರೆ. ಕೆಲವೊಂದು ಶಾಲೆಗೆ ಸ್ಕೂಲಿಗೆ ಹೋದಾಗ ಊಟದ ವೇಳೆ ಮತ್ತೆ ಯಾವುದೇ ಒಂದು ಇದ್ದಂತಲ್ಲ, ಊಟದ ವೇಳೆಯಲ್ಲಿ ಒಂದು ಹೈಸ್ಕೂಲಿಗೆ ಹೋದಾಗ ಬಫೆ ಸಿಸ್ಟಮ್ ತುಂಬಾ ಮಕ್ಕಳಿದ್ರು, 400 ಚಿಲ್ಡ್ರನ್ ಮಕ್ಕಳಿದ್ರು. ಅವ್ರಿಗೆ ಬಫೆ ಸಿಸ್ಟಮ್ ನಲ್ಲಿ ಬಡಿಸ್ತಾ ಇದ್ರು. ಶಿಕ್ಷಕರೆಲ್ಲ ನಿಂತ್ಕೊಳ್ತಿದ್ರು, ಎಲ್ಲ ಮಾಡ್ತಿದ್ರು. ಅವ್ರು ಹಿಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಹುಡುಗಿಯರು ಏನ್ ಮಾಡ್ತಿದ್ರು ಅಂದ್ರೆ ಅನ್ನ ಹಾಕೋದನ್ನ ಈ ಗೋಬಿ ಹಿಂಗಿ ಹುಡುಗಿ ಒಂದಿಷ್ಟೇ ಅನ್ನ ಹಾಕೊಂಡು ಹೋಗಿ ಊಟ ಮಾಡ್ತಿದ್ರು. ಅದಾದ್ರೂ ಹೋಗ್ತಿದ್ದೆ ನಾನು ಮತ್ತೊಂದು ಸ್ಕೂಲಿಗೆ ಹೋಗಿದ್ವಿ. ಅಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ ವಯಸ್ಸೆಲ್ಲ 4 ನಿಂತ್ಕೊಂಡು ಮಳೆಗಾಲ ಒಂದು ಗುಂಪಲ್ಲಿ ನಿಂತ್ಕೊಳ್ತಿದ್ರು. ಒಂದು ನಿಮ್ಗೆ 2 ಊಟ ಮಾಡ್ಬೋದು ಅಷ್ಟು ಚೆಲ್ಲದು ತಾಟ್ ತೊಗೊಂಡು ಮಾಡಿದ್ವಿ. ಅದೆಲ್ಲ ನೋಡಿದಾಗ ಯಾಕೆಂದ್ರೆ ನಾವು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನಾವು ನೀವು ಚಿಕ್ಕವ್ರು ಇರ್ಬೇಕಾದ್ರೆ ಒಂದು ಅನ್ನಕ್ಕೂ ಒಂದು ಕಿಮ್ಮತ್ತಿತ್ತು, ಒಂದು ಅಗಳಿಗೂ ಒಂದು ತುತ್ತಿಗೂ. ಅಂದ್ರೆ ನಮ್ಗೆ ಯಾರು ಊಟ ಕೊಡುವಂಥವ್ರು ಇಲ್ಲ, ಯಾರಾದ್ರೂ ಊಟ ಕೊಟ್ಟರು ದೊಡ್ಡವರು, ಹೌದಲ್ಲ. ಈಗ ಆಗಲ್ಲ. ಈಗ ಎಲ್ಲ ಕಡೆ ಊಟ ಸಿಕ್ಕ ಮಕ್ಕಳು ಹೋಟೆಲ್ನಲ್ಲಿ ಮನೆಗಿಂತ ಹೋಟೆಲ್ನಲ್ಲಿ ಊಟ ಮಾಡೋದನ್ನ ಇಷ್ಟಪಡ್ತಾರೆ. ಅದು ನಮ್ಮ ಕಾಲದಲ್ಲಿ ಆಗಿರ್ಲಿಲ್ಲ. ಒಂದು ತುತ್ತನ್ನ ನಾವು ಶಾಲೆ ಹೋಗ್ಬೇಕಾದ್ರೆ ನಾವು 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು. ಮತ್ತೆ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ಬೇಕಿತ್ತು. ನಮ್ಮ ಬುತ್ತಿ ಕಟ್ಕೊಂಡು ಹೋಗೋದಾಗ್ಲಿ ಅಥವಾ ಮನೆಯಿಂದ ಪಾಲಕರು ಕಂಡ್ಕೊಳ್ಳೋದಾಗ್ಲಿ, ಶಾಲೆಯಲ್ಲಿ ಊಟ ಇರಲಿಲ್ಲ. ಒಂದು ಡ್ರಮ್ಮಲ್ಲಿ ನೀರು ಬಿಡಿಸಿದ್ರು. ಆ ರೀತಿ ಒಂದು ಪರಿಸರದಲ್ಲಿ ನಾವು ಬೆಳೆದಾಗ ನಾವು ನಿಜವಾಗೂ ದುರದೃಷ್ಟ ಇಂಥ ಒಂದು ಸೌಭಾಗ್ಯ ನಾವು ಸಿಗ್ಲಿಲ್ಲಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಆದ್ರೆ ಅದನ್ನ ಮಕ್ಕಳು, ಕೆಲವು ಮಕ್ಕಳು ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ. ಆದ್ರೆ ಇಲ್ಲಿ ನಂಗೆ ನಿಜವಾಗೂ ಇಲ್ಲಿಯ ಒಂದು ಇದು ಏನಂದ್ರೆ ಶಿಕ್ಷಕರಲ್ಲೂ ಅಷ್ಟೇ ಆತ್ಮೀಯ ಒಂದು ಭಾವನೆ, ಆತ್ಮೀಯ ಸಂಬಂಧ ಇದೆ. ಮುಖ್ಯಾಧ್ಯಾಪಕರ ಒಂದು ಇದು ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ.
ಊಟದಲ್ಲಾದ್ರೂ ಆಗ್ಲಿ ಮಕ್ಕಳಿಗೆ ಮಾಡ್ತಾ ಇದ್ದಾರೆ. ಒಂದೇ ಒಂದು ಕಣ್ಕೊಂಡು ಹೆಣ್ಣು ಮಕ್ಕಳು ಹೆಚ್ಚಾಗಿ ಮೊಟ್ಟೆ ತಿಂತಾ ಇಲ್ಲ. ದಯಮಾಡಿ ನಿಮ್ಮ ಪಾಲಕರು ಅದನ್ನು ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ, ನಿಮ್ಮ ಜವಾಬ್ದಾರಿ. ಬಹಳ ಜನ ಸಾಕಷ್ಟು ನಮ್ಮ ಹೆಣ್ಮಕ್ಳು ಮೊಟ್ಟೆ ಎಲ್ಲ ತಿಂತಾ ಇಲ್ಲ. ಯಾಕೆ ಅಂತ ಕೇಳಿ ಮನೆಗೆ ಹೋಗಿ, ಯಾಕೆ ಕೇಳಿ ಅಂದ್ರೆ ಬರೀ ಬಾಳೆಹಣ್ಣನ್ನ ಬಂದ್ ಮಾಡ್ಬಿಟ್ಟು ತಿಂತಾರ. ಬಾಳೆಹಣ್ಣನ್ನ ಸೋಸಿಸವಾಗಿ ತಿನ್ನೋದಿಲ್ಲ. ಅಲ್ಲ ಮನೆಗೆ ನಾವು ಚಿಕ್ಕವ್ರು ಹಿಡಿದ ಹಾಗೆ ನಮ್ಗೆ ಬೇಕಾದಷ್ಟೇ ತಗೊಳ್ತಿದ್ವಿ, ಬೇಡ ನಮ್ಗೆ ಬೇಡ ಅಂತಾನೆ ಬಿಡ್ತಿದ್ವಿ ಅಲ್ಲ. ಹಾಗಲ್ಲ, ಎಲ್ಲರೂ ತಿನ್ಬೇಕು. ಯಾಕೆ ಸರ್ಕಾರ ಅಷ್ಟೆಲ್ಲ ಯೋಜನೆ ಮೂಲಕ ಕೊಟ್ಟಿದೆ ಅಲ್ಲ, ಅದನ್ನ ತಿನ್ಲೇಬೇಕಲ್ಲ ಮಕ್ಕಳು. ಅದೊಂದಲ್ಲೇ ನಾನು ಕಂಡುಕೊಂಡದ್ದು. ಹೊರತಾಗಿ ಈ ಶಾಲೆಯಲ್ಲಿ ಉತ್ತಮವಾಗಿ ಬಿಸಿ ಊಟ ನಡೀತಾ ಇದೆ. ಈಗ ನಿಮ್ಮವರ ಸಂಬಂಧ ಏನಾಗಿದೆ, ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಈಗಾಗಲೇ ನಿಮ್ಮ ಪಾಲಕರ ಭೇಟಿ, ಮನೆ ಭೇಟಿಯನ್ನು ಕೆಲವು ಮಾಡಿದಾರಲ್ವಾ? ನಮ್ಮ ಹುಡುಗ ಶಾಲೆ ಹೋಗಿ ಬಂದ್ರೆ ನಮ್ಮ ಇದ್ದಾರಲ್ಲ, ಬಂದಾರೆ ನಮ್ಮ ಬಸ್ಗೆ ಬಂದಿದ್ದಾರೆ. ಮತ್ತೆ ಈಗ ಇಷ್ಟು ತನಕ ನನ್ನ ಭಾಷಣ ಆಯ್ತು. ಈಗ ನೀವು ಮಾತಾಡೋದು, ನಿಮಗೆ ನಿಮ್ಮ ಮಕ್ಕಳಿಗೆ ಸರ್ಕಾರದಿಂದ ಏನೇನ್ ಬೆನಿಫಿಟ್ ಸಿಗ್ತಾ ಇದೆ, ಸೌಲಭ್ಯ ಏನೇನ್ ಸಿಗ್ತಾ ಇದೆ ಮಕ್ಕಳಿಗೆ? ನಿಮ್ಮ ಮಕ್ಕಳಿಗೆ ಸರ್ಕಾರದಿಂದ ಏನೇನ್ ಸೌಲಭ್ಯ ಸಿಗ್ತದೆ? ಯಾರಾದ್ರೂ ಅವ್ರಿಗೆ ಅವ್ರು ಬಿಟ್ಬಿಟ್ಟಿಲ್ಲ. ಮತ್ತೆ ಮತ್ತೆ ಯಾರು ಹೇಳ್ತೀರಿ? ಮತ್ತೆ ಯಾರು ಹೇಳ್ತೀರಿ ಪಾಲಕರು? ನಿಮ್ ಮಕ್ಕಳಿಗೆ ಸಿಕ್ಕಿದ್ದು ಏನು ಸಿಕ್ಕಿದ್ರೆ ತಾಯಿನೇ ಹೇಳಿ ಫಸ್ಟ್. ಈಗ ನಾವು ತಾಯಿ ನಾವು ಖುಷಿ ಮಾಡ್ತೀವಲ್ಲ ಮನೆ ಮಕ್ಕಳನ್ನ. ಏನ್ ಬೇಕು, ಏನೇನಿದೆ ಅಂತ ಊಟಕ್ಕೆ ಮೊಟ್ಟೆ ಇದನ್ನ ಕೊಟ್ಟಿದ್ದಾರೆ, ಬಟ್ಟೆ ಕೊಟ್ಟಿದ್ದಾರೆ, ಚಪ್ಪಲಿ, ಮತ್ತೆ ಬೆಳಿಗ್ಗೆ ಬಂದ ತಕ್ಷಣ ಹಾಲು ಕೊಡ್ತಾರೆ. ಮತ್ತೇನುಂಟು ಇಂಪಾರ್ಟೆಂಟ್ ಬಿಟ್ಟಿದ್ದೀರಿ, ನೀವೇ ಹೇಳ್ಬೇಕು. ಗೊತ್ತಾಯ್ತಿಯಾ? ಅದ್ರ ಬಗ್ಗೆ ಕಡೆ ಓದುತ್ತಿ ಬಗ್ಗೆ ಹೇಳಿ. ಕೆಲವರಿಗೆ ಲಾಸ್ಟ್ ಟೈಮ್ ಬಂದೇ ಇಲ್ಲ ಸರ್. CWS ಮಾತ್ರ ಬಂದಿಲ್ಲ. ಕಡೆಗೆ ನೆಕ್ಸ್ಟ್ ಮತ್ತೇನಿದೆ ನೀವೇ ಹೇಳ್ಬೇಕು. ಹಾ, ಉಚಿತ ಶಿಕ್ಷಣ ಒಪ್ಪಿಕೊಂಡೆ. ಇಂಪಾರ್ಟೆಂಟ್ ಹೇಳ್ತೀರಾ? ಮತ್ತೇನ್ ಕೊಡ್ತಾರೆ? ಅದು ಇಂಪಾರ್ಟೆಂಟ್ ಅಲ್ವಾ? ಯಾವ ಕೊಡ್ತಾ ಇದ್ದಾರೆ, ಏನ್ ಕೊಡ್ತಾ ಇದ್ದಾರೆ? ಕಬ್ಬಿಣಾಂಶ ಮಾತ್ರ ಯಾವ ಕೊಡ್ತಾರೆ? ತಾಯಿ ಹೇಳಿ, ಕಬ್ಬಿಣಾಂಶದ ಮಾತ್ರೆಯನ್ನ ಯಾವಾಗ ಕೊಡ್ತಾ ಇದ್ದಾರೆ? ಮಕ್ಕಳು ಹೇಳ್ತಾರೆ ನೋಡಿ, ತಯಾರಿ ಪಾಲಕರು ನಿಮ್ಮಲ್ಲಿ ಈಗ ಗೊತ್ತಾಗ್ಬೇಕು. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಯಾವಾಗ ಶನಿವಾರ
ಸೋಮವಾರ ಹಾಗಾಗಿ ಒಂದು ವಿಷಯ, ನೀವು ಮನೆಗೆ ಮಕ್ಕಳು ಮನೆಗೆ ಹೋಗ್ತಾರೆ ಏನ್ ಕೇಳ್ತೀರಿ ಅದನ್ನೇ ಫಸ್ಟ್ ಮನೆಗೆ ಹೋಗ್ತಾರೆ ಏನಾದ್ರು ಕೇಳಿದ್ರಲ್ಲ ಏನ್ ಕೇಳ್ತೀರಿ, ಎಷ್ಟು ಮಂದಿ ಕೇಳಿದ್ರಿ ಕೇಳ್ತೀರಾ? ಏನಂತ ಕೇಳ್ತೀರಿ ಬಂದಿರ್ತೀವಿ ಮತ್ತೆ ಅಲ್ಲ ನೀವು ಫಸ್ಟ್ ಮನೆ ಶಾಲೆ ಬಿಟ್ಟು ಮನೆಗೆ ಹೋಗ್ತಾರೆ ಮಕ್ಕಳು ಹೋಗ್ಬಿಟ್ಟು ಏನ್ ಕೇಳ್ತೀರಿ? ಫಸ್ಟ್ ಮಕ್ಕಳು ಮನೆಗೆ ಬಂದ್ರು ಅವಾಗ ನಿಮ್ ಪ್ರಶ್ನೆ ಏನಿರ್ತದೆ, ಮಗಳು ಮಾಡಿದ ಮಗ ಮಗಳು ಮಾಡಿದ ಮಗಳ ಅಥವಾ ಏನಾದ್ರು ವಿಚಾರಿಸ್ತೀವಿ ಮಾತಾಡಿ ಅದು ನಮಗೆ ನಾವು ಮೊಟ್ಟೆ ಯಾರೆಲ್ಲ ಕೊಡ್ತೀವಿ ನೀವೇನ್ ಕೇಳ್ತೀರ? ಇದು ಸುಳ್ಳು, ಇದು ನಾನು ನೀವೇನ್ ಕೇಳ್ತೀರಿ? ಯಾವ ತಾಯಿ ಬಂದ್ರೆ ಎಂತ ಊಟ ಮಾಡಿದ್ರಿ ಅಂತ ಕೇಳುದಿಲ್ವಾ? ಯಾವಾಗ ತಾಯಿ ಹೊಟ್ಟೆ ನೋಡ್ತಾಳೆ, ಹೊಟ್ಟೆ ನೋಡ್ತಾಳೆ ಅಂತ ಅಲ್ಲ ನಾ ಎಲ್ಲರೂ ಬಂದು ಮಕ್ಕಳು ನೀವು ಕೇಳುದಿಲ್ವಾ? ಅಷ್ಟೇ ಪರಿಸ್ಥಿತಿ. ಒಂದ್ ಶಾಲೆಯಲ್ಲಿ ನಾವು ಆಡಿಟ್ ಮಾಡಿದ್ದೆ, ಕನ್ನಡ ಶಾಲೆಯಲ್ಲಿ. ಒಂದ್ ನಿಮಿಷ ಕೇಳ್ಕೊಳ್ಳಿ. ಕನ್ನಡ ಶಾಲೆಯಲ್ಲಿ ಆಡಿಟ್ ಮಾಡಿದ್ದೆ ಒಂದ್ ಶಾಲೆಯಲ್ಲಿ. ಹೋದ ವರ್ಷ ಮೊದಲನೇ ವರ್ಷ ನಮ್ಮ ಮಕ್ಕಳು ಹೋದ ವರ್ಷನೇ ವರ್ಷ ಮಾಡಿದ್ವಿ. 44 ಮಕ್ಕಳಿದ್ರು, 44 ಮಕ್ಕಳು ಊಟ ಮಾಡಿದ್ರು. ನಾವು ನೋಡಿದ್ದೇವೆ. ನಾವು ಅವಾಗ 4 ದಿನ ಇತ್ತು, 3 ದಿನ ಬಂದ್ವಿ, ಒಂದಿನ ಹೇಳ್ದೇನೆ ಬಂದ್ವಿ. ಆ ವರ್ಷ 44 ಮಕ್ಕಳು ಊಟ ಮಾಡಿದ್ದಾರೆ. ಕಡೆಗೆ ಬಾಲಕರು ಬಾಲಕರಿಸಬೇಕಂತೇನು ಅವರೇ ಊಟದ ಬಗ್ಗೆ ಯಾರು ಮಾತಿಲ್ಲ. ನಮ್ಮ ಮಕ್ಕಳು ಎಲ್ಲರೂ ಊಟ ಮಾಡ್ತಾರೆ, ನೀವು ಅದ್ರ ಬಗ್ಗೆ ಏನು ಇದು ಮಾಡಬೇಕು, ಚಂದ ಮಾಡಿ ಒಳ್ಳೆ ಕೆಲಸ ಬರ್ಕೊಂಡು ಹೋಗ್ರಿ ಹಾಗಿಲ್ಲ. ಕಡೆಗೆ ಅವ್ರಿಗೆ ಫಸ್ಟ್ ದಿವ್ಸ ಬಂದಿದೆ, ಅವ್ರಿಗೆ ಎಷ್ಟು ದಿನ ನೀವು ಬರ್ತೀರಿ ಶಾಲೆಗೆ ಬರ್ತೀರಾ ಊಟ? ಇಲ್ಲ ನಮಗೆ ನಾವು ಕೂಲಿ ಕೆಲಸಕ್ಕೆ ಹೋಗೋರು, ನಾವು ಬೆಳಿಗ್ಗೆ ಹೋಗಿ ಸಂಜೆ ಬರ್ತೇವೆ, ಮತ್ತೆ ಮಕ್ಕಳು ನಮ್ಮ ಮಕ್ಕಳೆಲ್ಲ ಊಟ ಮಾಡ್ಕೊಂಡು ಬರ್ತಾರೆ, ಊಟ ಚಲೋ ಇದೆ ಅಂತ ಹೇಳ್ತಾರೆ. ಮನೆಯಲ್ಲಿ ಇದ್ದಾಗ ನಮ್ಮ ಊಟ ಬೇಡ, ಶಾಲೆ ಊಟನೇ ಬೇಕು ಅಂತ ಹೇಳ್ತಾರೆ ಎಲ್ಲ ಅಂತ ಹೇಳುದು. ಅಲ್ಲಿ ಏನಾಗಿದೆ ಅಂದ್ರೆ ಶಾಲೆಯಲ್ಲಿ ದೊಡ್ಡ ಶಾಲೆ ಅದು ಶಿಕ್ಷಕರೆಲ್ಲ ಇದ್ದಾರೆ, ಡೇಟ್ ಕಾಲಾತ್ಮಕ ಎಣ್ಣೆಯನ್ನ ಬಳಸ್ತಾ ಇದ್ದಾರೆ. ಡೇಟ್ ಅಂದ್ರೆ ಡಿಸೆಂಬರ್ ನಲ್ಲಿ ಮುಗಿದನ್ನ ಮಾರ್ಚ್ ದಲ್ಲಿ, ನಾವು ಮಾರ್ಚ್ ನಲ್ಲಿ ಒಳಗೆ ಹೋಗಿದ್ದೇವೆ, ಮಾರ್ಚ್ ನಲ್ಲಿ ಬಳಸ್ತಾ ಇದ್ದಾರೆ. ಡಿಸೆಂಬರ್ ನಲ್ಲಿ ಮುಗಿದ್ದಾರೆ. ನಾನು ಯಾಕೆ ಹೇಳ್ತೇನೆ ಅಂದ್ರೆ ಪಾಲಕರು ಅಲರ್ಟ್ ಆಗ್ಬೇಕು. ಇಲ್ಲಿ ನಾವು ಒಂದು ಉದ್ದೇಶ ಅಂದ್ರೆ ಶಿಕ್ಷಕರನ್ನು ಹೋಗ್ಲಿಕ್ಕೆ ಬರ್ಲಿಲ್ಲ, ನಿಮ್ಮಲ್ಲಿ ಜಗಳ ಬರ್ಲಿಲ್ಲ, ಯಾಕೂ ಬರ್ಲಿಲ್ಲ. ಏನಂದ್ರೆ ಶಿಕ್ಷಕ ಪಾಲಕ ಬಾಲಕ ನಾವು ನೀವು ಕಲಿಬೇಕಾದ್ರೆ ಬರೀ ಶಿಕ್ಷಣ ಒಂದಿತ್ತು, ಆದ್ರೂ ಪಾಲಕರು ಬರ್ತಿದ್ರು. ಮಕ್ಕಳು ನಾವೇನಾದ್ರು ಮಾಡಿದ್ರು ಸ್ವಲ್ಪ ಮಾರ್ಕ್ಸ್ ಕಳ್ತು, ನಮ್ಮ ತಂದೆಯವರು ಮಾರ್ಕ್ಸ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟು ಮಾರ್ಕ್ಸ್ ಕಡಿಮೆ ಗೊತ್ತಾಗ್ತಿದ್ರು, ಸೀದಾ ಶಾಲೆಗೆ ಬರ್ತಿದ್ರು. ಆ ರೀತಿ ಪರಿಸ್ಥಿತಿ ಇತ್ತು. ಏನಂದ್ರೆ ನೀವೇನ್ ಮಾಡ್ಬೇಕು ಕೇಳಿದ್ರೆ, ಇಷ್ಟೆಲ್ಲ ಜನ ಇದ್ರು, ಅಷ್ಟು ದೂರ ಇದೆ ಹೋಗಿ ಒಪ್ಕೊಳ್ತೇವೆ, ಎಲ್ಲ ಒಪ್ಕೊಳ್ತೇವೆ ನಾವು. ಆದ್ರೆ ದಿವ್ಸಕ್ಕೆ ಒಬ್ರು ಶಾಲೆಗೆ ಬಂದ್ರೆ ಪಾಲಕರು ತಾಯಿಗೆ ಹೇಳ್ತೇನೆ ನಾನು, ಇವ್ರಿಗೆ ಹೇಳುದಿಲ್ಲ. ಯಾಕೆ ಕೇಳಿದ್ರೆ ನಮ್ದೇ ಜವಾಬ್ದಾರಿ ಹೆಚ್ಚಿರ್ತದೆ ತಾಯಿಗೆ. ದಿವ್ಸಕ್ಕೆ ಯಾರಾದ್ರು ಒಬ್ರು ಬಂದ್ರೆ ನೋಡಿ, ನಾವೊಂದು ಮಾತಾಡ್ತೇನೆ ಅದ್ರ ಮಧ್ಯದಲ್ಲಿ, ನಾವು ಮನೆಯಲ್ಲಿ ನಮ್ಮ ಮಕ್ಕಳು ರಜೆ ಮನೆಯಲ್ಲಿದ್ದಾಗ ನಿಮ್ಗೆ ಸಮಸ್ಯೆ ಆಗ್ತದೆ ಆಗುದಿಲ್ವಾ? ಆವಾಗ ನಮ್ಮ ಮನೆಯಲ್ಲಿ ನಮ್ಗೆ 2-3 ಮಕ್ಕಳು ಇದ್ದಾರೆ. ಈಗ ಇಷ್ಟೆಲ್ಲ ಜನ ಮಕ್ಕಳನ್ನ ಶಾಲೆಯಲ್ಲಿ ಶಿಕ್ಷಣ ಕೊಡ್ಲೇಬೇಕು, ಅವ್ರಿಗೆ ಹಾಲು ಕೊಡ್ಬೇಕು, ಊಟ ಕೊಡ್ಬೇಕು, ಪ್ರತಿ ಗುಳಿಗೆ ಕೊಡ್ಬೇಕು. ಆ ವಾರ ನೆನ್ಪು ಮಾಡ್ಕೊಂಡು ಎಲ್ಲ ಕೊಟ್ಟು ಮತ್ತೆ ಇತರೆ ಸರ್ಕಾರಿ ಕೆಲಸಗಳು ಹಲವಾರು ಇರ್ತದೆ, ಅದಕ್ಕೆ ಹೋಗ್ಬೇಕು, ಅದು ಮಾಡ್ಬೇಕು, ಟ್ರೈನಿಂಗ್ ಕೊಡ್ಬೇಕು, ಇದೆಲ್ಲ ಮಾಡ್ಬೇಕು. ಮತ್ತು ಇನ್ನೊಂದೇನಂದ್ರೆ ಅಡಿಗೆಯವರನ್ನ ಆಯ್ಕೆ ಮಾಡ್ಕೊಂಡಿದ್ರಲ್ಲ, ಅಡಿಗೆಯವರನ್ನ ಯಾವಾಗ ಆಯ್ಕೆ ಮಾಡ್ಕೊಂಡಿದ್ರು? ಖಾಲಿ ಒಂದು ಅನ್ನ ಸಾರು ಮಾಡ್ಬೇಕಾದ್ರೆ ಆಯ್ಕೆ ಮಾಡ್ಕೊಂಡಿದ್ರು. ಫಸ್ಟ್ ನಮ್ಗೆ ಏನ್ ಬರ್ತಾ ಇತ್ತು? ಕೇವಲ ಅನ್ನ ಮತ್ತು ಸಾರು ಅಷ್ಟೇ ಬರ್ತಾ ಇತ್ತಲ್ಲ, ಆವಾಗ ಅಡಿಗೆಯವರನ್ನ ಆಯ್ಕೆ ಮಾಡ್ಕೊಂಡಿದ್ರು. ಆದ್ರೆ ಕ್ರಮೇಣವಾಗಿ ಒಂದೊಂದೇ ಸೇರಿಸ್ತಾ ಹೋದ್ರು. ನಮ್ಮ ಸೋಷಿಯಲ್ ಡಿಸ್ಟೆನ್ಸ್ ನಲ್ಲಿ
ಮೊಟ್ಟೆ ತಂದ್ರು, ಹಾಲು ತಂದ್ರು, ಎಷ್ಟು ರಿಸ್ಕ್ ಆಗ್ತದೆ ಅನ್ನೋದನ್ನ ನಾವು ತಾಯಂದಿರಾಗಿ ಗೊತ್ತಾಗ್ತದಲ್ಲ. ನೀವು ದಿವ್ಸಕ್ಕೆ ಒಬ್ಬರು ಬಂದು ಅಟ್ಲೀಸ್ಟ್ ಅವ್ರು ಬಡಿಸ್ಬೇಕಾದ್ರೆ ಬೆಳಿಗ್ಗೆ ಒಂದು ಸಂಜೆ ಮುಟ್ಕೊಳ್ಳಲ್ಲ, ಒಂದು 12 ಗಂಟೆ ಟೈಮಿಗೆ ಬಂದರೆ 12 ಟೈಮಿಗೆ ಒಂದು ಬಡಿಸೋದು, ಇದು ಮಾಡೋದು. ಸೊ ಅವರಿಗೆ ಹೆಲ್ಪ್ ಮಾಡಿ ನೀವು ಒಂದು ರುಚಿಯನ್ನು ನೋಡಿ ಅದನ್ನು ಪುಸ್ತಕ ಇರ್ತದೆ ಅದರೊಳಗೆ ಬರೆದು ಹೋದ್ರೆ ಅವರು ಅಲರ್ಟ್ ಆಗ್ತಾರೆ, ಅಡುಗೆಯವರು ಅಲರ್ಟ್ ಆಗ್ತಾರೆ, ಮತ್ತೆ ಶಿಕ್ಷಕರು ಅಲರ್ಟ್ ಆಗ್ತಾರೆ, ಮತ್ತೆ ಮಕ್ಕಳು ಸಹಿತ ಕಿಡಿಗೇಡಿ ಮಾಡೋದನ್ನ ಶಾಂತಿ ಕಿಡಿಗೇಡಿ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡ್ತಾರೆ. ಹೋಗ್ತೀರಾ ಇದಕ್ಕೆ ಅಲ್ವಾ ಮೇಡಮ್? ಹೋಗ್ತೀರಾ? ಹೌದಲ್ಲ? ಅದಕ್ಕಾಗಿ ಏನಂತ ಸರ್ಕಾರ ಹೇಳಿದ್ರೆ, ನಾವು ಈಗ ಮಾತಾಡ ನೀವು ಬರ್ತಿರ್ಬೋದು, ಬರುದಿಲ್ಲ ಅಂತ ಹೇಳಿಲ್ಲ, ನಾವು ಆ ರೀತಿ ಮಾಡೋದ್ರಿಂದ ಮಕ್ಕಳು ಸಹಿತ ಒಳ್ಳೆ ರೀತಿಯಿಂದ ಇದು ಮಾಡ್ತಾರೆ, ಮತ್ತೆ ಎಲ್ಲರೂ ತಿಂತಾರೆ. ಮಕ್ಳಿಗೆ ಹೇಳಿಕಾಗ್ತದೆ. ಈ ಹೆಣ್ಮಕ್ಳು ಬರೀ ಬಾಳೆಹಣ್ಣೆ ಕೊಡ್ತಾ ಇರ್ತಾರೆ, 2 ಬಾಳೆಹಣ್ಣು ಕೊಡ್ತಾ ಇದ್ದಾರೆ, 2 ಬಾಳೆಹಣ್ಣು ಕೊಡ್ತಾರೆ, ಅದನ್ನೇ ಇಟ್ಕೊಂಡು ಕೊಡ್ತಾರೆ. ಭಾಳ ಜನ ಏನ್ ಕೊಡ್ತಾರೆ ಮೊಟ್ಟೆ. ನೀವು ತಾಯಿಯಲ್ಲಿ ದಯಮಾಡಿ ಹೇಳ್ತೀವಿ ಮೊಟ್ಟೆ ತಿನ್ನಿ. ಸರ್ಕಾರ ಸುಮ್ಮನೆ ಕೊಡ್ತಾ ಇಲ್ಲ. ವಿಚಾರ ಮಾಡ್ರಿ, ನಿಮ್ಮ ಮಕ್ಕಳಿಗಾಗಿ ಸರ್ಕಾರ ಎಷ್ಟು ಖರ್ಚು ಮಾಡ್ತಾ ಇದೆ ಅಂತ. ನಾವೇ ಮನೇಲಿ ನಾವೇ ಅದನ್ನ ತಂದ್ರೆ ಎಷ್ಟು ಹಣ ಅಂತ ನಮ್ಗೆ ಗೊತ್ತಾಗ್ತದಲ್ಲ. ದಿವಸ ಮೊಟ್ಟೆ ನಾವು ಮೊಟ್ಟೆ ಎಷ್ಟಾಗ್ತದೆ ಅಲ್ವಾ? ಊಟಕ್ಕೂ ಹಾಲು ಪ್ರತಿಯೊಂದನ್ನು ಅಲ್ಲ. ಮತ್ತೆ ಈಗ ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ ತಾಯಿ ಪಾಪ ಎಲ್ಲಿ ಹೋಗುದು, ಏನು ಮಾಡಿದ್ರು ಮಕ್ಕಳಿಗೆ ಸರಿ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕಿತ್ತು. ಈಗ ಆ ಪರಿಸ್ಥಿತಿನೇ ಇಲ್ಲ. ಶಾಲೆ ಅದ್ರೊಳಗೂ ಮತ್ತೆ ಹೇಳ್ತೇನೆ, ನಾನು ಒಬ್ಬನಾಗಿ ಈ ಶಾಲೆಗೆ ಹೋಗುವಂತ ಮಕ್ಕಳಿಗೆ ಯಾವ್ದು ಸಮಸ್ಯೆ ಇಲ್ಲ. ಯಾಕೆಂದ್ರೆ ಕ್ಲೀನ್ ಇದ್ರೆ ನೀಟಾಗಿ ಮಾಡ್ತಾರೆ. ಯಾವಾಗ ಕ್ಲೀನ್ ಮಹತ್ವ, ಕ್ಲೀನ್ ಆಗಿ ನೀಟಾಗಿ ಮಾಡ್ತಾರೆ. ಮತ್ತೆ ಶಿಕ್ಷಕರ ಜವಾಬ್ದಾರಿಯನ್ನು ತಗೊಳ್ತಾರೆ. ಅದು ಮೇನ್ ತಗೊಂಡು ಮಾಡ್ತಾರೆ. ಅದಕ್ಕೆ ನೀವು ಕೈ ಜೋಡಿಸಿದ್ರೆ ಅವರಿಗೂ ಹುಷಾರು. ಗೊತ್ತಾಯ್ತಲ್ಲ? ನೀವು ಈಗ ನೋಡಿ, ನಾನು ಕೇಳಿದ್ರೆ ನೀವು ಏನ್ ಕೇಳ್ತಿರ್ತೀರೋ ಸರಿ ಉತ್ತರ ಕೊಡಲಿಲ್ಲ. ಮಕ್ಕಳು ಮನೆ ಹೋಗ್ತಾರೆ ಏನಂತಾರೆ? ನಂಬಿಕೆನೇ ಬೇರೆ ಮೇಡಮ್ಮ, ನಂಬಿಕೆನೇ ಬೇರೆ, ಹೆಲ್ಪು ಬೇರೆ. ಎಲ್ಲ ಹೆಲ್ಪ್ ಮಾಡ್ತೀರಿ ಹೇಳಿದ್ದಾರೆ ಮೇಡಮ್. ಸಭೆಯಲ್ಲಿ ಇದ್ದಾಗ ಬಂದು ರೆಗ್ಯುಲರ್ ಯಾರೋ ಅಪರೂಪಕ್ಕೆ ಬರ್ತಾ ಇರ್ತಾರೆ ಮದುವೆ, ಅವಾಗ ಬಂದಾಗ ಟೇಸ್ಟ್ ಮಾಡಿ ಹೋಗ್ತಾರೆ. ಇದ್ದಾರೆ, ಅವ್ರ ಸಂಪರ್ಕ ಇದೆ. ಇನ್ನೊಂದು ಫಂಕ್ಷನ್ ಇದ್ದಾಗ ಮಾತ್ರ ಫುಲ್ ಅವ್ರದೇ. ಅದು ಈಗ ಇದೆಷ್ಟು ಜವಾಬ್ದಾರಿ ಸರ್ಕಾರದ್ದು ಶಿಕ್ಷಕರದ್ದು ಆಯ್ತಾ? ನಿಮ್ಮ ಜವಾಬ್ದಾರಿ ಏನು? ನಿಮ್ಮ ಜವಾಬ್ದಾರಿ ಏನು? ಮಕ್ಕಳನ್ನು ಸರಿಯಾಗಿ ಶಾಲೆ ಫಸ್ಟ್ ಬೇಕು, ಮತ್ತೆ ಸರಿಯಾಗಿ ಶಾಲೆ ಕಳಿಸೋದಾಯ್ತು. ಮತ್ತೆ ಮಕ್ಕಳನ್ನ ಶಿಸ್ತಿನಿಂದ ಸ್ಕೂಲಲ್ಲಿ ನೋಡ್ಕೊಳ್ಳೋದು, ಅಭ್ಯಾಸದಲ್ಲಿ ಕಾಳಜಿ ಮಾಡೋದು. ದಾಖಲಾತಿ ಕಡಿಮೆ ಆಗುತ್ತೆ ನೋಡ್ಕೋಬೇಕು. ಇದು ಈ ಒಂದು ಇದನ್ನ ಎಲ್ಲಾ ಶಾಲೆಗೂ ಕೊಡ್ತಾರ? ಎಲ್ಲಾ ಶಾಲೆಯಲ್ಲೂ ಊಟ ಬಟ್ಟೆ ಇದೆಲ್ಲ ಎಲ್ಲ ಶಾಲೆಗೂ ಕೊಡ್ತಾರ? ಸರ್ಕಾರಿ ಶಾಲೆಯಲ್ಲಿ ಮಾತ್ರ. ಅಂದ್ರೆ ಸರ್ಕಾರಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಸೇರಿಸಬೇಕು. ಮತ್ತೆ ನಮ್ಮ ಆ ಕಡೆ ಈ ಕಡೆ ನೆರೆಹೊರೆಯವರಿಗೂ ಸಹಿತ ನಾವು ಸರ್ಕಾರಿ ಶಾಲೆಯಲ್ಲಿ ಕಳಿಸ್ತೀವಿ ಅಂತ ಹೇಳ್ಬೇಕು ಅವರಿಗೆ. ಗೊತ್ತಾಯ್ತಲ್ಲ? ಯಾಕೆ ನೋಡ್ರಿ, ಸರ್ಕಾರಿ ಶಾಲೆಗೆ ಮತ್ತು ಗೌರ್ಮೆಂಟಿಗೆ ಅಥವಾ ಪ್ರೈವೇಟ್ ಶಾಲೆಗೆ ಡಿಫ್ರೆನ್ಸ್. ಪ್ರೈವೇಟ್ ಶಾಲೆಗೆ ಡಿಫ್ರೆನ್ಸ್ ಇದೆ. ಏನು ಕೇಳಿದ್ರೆ ನೋಡ್ರಿ, ಮೊದಲೇನಾಗಿತ್ತು, ಅವ್ರು ಪ್ರೈವೇಟ್ ಶಾಲೆಯವರೆಲ್ಲ ಸ್ವಲ್ಪ ಅಪ್ಡೇಟ್ ಆಗಿ ಬರ್ತಿದ್ರು, ಬಾಕಿಯವರೆಲ್ಲ ಸ್ವಲ್ಪ ಇದು ಮಾಡ್ತಿದ್ರು. ಅದು ಈಗ ಹಾಗಲ್ಲ. ಸರ್ಕಾರ ಪ್ರತಿಯೊಂದನ್ನು ಕೊಟ್ಟಿದೆ. ಪ್ರತಿಯೊಬ್ಬರಿಗೂ ಕೊಟ್ಟಿದೆ. ಏನನ್ನ ಇದನ್ನ ಪ್ರತಿಯೊಬ್ಬರಿಗೂ ಯೂನಿಫಾರ್ಮ್ ಕೊಡ್ತಿದೆ. ಈಗ ಪ್ರೈವೇಟ್ ಸ್ಕೂಲಲ್ಲಿ ಏನೇನು ಕೊಡ್ತಾ ಇದೆ ಅದನ್ನೆಲ್ಲ ಸರ್ಕಾರಿ ಶಾಲೆಯವರಿಗೆ ಕೊಟ್ಟಿದೆ ಅಲ್ವಾ? ಹೋಗ್ತೀರಾ? ಇದನ್ನ ಹೋಗ್ತಿರಲ್ಲ? ಜೊತೆಗೆ ಇಂಗ್ಲಿಷ್ ಅಂತ ಕಲಿಸ್ಬೇಕು ಅಂತಾನು ಬಂದಿದೆ. ಅಂತದ್ರೊಳಗೆ ಸುಮ್ಮನೆ ಪ್ರೈವೇಟ್ ಶಾಲೆಗೆ ಯಾಕೆ ಕಳಿಸ್ಬೇಕು? ನಿಮ್ಗೆ ಹೊರೆ ಅಲ್ವಾ? ಪಾಲಕರಿಗೆ ಹೊರೆ ಅಲ್ವಾ? ಈಗ ಎಲ್ಲಾ ಸೌಲಭ್ಯ ಮತ್ತು ಹಿಂದೆ ಎಲ್ಲ ಕಲಿತು ದೊಡ್ಡ ದೊಡ್ಡ ಆಫೀಸರ್ ಆದವರು ಎಲ್ಲರೂ ಕನ್ನಡ ಶಾಲೆ ಕಲಿತವ್ರೆ. ಹೈಸ್ಕೂಲಲ್ಲಿ ಇದು ಕಾನ್ವೆಂಟ್ ಅಲ್ಲಿ ಕಲ್ತಂತವ್ರು ಆಫೀಸರ್ ಆಗೋದ್ರಿಂದ ಕನ್ನಡ ಶಾಲೆ ಕಲ್ತಂತವ್ರೆ ಆದವ್ರು ಜಾಸ್ತಿ ಅಲ್ವಾ? ಅದು ನೋಡ್ಕೊಳ್ತಿರಲ್ಲ. ಅದಕ್ಕಾಗಿ ಸರ್ಕಾರ ಏನಂತ ಇದೆ, ಕಡ್ಡಾಯವಾಗಿ ಮಕ್ಕಳನ್ನ ಈ ಕನ್ನಡ ಶಾಲೆಗೆ ಕಳಿಸ್ತೀವಿ, ಕನ್ನಡ ಶಾಲೆಯಲ್ಲೇ ಕಳಿಸ್ತೀವಿ. ಅದರಿಂದನೇ ಅವರು ಅಭ್ಯುದಯ. ನಮ್ಮ ಕರ್ನಾಟಕ ಆಗಿರೋದ್ರಿಂದ ನಾವು ಇಂಗ್ಲಿಷ್
ಇಂಗ್ಲಿಷ್ ಅನ್ನ ಒಂದು ಭಾಷೆಯಾಗಿ ಕಲ್ತ್ಕೊಳ್ಬೇಕು ದಿನ. ಪ್ರತಿಯೊಂದಕ್ಕೂ ನಾವು ಇಂಗ್ಲಿಷ್ ಅನ್ನ ಓದಿದ್ರು, ನಾವು ಇಂಗ್ಲಿಷ್ ಬ್ರಿಟಿಷ್ ಅನ್ನ ಓದಿದ್ರು ನಾಳೆ ನಾವು ಕೊಡುವಂತ ಪರಿಸ್ಥಿತಿ ಬರ್ತದೆ. ಅದಕ್ಕಾಗಿ ಕನ್ನಡ ಶಾಲೆಯನ್ನು ಯಾವ ಕಾಲಕ್ಕೂ ಬಿಡಬಾರ್ದು. ಕನ್ನಡ ಶಾಲೆ ಮುಖ್ಯವಾಗ ಯಾರು ಇದು ಮಾಡಿ ಸಪೋರ್ಟ್ ಮಾಡ್ಬಾರ್ದು. ಕನ್ನಡ ಶಾಲೆಗೆ ಮಕ್ಕಳನ್ನೆಲ್ಲ ಕಳಿಸ್ಬೇಕು. ಇದೆಲ್ಲ ಆಯ್ತು. ಇದರಿಂದ ಪಾಲಕರಿಗೆ ಏನ್ ಬೆನಿಫಿಟ್ ಬರುತ್ತೆ? ಸರ್ಕಾರಿ ಶಾಲೆ ಮಕ್ಕಳು ಕಳಿಸೋದ್ರಿಂದ ಪಾಲಕರಿಗೆ ಏನ್ ಬೆನಿಫಿಟ್ ಆಯ್ತು? ಮಕ್ಕಳಿಗಂತೂ ಪಾಲಕರಿಗೆ ಏನ್ ಬೆನಿಫಿಟ್ ಆಯ್ತು? ಕೂಲಿಕಾರರಿಗೆ ಮಕ್ಕಳನ್ನ ಅಡುಗೆ ಮಾಡಿಸುವ ಮನೆಯಲ್ಲಿ ಉಳಿಬೇಕಂತ ಅವಶ್ಯಕತೆ ಇಲ್ಲ. ಕೂಲಿಗೆ ಹೋಗ್ಬೇಕು. ನೀವು ತಾಯಿಗೆ ಹೇಳಿ, ನೀವು ಮತ್ತೊಮ್ಮೆ ತಾಯಿಗೆ ಬೆನಿಫಿಟ್ ಆಗ್ತದೆ. ಬೆಳಿಗ್ಗೆ ರೆಡಿ ಮಾಡ್ಕೊಳ್ಬೇಕಿತ್ತಲ್ಲ ಊಟದ ಡಬ್ಬಿ, ಅದು ಅಲ್ಲ ಮಕ್ಕಳಿಗೆ ಅದೇ ವಿಚಾರ ಮಾಡಿ ಯಾಕೆ ತಾಯಂದಿರಿಗೆ ಬಾಳ್ ಬೆನಿಫಿಟ್ ಆಗಿದೆ ಇದರಿಂದ. ತಾಯಂದಿರಿಗೆ ಬಾಳ್ ಬೆನಿಫಿಟ್ ಆಗಿದೆ. ಏನ್ ಹೇಳಿ ನಮಗ ಬೇಡ 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 ಅವರು ಮಕ್ಕಳಿಗೆ ಶಾಲೆ ಬರ್ತಾರೆ. ನೀವೇ ಬರೋ ನಾನು ಒಂದು ತಾಯಿಯಲ್ಲಿ ಹೇಳ್ತಾ ಇದ್ದೇನೆ. ಹೇಳಿ ನಮ್ಮದವ್ರಿಗೆ ಕೇಳಿ, ತಾಯಂದಿರಿಗೆ ಅಷ್ಟೇ ಕೇಳಿದ್ದೇನೆ. ಯಾಕೆ ಹೇಳಿ? ಸರ್ ಒಂದು ವಾಕ್ಯದಲ್ಲಿ ಹೇಳಿದ್ರು, ಕೂಲಿಗಾರಿಗೆ ಕೂಲಿ ಕೆಲಸಕ್ಕೆ ಹೋಗುವವರಿಗೆ ಅಡುಗೆ ಮಾಡಿಟ್ಟು ಹೋಗುವಂತ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೀರಾ? ಹೇಳ್ತಿದ್ರೆ ನಿಮ್ಗೆ ನಾ ಹೇಳ್ಕೊಂಡು ನೀವು ಹಾ ಹೂ ಅಂತಿಲ್ಲ. ಅಲ್ಲ ಅವ್ರಿಗೆ ಯಾವ್ದು ಹೇಳೋ ಗೊತ್ತಾಗ್ತಾ ಇಲ್ಲ ಇದು. ಸರ್ಕಾರಿ ಶಾಲೆ ಹೋಗೋದ್ರಿಂದ ಹೆಣ್ಮಕ್ಳು ಶಾಲೆ ಹೋಗೋದ್ರಿಂದ ನಿಮ್ಮ ಸರ್ಕಾರಿ ಶಾಲೆಗೆ ಹೋಗೋದ್ರಿಂದ ಮಕ್ಕಳು ಇಷ್ಟೆಲ್ಲ ಬೆನಿಫಿಟ್ ಸರ್ಕಾರ ಕೊಡೋದ್ರಿಂದ ಮಕ್ಕಳಿಗಾಯ್ತು, ಪಾಲಕರಿಗೆ ಖರ್ಚು ಉಳಿತು, ಅದೆಲ್ಲ ಆಯ್ತು. ಅದು ಬಿಟ್ಟು ತಾಯಂದಿರಿಗೆ ಮತ್ತೆ ಬೆನಿಫಿಟ್ ಇದೆ. ತಾಯಂದಿರಿಗೆ ಬೆನಿಫಿಟ್ ಇದೆ ನನ್ನ ಲೆಕ್ಕದಲ್ಲಿ. ನಿಮ್ ಅವ್ರ ಲೆಕ್ಕದಲ್ಲಿ ಇದೆಯೋ ಗೊತ್ತಿಲ್ಲ. ಹೇಳ ನೀವು ಬೆಳಿಗ್ಗೆ ಇದ್ದೆಲ್ಲ ನೀವು ಎಲ್ಲಾದ್ರೂ ಹೋಗ್ಬೇಕಂತ ಒಂದು ಇದು ಮಾಡಿರ್ತೀರಿ ಮನಸ್ಸಲ್ಲಿ. ಮನೆಯಲ್ಲಿ ಮಕ್ಕಳಿದ್ರೆ ಅವ್ರನ್ನ ಕರ್ಕೊಂಡು ಹೋದ್ರಿ, ಇವತ್ತು ಪೇಟೆಗೆ ಅಷ್ಟ್ಕೋಲಾದ್ರೆ ಹೋಗ್ಬೇಕಂತ ಇದೆ ಅಂತ ಹೇಳಿ ಅವ್ರ ಮಕ್ಕಳು ಕರ್ಕೊಂಡು ಹೋದ್ರೆ ಅದು ತೆಗೆಸ್ಕೊಳ್ಳಿ ಅಂತ ತ್ರಾಸ ಕೊಡೋದು. ಮತ್ತೆ ಮಕ್ಕಳು ಕರ್ಕೊಂಡು ಹೋದ್ರೆ ನಮ್ ಕೆಲಸ ಪಟ ಆಗುದಿಲ್ಲ, ಮಾಡ್ಕೊಂಡು ಬನ್ನಿ ಅಲ್ವಾ? ಹೌದಂದ್ರೆ ಹೌದಾ, ಇಲ್ಲ ಅಂದ್ರೆ ಇಲ್ಲ. ಎರಡನೇ ಮತ್ತು ಇನ್ನೊಂದು ಏನಂದ್ರೆ, ಎಲ್ಲಾದ್ರೂ ಒಂದು ಸೀರೆ ಕೊಡುದು, ನಾಮಕರಣ ಮಾಡುದು, ಬೆಳಿಗ್ಗೆ ಸಂಜೆ ಬೇಡ ಬಟ್ ಹಿಂಗ್ ಹೋಗಿ ಹಿಂಗ್ ಬರ್ಬೇಕು ಅಂದಾಗ ನಾವು ಮಕ್ಕಳ ಕರ್ಕೊಂಡು ಹೋಗೋದಕ್ಕೆ ನಾವೇ ಹೋಗೋದಕ್ಕೆ ಡಿಫ್ರೆನ್ಸ್ ಇದೆ. ಹೋಗ್ತೀರಿ? ಈಗ ನಾವು ಎಷ್ಟು ಕಡೆ ನೋಡಿದ್ದೇವೆ ಫಂಕ್ಷನ್ ಅಲ್ಲಿ, ನನ್ನ ಮಗ ಬರುವುದಕ್ಕೆ ನಾವು ಊಟ ಬಟ್ಟೆ ಹೋಗಿ ಅಂತ ಹೇಳ್ಕೊಂಡು ಬಟ್ಟೆ ಬಂದಿರುತ್ತೆ. ಮತ್ತೆ ಕೆಲವು ಮಕ್ಕಳು ತಾಯಿಗೆ ಬಿಡುದಿಲ್ಲ ಅಂತ ಹೋಗ್ಲಿಕ್ಕೆ ಇದು ಒಳ್ಳೆ ಹಾಗೆ. ಮತ್ತೆ ಏನಂದ್ರೆ ಜವಾಬ್ದಾರಿ ಇರುದಿಲ್ಲ. ಹೋಗುವ ನನ್ನ ಮಗ ಏನು ಹೋಗ್ತಿಲ್ಲ, ಹೇಳಿ 9:30 4:00 ಇಲ್ಲೇ ಇರ್ತಾರ, ಜವಾಬ್ದಾರಿ ಇಲ್ಲ, ಶೇಪ್ ಆಗಿರ್ತಾರೆ ಅಲ್ಲೇ. ಮತ್ತೆ ಯಾಕೆ ಬೇಕಾಗಿದೆ ಅಂದ್ರೆ ನಾವು ಒಂದೇ ನೇರದಲ್ಲಿ ವಿಚಾರ ಮಾಡಬಾರ್ದು, ಎಲ್ಲ ನೇರದಲ್ಲಿ ವಿಚಾರ ಮಾಡ್ಬೇಕು. ನಮ್ಗೂ ಒಂದು ಅನುಕೂಲ ಆಗಿದೆಯಲ್ಲ. ಈಗ ಎಲ್ಲಾದ್ರೂ ಬೆಳಿಗ್ಗೆ ಎದ್ದು ಹೋಗ್ಬೇಕಪ್ಪ, ಆವಾಗ ಬಡ ಮಾಡಿ ಈಗ ನಾವು ಬೆಳಿಗ್ಗೆ ಎಲ್ಲ ಮಾಡಿ ಬರ್ಬೇಕು, ನಮಗೂ ಒಂದು ಕಷ್ಟ ಆಗ್ತದೆ. ಆದ್ರೆ ಮಕ್ಕಳಿಗೆ ಇದು ಶಾಲೆಗೆ ಹೋಗುವಂತ ಮಕ್ಕಳಿದ್ರೆ ಅವು ಶಾಲೆಗೆ ಅಂದ್ರೆ ನೀವು ಕೆಲ್ಸಕ್ಕೂ ಸರ್ ಹೇಳಿದ್ರು ಕೆಲ್ಸಕ್ಕೆ ಹೋಗೋರಿಗೆ ಅನುಕೂಲ ಅಂತ. ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಯಾವುದೇ ಒಂದು ಕೆಲಸ ಮಾಡ್ಕೋಬೋದಿದ್ರೆ, ಬೇರೆ ಕಡೆ ಹೋಗೋದಿದ್ರೆ ಪ್ರತಿಯೊಂದಕ್ಕೂ ಅನುಕೂಲ ಅಲ್ಲ. ಇದರಿಂದ ನಮಗೂ ಬೆನಿಫಿಟ್ ಆಗಲಿಲ್ಲ. ತಾಯಿಗೆ ಹೋಗ್ತಿರಲ್ಲ ಅದು ಕೇಳು. ಈಗ ಆಯ್ತು, ಇಷ್ಟೊಂದು ಚರ್ಚೆ ಮಾಡಿದ್ರೆ ಈಗ ನೀವು ಇದನ್ನ ಬಗ್ಗೆ ಏನಾದ್ರು ಪಾಲಕರು ಒಬ್ರು ಮಹಿಳೆಯರು ಮಾತಾಡ್ಬೇಕು, ಆನಂತರ ಸರ್ ಮಾತಾಡ್ತಾರೆ, ಆನಂತರ ಶಿಕ್ಷಕರು ಮಾತಾಡ್ತಾರೆ, ಆನಂತರ ಸಭಾಧ್ಯಕ್ಷ. ಮತ್ತೆ ನಾನು ಮತ್ತೆ ಕೇಳೋದಕ್ಕೆ ಕೇಳಲಿಕ್ಕೆ ಅವಕಾಶ ಇದೆ. ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು ಮತ್ತು ಸಾಮಾಜಿಕ ಪರಿಶೀಲನಾ ತಂಡದ ಮೇಲ್ವಿಚಾರಕಿಯಾದ ಗೀತಾ ಕಾಂಪಲ್ ಅವರು ಈ ಒಂದು ಕಾರ್ಯಕ್ರಮದ ಉದ್ದೇಶಗಳೊಂದಿಗೆ ನಿಮ್ಮೊಂದಿಗೆ ನೇರ ಸಂವಾದ ಮಾಡಿದ್ದಾರೆ. ಹೌದು, ಎಷ್ಟೋ ಸಲ ಅವರಷ್ಟೇ ಅಲ್ಲ, ನಾವು ಸಹ ಮನೆಗೆ ಹೋಗ್ತೇವಲ್ಲ, ನಮ್ಮ ಮಕ್ಕಳಿಗೆ ಕೇಳಿಕ್ಕೆ ನೆನಪಾಗುದಿಲ್ಲ. ನೀವು ಶಾಲೆಗೆ ಹೋಗ್ಕೊಂಡಾಗ ನಿಮ್ಗೆ ಏನೇನಾಯ್ತು, ನೀವೇನು ಊಟ ಮಾಡಿದ್ರಿ ಅಥವಾ ಏನಾಯ್ತು ನಾವು ಸಹ ಕೇಳೋದಿಲ್ಲ. ನಾವು ಕೇಳೋದೇ ಲಾಸ್ಟ್ ಯಾವಾಗ ಅವ್ರ ಪಟ್ಟಿ ಹಿಡಿಯೋದಿಲ್ಲಲ್ಲ ಓದ್ಲಿಕ್ಕೆ, ಆವಾಗ ನೀವು ಓದ್ಲಿಕ್ಕೆ ಏನಾಗಿದೆ ಅಂತ ಕೇಳಿದ್ರೆ ಮೇಡಮ್ ನಾವು ಒಂದು ಅಪರಾಧಿಗಳೇ ಅಲ್ಲಿ ನಮ್ದು ಮಕ್ಕಳಿಗೆ
ಒಂದು 10 ನಿಮಿಷ ಅದ್ರ ಬಗ್ಗೆ ಮಾತುಕತೆ, ಮಗನೂ ಹೇಳ್ಬೇಕು ಮಗಳು ಹೇಳ್ಬೇಕು. ಬೆಳಗ್ಗೆ ಏನ್ ತಿಂದೆ, ಏನ್ ಊಟ ಮಾಡಿದೆ ಎಲ್ಲ ಕೇಳಾದ್ಮೇಲೆ ನೆಕ್ಸ್ಟ್ ಏನ್ ಮಾಡುತ್ತೆ. ದೂರದಲ್ಲಿದ್ದಾರೆ ಇದು, ನಾವು ಹತ್ರದಲ್ಲಿಲ್ಲ, ಅದು ನಮ್ದು ಡೈಲಿ ರೂಟೀನ್. ಅಂದ್ರೆ ಮಕ್ಕಳು ಮತ್ತು ಪಾಲಕರ ಸಂಬಂಧ ಹೆಚ್ಚಾಗ್ತದೆ. ಮಗಳು ಡೈಲಿ ಫೋನ್ ಮಾಡ್ಬೇಕು, ಆ ಟೈಮಿಗೆ ಅವ್ಳು ಮಾಡ್ಲೇಬೇಕು. ಅವ್ಳು ಮಾಡ್ಲಿಲ್ಲ ಅಂದ್ರೆ ನನ್ ಕಾಲ್ ಹೋಗ್ಬೇಕು, ಮಗಳು ಆ ಟೈಮಿಗೆ ಮಾಡ್ಲೇಬೇಕು. ಅವ್ಳು ಮಾಡ್ಲಿಲ್ಲ ಅಂದ್ರೆ ನನ್ ಕಾಲ್ ಹೋಗ್ಬೇಕು. ಅಪ್ಪನು ಮಾತಾಡ್ಬೇಕು, ಅಮ್ಮನ ಮಾತಾಡ್ಬೇಕು, ಮಕ್ಕಳು ಮಾತಾಡ್ಬೇಕು. ಇದು ನಮ್ದು ಬಾಂಧವ್ಯ ಹೆಚ್ಚು ಮಾಡ್ತದೆ. ಅಮ್ಮ ನೋಡ್ಕೋತಾರಲ್ಲ, ಅಪ್ಪ ಬಿಡುವಂಗಿಲ್ಲ. ಅಪ್ಪನು ನಾನು ಇದ್ದೇನೆ ಹೇಳುದು ಅವ್ರ ಮನವರಿಕೆ, ಯಾಕಂದ್ರೆ ಎಲ್ಲ ಅಮ್ಮನ ಥ್ರೂನೇ ಹೋಗಿರ್ತವೆ. ಹಂಗಾಗ್ಲಿಕ್ಕೆ ನೀವು ಕೂಡ ನಾನು ಇದ್ದೇನೆ ಮಗ ಹೇಳೋದು ಅವ್ರು 5 ನಿಮಿಷ ಆದ್ರೂ ಅವ್ರ ಜೊತೆ, ಮಕ್ಕಳ ಜೊತೆ ಸಂಪರ್ಕ ಇರ್ಲೇಬೇಕು. ಇಲ್ಲಿದ್ರೆ ಆ ಸಂಬಂಧ ನಿಮ್ಮ ಮನಸ್ಸಿನ ಪ್ರೀತಿ ಇರ್ತದೆ, ತೋರಿಸ್ಕೊಳ್ತಿಲ್ಲ ನೀವು, ಆ ಬಂಧ ದೂರ ಆಗ್ತಾ ಹೋಗ್ತದೆ. ಏನಿದ್ರು ಅಮ್ಮನ ಜೊತೆನೇ ಇರ್ತಾರ ಅವ್ರು. ಹಂಗಾಗ್ಲಿಕ್ಕೆ 5 ನಿಮಿಷ ಪುರುಷತ್ ಮಾಡ್ಕೊಂಡು ಮಗ ಇವತ್ತು ಏನೇನ್ ಮಾಡಿದ್ವಿ, ಶಾಲೆಯಲ್ಲಿ ಏನೇನ್ ನಡೀತು, ಯಾರ್ಯಾರು ಬಂದಿದ್ರು, ವಿಶೇಷ ಏನು ಇಟ್ಕೊಳ್ಳೇಬೇಕು. ತಂದೆ ತಾಯಿ ಇಬ್ರು ಇದು ನಾನು ಮಾಡ್ತಾ ಇದ್ದೇನೆ, ಅದು ನಿಮ್ಗೂ ಹೇಳ್ತಾ ಇದ್ದೇನೆ, ಯಾವತ್ತೂ ಇರ್ಬೇಕು. ಇನ್ನು ಮುಂದೆ ಆ ಒಂದು ವಿಚಾರಗಳು ಬಾಲಕರಲ್ಲಿ ಬದಲಾವಣೆ ಆಗ್ಬಹುದು. ಅಂದ್ರೆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ, ವ್ಯವಸ್ಥೆಯಲ್ಲಿ ಸಮುದಾಯದ ಭಾಗಿತ್ವ ಎಷ್ಟು ಮಹತ್ವದ್ದು ಅನ್ನುವಂಥ ಒಂದು ವಿಚಾರವನ್ನ ಸುದೀರ್ಘವಾಗಿ ಗೀತಾ ಗಾಂಕರ್ ಅವರು ಚರ್ಚೆ ಮಾಡಿದ್ದಾರೆ. ಅವರಿಗೆ ನಾನು ಆತ್ಮೀಯವಾಗಿ ಧನ್ಯವಾದವನ್ನ ಅರ್ಪಿಸುತ್ತೇನೆ. ಈಗ ಪಾಲಕರ ಚರ್ಚೆ. ಪಾಲಕರು ಏನಾದ್ರೂ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂತಿದ್ರೆ ಅಲ್ಲಿ ವ್ಯಕ್ತಪಡಿಸಲಿಕ್ಕೆ ಅವಕಾಶ. ಒಬ್ಬ ಪುರುಷ ಮತ್ತು ಒಬ್ಬ ಮಹಿಳೆ. ಮತ್ತೆ ಮತ್ತೊಂದೇನಂದ್ರೆ ನಿಮ್ಮ ಶಾಲೆಗೆ ಏನ್ ವ್ಯವಸ್ಥೆ ಬೇಕು ಅದನ್ನು ನಿಮ್ಮ ಇಲ್ಲ ಇಲ್ಲ ಅದು ಒಂದು ಶಾಲೆ ಮೇಡಮ್ ಡಿಕ್ಲೇರ್ ಮಾಡೋದು ಅವ್ರಿಗೆ ಕಲ್ಸಕ್ಕೆ ಆಗುದು ನಮ್ಮ ಆಗುದಿಲ್ಲ ಅಂತ ಹೇಳೋದು. ತಮ್ಮ ಹೆಸರು ಶಿವಾನಂದ ಕರೆಕ್ಟ್ ಅದು. ಅಂದ್ರೆ ಲೆಕ್ಕಾಚಾರ 2 ಜನ ಶಿಕ್ಷಕರಿದ್ರೆ ಒಂದು ಶಿಕ್ಷಕರು ಅದಕ್ಕಾಗಿ ಈಗ ಹೊರೆ ಅದಕ್ಕಾಗಿ ಹೇಳ್ತಾ ಇರೋದು ಸರ್. ನೀವು ಹೆಂಗೆ ಮಾಡ್ಕೊಳ್ಳಿ, ತಮ್ಗೆ ಆಗುದು ಕಲ್ಸಕ್ಕೆ ಆಗುದಿಲ್ಲ ಅಂತ ಹೇಳೋದು. ನಾ 2-3 ಜನ ಶಿಕ್ಷಕರು ಪ್ರೈಮರಿಯಲ್ಲಿ ಬಹಳ ಸಮಸ್ಯೆ ಆಗ್ತದೆ. ನಮ್ಮ ಮಕ್ಕಳಿಗೆ ಏನಾದ್ರು ಕಷ್ಟನೇ. ಈಗ ನಾವು ಓದಿದ್ದ ಶಿಕ್ಷಕರು ಹೊರೆ ಎಷ್ಟಾಗಿದೆ ಮೊದ್ಲೇ ನಿಮ್ಗೆ ನಿಜವಾಗ ಹೇಳ್ತೇನೆ, ಯಾವ ಜಾಬ್ ಬೇಕಾದ್ರೆ ಕನ್ನಡ ಶಾಲೆ ಟೀಚರ್ ಬೇಕು. ಇಂಗ್ಲಿಷ್ ನೀವು ಕಲಿಸ್ತೀರ ಅಂತ ಹೇಳ್ತಾರೆ. ಇಂಗ್ಲಿಷ್ ಟೀಚರ್ಸ್ ಸರಿ ಆಗ್ತಿಲ್ಲ ಕಲಿಸ್ಲಿಕ್ಕೆ, ಕೊಠಡಿನೂ ಇಲ್ಲ ಇಂಗ್ಲಿಷ್ ಕಲಿಸ್ಲಿಕ್ಕೆ. ಇಂಗ್ಲಿಷ್ ಹೇಳಿದ್ರು ಈಗ ಮತ್ತು ಅಭಿವೃದ್ಧಿ ಪಡಿಸ್ತಾ ಇದ್ದಾರಲ್ಲ, ಈಗ ಶಾಲೆಗಳನ್ನ ಸಣ್ಣ ಶಾಲೆಗಳನ್ನು ಮಾಡಿ ಎಲ್ಲ ಕಡೆ ವ್ಯವಸ್ಥೆ ಮಾಡಿ ಶಿಕ್ಷಕರನ್ನ ಹೈಸ್ಕೂಲ್ BA ಶಿಕ್ಷಕರನ್ನ ನೇಮಿಸ್ತಾ ಇದ್ದಾರೆ. ಶಾಲಾ ಶಾಲೆಗಳಲ್ಲಿ ಆಗ್ತಾ ಇದೆ, ನಡೀತಾ ಇದೆ. ಆ ಶಾಲೆಗಳಲ್ಲಿ ಒಂದು ಕಡೆಗೆ ಮಾಡೋದಿದ್ರೆ ಉಳಿದ ಶಾಲೆ ಮುಚ್ಚಬೇಕಾಗ್ತದೆ. ಹಂಗಂತಿಲ್ಲ, ಅಂದ್ರೆ ಮಕ್ಕಳ ಸಂಖ್ಯೆ ನೋಡ್ತಾರೆ. 1-2 ಮಕ್ಕಳಿದ್ದಂತ ಶಾಲೆಗಳು ಇವೆ, 2-3 ಶಾಲೆ ಮಕ್ಕಳಿದ್ದಂತ ಶಾಲೆಗಳು ಇವೆ. ಅವುಗಳನ್ನ ಮುಚ್ತೇನೆ ಅಂತ ಇಲ್ಲ, ಅದು ಗೊತ್ತಿಲ್ಲ, ಅದು ಸರ್ಕಾರ ಬಿಟ್ಟಿದ್ದು. ಆದ್ರೆ ಈಗ PCH ಮೊದಲಾಗ್ತದೆ, ಬರೀ PCH ಆದವನ್ನ ಕನ್ನಡ ಶಾಲೆ ತಗೊಳ್ತಾ ಇತ್ತು. ಈಗ BA B.Ed ಆಗಿ ಇಂಗ್ಲಿಷ್ ಯಾವ ಸಬ್ಜೆಕ್ಟ್ ತಗೊಳ್ತವ್ರೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಈಗ ಅತಿಥಿ ಶಿಕ್ಷಕರನ್ನು ತಗೊಳ್ಬೇಕಾದ್ರೂ ಮೆರಿಟ್ ಮೇಲೆ ತಗೊಳ್ತಾ ಇದ್ದಾರೆ. ಮೊದಲೇ ಇನ್ಫ್ಲುಯೆನ್ಸ್ ಎಲ್ಲ ಇತ್ತು ಹಿಂದೆ, ಅದಕ್ಕೆ ಅದೇನು ಇನ್ಫ್ಲುಯೆನ್ಸ್ ಯಾರ ಮೇಲೆ ಅವರಿಗೆ ಸಿಗ್ತಾ ಇಲ್ಲ. ಮತ್ತೆ ನಾನು ನೋಡೋ ಪ್ರಕಾರ ಅತಿಥಿ ಶಿಕ್ಷಕರು ಸಾಮಾನ್ಯ ಎಲ್ಲ ಶಾಲೆಗಳು ಆಕ್ಟಿವೇ ಇದ್ದಾರೆ, ಅಂದ್ರೆ ಮಕ್ಕಳಲ್ಲಿ ಒಂದು ಇದನ್ನು ಬೆಳೆಸ್ಕೊಂಡು. ಸಮಸ್ಯೆ ಪ್ರಾಥಮಿಕ ಶಾಲೆಯಲ್ಲಿ ಬೇರೆ ಕಷ್ಟ. ಟೀಚರ್ಸ್ ಇರೋದಿಲ್ಲ, ಒಬ್ಬರೇ ಮಾಡ್ಕೊಂಡು ಪ್ರಾಥಮಿಕ ಶಾಲೆ ಹೈಸ್ಕೂಲಿಗೂ ಬರ್ತಾ ಇದ್ದಾರೆ. ಈಗ ತೋರಿಸುದಿಲ್ಲ, ಅವ್ರ ನಮ್ಮ ಜವಾಬ್ದಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಗೊತ್ತಾಗಲಿಲ್ಲ, ಅದು ನಾನು ನೋಡಿದ್ದೇನೆ. ಮತ್ತು ಉಳಿದ ಹೈಸ್ಕೂಲಿಗೆ ಹೋದಾಗ ಅಲ್ಲಿ ಪರಿಸರವನ್ನು ನಾನು ನೋಡಿದ್ದೇನೆ. ಹೈಸ್ಕೂಲಿಗೂ ಮತ್ತು ನೀವು ಈಗ ಹೇಳಿದ್ದು ಕರೆಕ್ಟ್ ಇದೆ, ನೀವು ಹೇಳಿದ್ದು ಕರೆಕ್ಟ್ ಇದೆ, ಪ್ರಶ್ನೆ ಇಲ್ಲ. ಆದರೆ ಹೈಸ್ಕೂಲಿಗೆ ಸಮಸ್ಯೆ, ಹೈಸ್ಕೂಲಲ್ಲಿ ಸಮಸ್ಯೆ ತುಂಬಾ ಸಮಸ್ಯೆ ಇದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಮೈಂಟೈನ್ ಮಾಡ್ಕೊಳ್ಳೋದಿಲ್ಲ. ನಾನು ನಿಜವಾಗ ನಾನು ಫಸ್ಟ್ ಬರ್ತೀನಿ ಸರ್, ಫಸ್ಟ್ ಡೇನೆ ನಮ್ಗೆ ಯಾಕೆ ಹೇಳಿದ್ರು ಕೇಳಿ ಹೋದಲ್ಲ ಯಾವ ರೀತಿ ನಡ್ಸ್ಕೊಂಡು ಅವ್ರ ಮೇಲೆ ಬೇರೆ ಮೇನ್ ಅದು ನಮ್ಮಲ್ಲಿ ಶಿಕ್ಷಕರಲ್ಲಿ ಒಗ್ಗಟ್ಟಿದ್ರು ಮಾತ್ರ ಆ
ಕೆಲಸ ಸಾಧ್ಯ. ಎಲ್ಲೇ ಹೋದ್ರು ಶಿಕ್ಷಕರಂತಲ್ಲ, ಮನೆಯಲ್ಲಿರ್ಬೋದು ಅಥವಾ ನಮ್ಮ ಫ್ರೆಂಡ್ಸ್. ಈಗ ನಮ್ಮ ವಿದ್ಯಾರ್ಥಿಗಳನ್ನ ನಾಳೆ ವಿದ್ಯಾರ್ಥಿಗಳನ್ನ ಮೇಂಟೈನ್ ಮಾಡಿದ್ರೆ ಅವರ ಜಾಸ್ತಿ ಆಗಿದ್ರು ಮಾತ್ರ ಅವರಲ್ಲಿ ಕ್ಲಾಸ್ ಕೆಲಸ ಒಬ್ಬರೇ ಶಿಕ್ಷಕ ಅಲ್ಲ. ಸರ್ಕಾರ ರೂಲ್ಸ್ ಆಗಿದೆ ಸರ್, ಸರ್ಕಾರ ರೂಲ್ಸ್ ಆಗಿದೆ. ಏನ್ ಹೇಳ್ರಿ, 12 ಜನ ಒಂದು ಶಿಕ್ಷಕರು ಅದು ಮಕ್ಕಳ ಸಂಖ್ಯೆ ಟೀಚರ್ ಕೊಡ್ತಾರೆ. ಈಗೇನಾಗಿದ್ದಾರೆ ಇನ್ನೊಂದು ಕೆಲವು ಸ್ಥಾನಗಳಾಗಿದೆ, ಅವರನ್ನ ಹಾಕ್ಬೇಕಂತ ಅಗತ್ಯ ಶಾಲೆ ಇಟ್ಟಿದ್ದಾರೆ, ಬೇರೆ ಶಾಲೆಗೆ ಹಾಕಿದ್ದಾರೆ. ನಾವು ಅದನ್ನ ರಿಪೋರ್ಟ್ ಕಳಿಸ್ತೇವೆ. ಮತ್ತೆ ಟೀಚರ್ಸ್ ನಮ್ಗೆ ಟೀಚರ್ ಆಗಿ ಆಗುವುದಿಲ್ಲ ಸಮಸ್ಯೆ ಆಗ್ತದೆ. ಅವ್ರು ಭಾಗಿಯಾಗಿದ್ರೆ ಅವ್ರ ಜವಾಬ್ದಾರಿ ಅವ್ರು ಆಗ್ಲೇಬೇಕಾಗ್ತದೆ. ಈಗ ಒಬ್ಬ ಹೈಸ್ಕೂಲ್ ಅಲ್ಲಿ ಕೊಡ್ದೆ ಮಕ್ಕಳಿಗೆ ಊಟ ಶಿಕ್ಷಕರಿಗೆ ಊಟ ಟೈಮ್ ಇಲ್ಲ, ಇಲ್ಲಿ ಪೀರಿಯಡ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಮ್ದು 7 ನಿಮಿಷದೊಳಗೆ ಟೀಚರ್ಸ್ ಮಕ್ಕಳದಾದ್ಮೇಲೆ ಟೀಚರ್ಸ್ ಕೂತ್ಕೊಳ್ತಾರೆ. 7 ನಿಮಿಷದಲ್ಲಿ ನಾವು ಮುಗಿಸ್ಕೊಂಡು ಹೊರಲೇಬೇಕು, ಯಾಕಂದ್ರೆ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ನಮ್ದು ಟೈಮ್ ಸ್ವಲ್ಪ ಬೇಗ ಅಲ್ಲ, ಅದಕ್ಕೆ ಟೈಮಲ್ಲಿ ಹರಿಬರೇನೆ ಗಡ್ಬಿಡಿ ಅಲ್ಲಿ ಆರಾಮ್ ಮುಂದೆ ಟೈಮ್ ಇಲ್ಲ. ತಿಂದ್ರು ಹೊಡೆದ್ರು ಫಸ್ಟ್ ನನ್ನ ಬಂದ ಕಷ್ಟ ಆಗಿತ್ತು. ನಮ್ದು ಸಂಜೆ 4:45 ಶಾಲೆ, ನಾನು ಸರ್ವಿಸ್ ಮಾಡ್ಬೋದು. ಹೆಂಗ್ ಉಸಿರಾಡ್ತಾರೆ ಇವರು, ಗ್ಯಾಪೇ ಇಲ್ಲ, ಓಡ್ತಾನೆ ಹೃದಯ. ಒಬ್ರು ಟೀಚರ್ಸ್ ಏನಾದ್ರು ನೀವು ಹೋದ್ರೆ ಆ ಕ್ಲಾಸ್ ಅಟೆಂಡ್ ಮಾಡ್ಬೇಕು, ಫ್ರೀ ಕೂತವ್ರು ಅಲ್ಲಿ ಹೋಗ್ಬೇಕು, ಆರಾಮಿಲ್ಲ ವರ್ಕ್ ಮಾಡಿದ್ದಾನೆ ಇರುತ್ತೆ. 3 ಜನ ಟ್ರೈನಿಂಗ್ ಅಲ್ಲಿ ಇದ್ದಾರೆ, 3 ಮಂದಿ training ಅಲ್ಲಿ ಇದ್ದಾರೆ. ಅದರಲ್ಲಿ ಪಾಪ ಗೆಸ್ಟ್ ಟೀಚರ್ ನಮ್ಮ ಟೀಚರ್ ಅಟೆಂಡ್ ಮಾಡ್ಕೊಂಡಿರ್ತಾರೆ. ಈಗ ಇಬ್ಬರು ಆ ಕಡೆ ಇದ್ದಾರೆ, ನಮ್ದು ಕನ್ನಡ ಟೀಚರ್ ಮತ್ತು ಗೆಸ್ಟ್ ಟೀಚರ್ ಅಲ್ಲೇ ಇದ್ದಾರೆ. ಯಾಕಂದ್ರೆ ಅದು ನಡೀಲೇಬೇಕು. ಇದು ಸೈಡ್ ನಮ್ಗೊಂದು ಅಡಿಗೆ ಮತ್ತೊಂದು ಬೇಕಿತ್ತು, ಯಾಕಂದ್ರೆ ಮೊಟ್ಟೆ ಮತ್ತೆಲ್ಲ ಕೊಡೋದ್ರಿಂದ ಅವ್ರಿಗೆ ಹೆಡೆ ಇರ್ತದೆ. ಈಗ ಇಬ್ಬರೇ ಇದ್ದಾರ ಮಕ್ಕಳಿಗೆ ಕೆಲಸ ಅದನ್ನ ಹೇಳ್ರಿ, ನೀವು ಪಾಲಕರು ನಿಮ್ಮಲ್ಲಿ ಆಗ್ಬೇಕು. ಅದು ಪಾಲಕರಿಗೆ ಹೇಳ್ತಾರೆ, ನೀವು ಸ್ವಲ್ಪ ಹತ್ರ ಇರೋರು ಸ್ವಲ್ಪ ಹೆಲ್ಪ್ ಮಾಡಿ. ಅಲ್ಲ ಈಗ ಮತ್ತೆ ಇದು ನಮ್ಮ ಟೀಚರ್ಸ್ ಸ್ವಲ್ಪ ಕಡಿಮೆ ಇದ್ದಾರೆ. ಅಡುಗೆ ಮಾಡ್ಲಿಕ್ಕೆ ಬೇಕಾಗ್ತದೆ. ಅಲ್ಲ ಸರ್, ಈಗ ಸರ್ಕಾರದ ಇದ್ರ ಪ್ರಕಾರ ಸರ್ಕ್ಯುಲರ್ ಪ್ರಕಾರ 10 ಮಕ್ಕಳಿಗೆ 2 ಜನ ತಾಯಿಯರು 3 ಇದ್ದವರು ಅಂತ ಆಗಿದ್ದಾರೆ. ಏನಾಗಲಿಲ್ಲ, ಸರ್ಕಾರದ ಯೋಜನೆ ಜಾಸ್ತಿ ಆಗ್ತದಂಗೆ ಮಾಡ್ಲಿಕ್ಕೆ ಆಗುತ್ತೆ, ಕಷ್ಟ ಆಗ್ತದೆ. ಹೌದು, ಅದೌದು. ಆ ಟೈಮ್ ಅದನ್ನು ಸರ್ಕಾರ ಏನೇ ಮಾಡುದಿಲ್ಲ. ಯಾಕೆಂದ್ರೆ ಫಸ್ಟ್ ಒಂದ್ ಕೆಲಸವನ್ನ ನೇಮಿಸಿರ್ತಾರೆ, ಅದಕ್ಕೆ ಈಗ ಒಂದು ಹೊಡಿತಿದ್ದು ಈಗ 6 ವರ್ಷ ಇದೆ. ಅದ್ರೊಳಗೆ ನಾವು ಅಡ್ಜಸ್ಟ್ ಮಾಡಲೇಬೇಕು, ಉಪಾಯನೇ ಇಲ್ಲ. ನಮ್ಮ ಸರ್ಕಾರ ಹೇಳ್ತಾರೆ ಅದರಲ್ಲೇ ಹೋಗ್ಬೇಕು. ಮತ್ತೊಂದಂದ್ರೆ ನಾವಿದು ನಮ್ದು ಈ ಸೋಷಿಯಲ್ ಯಾವುದೇ ಸಂಸ್ಥೆನೋ ಅಥವಾ ಇದರಿಂದ ಬಂದದ್ದಲ್ಲ, ಸರ್ಕಾರಕ್ಕೆ ಮಾಡ್ತಾ ಇದ್ರು. NGO ದಿಂದ ಬಂದದ್ದಲ್ಲ, ಕೆಲವರು ಹೇಳ್ತಾ ಇದ್ದಾರೆ NGO ದಿಂದ ಮಾಡ್ಕೊಂಡು ಹೋಗಿಲ್ಲ. ಈಗ NGO ಅಲ್ಲ, ಸರ್ಕಾರದ ಅಡಿಯಲ್ಲೇ ನಡೀತಾ ಇದೆ. ಪ್ರತಿಯೊಂದು ರಿಪೋರ್ಟ್ಗಳು ಸರ್ಕಾರಕ್ಕೆ ಹೋಗ್ತಾ ಇದೆ. ಮತ್ತೆ ಈಗ ನಿಮ್ಗೆ ಊಟ ಕೊಡ್ತಾರಲ್ಲ ಮಕ್ಕಳಿಗೆ, ಪಾಲಕರು ಹೇಳಿ ನಾನೇ ಕೇಳ್ತಾ ಇದ್ದೀನಿ, ಅದ್ರೊಳಗೆ ಏನಾದ್ರು ಮತ್ತೆ ಚೇಂಜಸ್ ಆಗೋದಿದ್ಯಾ, ಆಗ್ಬೇಕಾ? ಊಟದಲ್ಲಿ ಬದಲಾವಣೆ ಎಲ್ಲ ಆಗ್ಬೇಕು. ಸರ್ಕಾರದಲ್ಲಿ ನೋಡಿ, ನಾವು ಚಿಕ್ಕಂತ ಊಟ ಕೊಡುವಂತ ಹೇಳ್ತೇವೆ ನಾವು. ಸ್ಟಾರ್ಟಿಂಗ್ ಏನು ಕೇಳಿಲ್ಲ ಅಂತ ಹೇಳಿದ್ರು, ನಾವ್ ಯಾಕೆ ಕೇಳಿಲ್ಲ ಅಂದ್ರೆ ದಿವಸ ಹೇಳುದಂತಲ್ಲ ಸರ್, ಬುಧವಾರ ಚಿಕನ್ ಕೊಟ್ರೆ ಒಂದು ವಿಷಯ ಚಿಕನ್ ಕೇಳ್ತಾ ಇಲ್ಲ. ಪೌಷ್ಟಿಕಾಂಶದ ಆರೋಗ್ಯಯುತವಾದಂತಹ ಕೆಲವೊಂದು ಶಾಲೆಗಳಲ್ಲಿ ಬಂದಿದ್ದಂತ ವಿಷಯಗಳನ್ನು ಹೇಳ್ತಾ ಇದ್ದೇನೆ ನಾನು. ಕೆಲವೊಂದು ಸ್ಕೂಲಲ್ಲಿ ಹೇಳ್ತಾ ಇದ್ದಾರೆ, ಅಂದ್ರೆ ಬರೀ ತೊಗರಿ ಬೇಳೆಯನ್ನ ಕೊಡಬೇಡಿ, ಸ್ವಲ್ಪ ಬೇರೆ ಹೊಂಬೆಸರು ಬೇಳೆ ಅಥವಾ ಇನ್ನೊಂದು ಕೊಡಬಹುದು, ಅದನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಈ ವಿಷಯ ಬರಲಿಲ್ಲ ಅಂತ. ಆಮೇಲೆ ಕೆಲವೊಂದು ಶಾಲೆಯಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಕನ್ನಡ ಶಾಲೆಯಲ್ಲಿ ಸಣ್ಣ ಮಕ್ಕಳಿಗೆ 7 ದಿನ 6 ದಿನ ಮೊಟ್ಟೆ ರೆಡಿ ಆಗ್ತದೆ ಅಂತ ಅದೊಂದು ಹೇಳಿದ್ದಾರೆ. ಮತ್ತೆ ಏನಾದ್ರು ಬದಲಾವಣೆ ನಿಮ್ಮಲ್ಲಿ ನಿಮ್ಮ ಮಕ್ಕಳಿಗೆ ಊಟದಲ್ಲಿ ಏನಾದ್ರು ಬದಲಾವಣೆ ಆಗೋದಿತ್ತು ನೀವು ಹೇಳಿ ಕಡೆ
ಮತ್ತೆ ಮತ್ತೊಂದು ಶಾಲೆಯಲ್ಲಿ ಇದ್ದಾರೆ ಅದಕ್ಕೆ ಸ್ವಲ್ಪ ಇಂಪ್ರೂವ್ ಆಗಬೇಕು. ಮತ್ತೆ ಅದು ಬೇಳೆಕಾಳುಗಳನ್ನ ಸ್ವಲ್ಪ ಚಲೋ ರೀತಿಯದ್ದು ಕೊಡಿ. ಈಗ ಕನಿಷ್ಠ ಮಟ್ಟದ್ದು ಬೇಡ, ಚಲೋ ಕ್ವಾಲಿಟಿ. ಚಲೋ ಕ್ವಾಲಿಟಿ. ಕಳಿಸನೆ ಕೊಡೋದು ಬೇಳೆಗಳು ಮನುಷ್ಯರು ನಾವು ತಿನ್ನುವಂತ ಮಕ್ಕಳು ನಮ್ಮ ತಿನ್ನೋಕಾಗ ಅಂತ ಬೇಳೆ ಈ ರಿಪೇರಿ ಮಾಡ್ಕೊಡ್ತಾರ ಅಥವಾ ನಿಮ್ಗೆ ಏನ್ ಮಾಡ್ತಾರೆ ಕೊಟ್ಟೋಗಿದ್ದಾರೆ ಮಾಡಿ ಬೇರೆ ಬೇರೆ ಮಳೆ ಬರ್ತದೆ ಹೇಳ್ತೇನೆ. ನಾವು ಫಸ್ಟ್ ದಿವಸ ಬಂದಾಗ ಏನ್ ಮಾಡ್ತೇವೆ, ಸೀದಾ ಅಡಿಗೆ ರೂಮಿಗೆ ಹೋಗಿ ಅಲ್ಲಿ ಏನೇನ್ ಮಾಡಿದ್ದಾರೆ ಅಂತ ನೋಡ್ತೇವೆ. ನಂಗೆ ತುಂಬಾ ಖುಷಿ ಆಯ್ತು ಸರ್. ಏನಂದ್ರೆ ಬೇಳೆ ಎಲ್ಲ ಇದು ಮಾಡಿ ಸ್ವಚ್ಛ ಮಾಡಿಟ್ಟಿದ್ದಾರೆ. ಹೀಗೆ ಬೇಳೆ ಇಳಿದಲ್ಲ ನೀಟಾಗಿ ಚಂದಾಗಿದೆ ಆ ಬೆಳೆನೂ ಅಷ್ಟು ಚೆಂದ ಮಾಡಿಟ್ಕೊಂಡಿದ್ದಾರೆ. ಕೆಲವು ಕಡೆ ಹೋದಾಗ ಏನಿಲ್ಲ ಧೂಳೋದು ಇದೇನು ಉಪಯೋಗ ಇಲ್ಲ, ಮಳೆ ಬಂತು ಇದಾಯ್ತು ಅಂತ ಹೇಳ್ತಾ ಇದ್ದಾರೆ. ಈಗ ಮತ್ತೆ ಅದ್ರೊಳಗೂ ಮತ್ತೊಂದು ಏನ್ ಹೇಳಿದ್ರೆ, ನಾನು ಇಷ್ಟಕ್ಕೆ ನಾವು ಈಗ ಚರ್ಚೆ ಮಾಡ್ತೇವಲ್ಲ ಇಂಥ ಯಾವ್ದನ್ನು ಒಳ್ಳೇದು ಕೆಟ್ಟದ್ದು ಯಾವ್ದಾದ್ರು ಚರ್ಚೆ ಮಾಡಿದಾಗ ಹೀಗೆ ಒಬ್ರು ನಾನು ಹೈಸ್ಕೂಲಿಗೆ ಹೋಗಿದ್ದೆ, ನೀಟಾಗಿದ್ದಾರೆ, ಚಂದಾಗಿ ಮಾಡಿದ್ದಾರೆ, ಒಣಸಿಟ್ಟಿದ್ದಾರೆ, ಅದಕ್ಕೆ ಮಾಡಿಸ್ಬೇಕು ಅಂತಾರೆ. ಆ ಟೈಮಿಗೆ ಅದು ಮಳೆ ಇಲ್ಲ ಆಗಿರ್ಬೇಕು. ನಮ್ಮ ಉತ್ತರ ಕನ್ನಡದಲ್ಲಿ ಈ ಸಾರಿ ಎಲ್ಲೂ ಮಳೆ ಅಲ್ವಾ, ಎಲ್ಲೂ ಮಳೆ ಇಲ್ಲ ಅಂತ ಮಳೆ ಇಲ್ಲ ನಮ್ಮ ಮನೆ ಸಾಮಗ್ರಿ ಎಷ್ಟೋ ಹಾಳಾಗಿದೆ. ನಾವು ಬೆಳಿಗ್ಗೆ ಸಂಜೆ ಬರ್ತೇವೆ, ನಮ್ಗೆ ಪ್ರೀತಿ ಹಾಕೋದಿಲ್ಲ. ಒಂದು ರವಿವಾರ ಇದ್ರು ಮತ್ತೆ ಈಗಂತೂ ಮದುವೆ ಸಿಗ್ತದೆ, ಹೋಗುದಿದ್ರೆ ಆಗುದಿಲ್ಲ, ಹೋದ್ರೆ ಅದೇ ರೀತಿ. ಹಾಗಾಗಿ ನಾವೇನ್ ಹೇಳ್ತೇವೆ ಅಂದ್ರೆ, ಕೆಲವಷ್ಟನ್ನ ಈಗ ಎಲ್ರಿಗೂ ಚಿಕನ್ ಇದು ಕೊಡ್ಲಿಕ್ಕೆ ಸರ್ಕಾರ ಇಷ್ಟೆಲ್ಲ ಕೊಟ್ಟಾಗ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಮೊಟ್ಟೆ ಕೊಟ್ಟಿದಾರಲ್ಲ ಅದಕ್ಕೆ ಸಮಾಧಾನ ಪಡ್ಬೋದು. ನಾನ್ ಬೇರೆ ಅದು ಹೊರತಾಗಿ ಸರ್ಕಾರ ಯಾವ ಮಟ್ಟದಲ್ಲಿ ಇರುತ್ತದಂದ್ರೆ ಬೀದಿ ನಾಯಿಗೆ ಬಿರಿಯಾನಿ ಹಾಕುವಂತ ವ್ಯವಸ್ಥೆ ಉಂಟದೆ. ಯಾಕಂದ್ರೆ ಬೀದಿ ಮಾಂಸಾಹಾರ ಕ್ರೂರ, ಮತ್ತೆ ಬೀದಿ ನಾಯಿಗೆ ಮಾಂಸಾಹಾರ ಹಾಕಿದ್ರೆ ಮತ್ತಿಷ್ಟು ಉಗ್ರವಾಗಿ ಕೆಟ್ಟದೇ ಬಿಟ್ಟರೆ ಅಂದ್ರೆ ಆ ರೀತಿ ಚಿಂತನೆ ಏನೇನು ಮಾಡ್ತಾರೆ ಅಲ್ಲ ಸರ್. ಮತ್ತೊಂದೇನ್ ಮಾಡಿದೆ ಸರ್ಕಾರ ಗೊತ್ತಿದೆ, ಎಲ್ಲ ಸೌಲಭ್ಯನ ಮಕ್ಕಳಿಗೆ ಕೊಟ್ಟಿದೆ, ಪಾಲಕರಿಗೂ ಭಾಗವಹಿಸಿ ಕೊಟ್ಟಿದೆ. ಆದ್ರೆ ಶಿಕ್ಷಕರು ಮಕ್ಕಳಿಗೆ ಹೊಡಿಬಾರ್ದು ಅಂತ ಅಲ್ಲ, ಹೊಡಿಬೇಕಾ? ನೀವು ಕೇಳ್ಬೋದು ಮೇಡಮ್ ನಮ್ಮ ಮಕ್ಕಳಿಗೆ ಹೊಡಿಬೇಕಂತ. ಅಲ್ಲ, ನಾವು ಕೇವಲ ಶಿಕ್ಷಣ ಕಲಿಬೇಕಾದ್ರೆ ಎಷ್ಟು ಇದನ್ನ ಹೆರಸ್ಮೆಂಟ್ ತಗೊಳ್ತಿದ್ದೇವೆ. ಶಾಲೆ ಮಧ್ಯಾಹ್ನ ಊಟ ಹೋಗ್ತಿದ್ವಿ, ಸ್ವಲ್ಪ ಮಕ್ಕಳಾದ್ಮೇಲೆ ಅಲ್ಲೆಲ್ಲ ಹಳ್ಳಿ ಶಾಲೆ ಹೋದವ್ರು ನಾವು. ಪುಳ್ಳೆಣ್ಣು ಕೊಯ್ದು ಅಥವಾ ಕುಸುಮಾರಿ ಹಣ್ಣು ಕೊಯ್ದು ಏನು ಕೊಯ್ತಾ ಬರ್ಲಿಕ್ಕೆ ಇದಾಗುತ್ತೆ. ಬೆಲ್ ಹೊಡೆದ್ರು ಅಂದ್ರೆ ಹೊರಗಡೆ ಅಸಹ್ಯ ಅವಾಗ. ಈಗ ಅದು ಊಟಕ್ಕೆ ಏನೂ ಇಲ್ಲ. ನಮ್ಗೆ ಅವರೆಲ್ಲ ಒಳಗೆ ಕೂತ್ಕೊಂಡಿದ್ದಾರೆ, ನಾವು ಒಂದು 10 ನಿಮಿಷ ಹೊರಬಿಟ್ಬಿಟ್ರೆ ಮತ್ತೆ ಯಾರು ಪಾಲಕ ಬಂದ್ಬಿಟ್ರೆ ಮತ್ತೆ ಸಾಕಲ್ಲ ಕಾಯ್ದೆ ಅಂತ ಪರಿಸ್ಥಿತಿ ಇತ್ತು. ಅಂದ್ರೆ ಹೊಡೆಯುವುದಂತ ಸ್ವಲ್ಪ ಹೆದರಿಸುವಂತ ಒಂದು ಇದರಲ್ಲಿ ಇಡಬೇಕಿತ್ತು. ಅದೇ ಯಾಕೆಂದ್ರೆ ಹೋಗಿದ್ದೆ ಕನ್ನಡ ಶಾಲೆಗೆ. ಬೇರೆ ಶಾಲೆಯಿಂದ ಬಂದಂತ ಹುಡುಗ, ಅವನು 7ನೇ ಹುಡುಗ, ಅವನು ಸುಮಾರು ದೊಡ್ಡವನು, 6ನೇ ಹುಡುಗ. ಆದ್ರೆ 6ನೇ ವಯಸ್ಸಲ್ಲ ಅವನು, ಮತ್ತು ದೊಡ್ಡ ವಯಸ್ಸೇ, ಒಂದು 10th ವಯಸ್ಸೇ ಹೋಗು. ಎಷ್ಟು ಕಿಡಿಯೇರಿ ಮಾಡ್ತಾರೆ ಅಂದ್ರೆ ಪಾಪ ಶಿಕ್ಷಕರಿಗೆ ನೀರು ಇದು ಮಾಡ್ತಾರೆ. ನಾನಂದ್ರೆ ಮೇಡಮ್ ಏನಾಗ್ಲಿ ಒಂದು ಬಡೀರಿ ಗೋತಮ್ಮ ಏನಾದ್ರೂ ಆಗ್ಲಿ ಒಂದು ಇಲ್ಲ ಮೇಡಮ್ ಓದೋದ್ರಿಂದ ಇವತ್ತು ಅವ್ನಿಗೆ ಮುಟ್ಲಿಕ್ಕೆ ಇಲ್ಲ ಅಂತ ಬಡೀಲೇಬೇಡಿ. ಅವ್ನು ಕಲಿದ್ರೆ ಇಲ್ಲಿದ್ರಿಲ್ಲ. ಇಲ್ಲೇನಂತಾರೆ ಶಿಕ್ಷಕರ ಕಡ್ಡಾಯ ಮಕ್ಕಳು ತರಬೇಕು, ಅವ್ರಿಗೆ ಕಲಿಸ್ಬೇಕು, ಮನೆಗೆ ಹೋಗ್ಬೇಕು ಅಂತ. ನೋಡ್ರಿ ಎಷ್ಟು ಪರಿಸ್ಥಿತಿ ಆಗಿರ್ತದೆ ಅಂತ. ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ನಾವು ಒಂದು ಫೀಲ್ಡ್ ಅಲ್ಲಿ ಇದ್ದಾಗ ಹೇಳ್ತಾರೆ, ಇದಕ್ಕೆ ಹೇಳ್ತಾರೆ ಯಾವ್ದು ಶಿಕ್ಷಕರನ್ನು ವಹಿಸ್ಕೊಂಡಂತಲ್ಲ, ನಮ್ಮ ಮಕ್ಕಳ ಜವಾಬ್ದಾರಿ ನಮಗೂ ಇರ್ಬೇಕು. ಶಿಕ್ಷಕರು ಇಷ್ಟೆಲ್ಲ ಮಾಡ್ತಾರೆ, ಸ್ವಲ್ಪ ಹೆದರ್ಸ್ಬೇಕು ಅಲ್ವಾ? ಈಗ ಕೆಲವೊಂದ್ ಕಡೆ ದುಡ್ಡು ಕೊಡೋದು ಅದೆಲ್ಲ ಕೇಳ್ಕೊಟ್ಟೇವೆ, ಅದಲ್ಲ ಆ ರೀತಿ ಮಾಡಬಾರ್ದು. ಆ ರೀತಿ ಮಾಡಿದ್ರೆ ಸ್ವಲ್ಪ ಹೆದರಿಕೆ ಇಡ್ಬೇಕು ಅಂತ ಪರಿಸ್ಥಿತಿ ಇರ್ತದೆ. ನಾವು ಅಪ್ರಿಷಿಯೇಟ್ ಮಾಡ್ಬೇಕು. ನಿಮ್ಮಂತ ಅವಕಾಶ ಕೊಟ್ಟು ನಿಮ್ಗೆ ಅಭಿನಂದನೆ ಮತ್ತೆ ನಮ್ಮ ಮಕ್ಕಳ ಬಗ್ಗೆ ನಾಲ್ಕೆ ನನ್ನ ಮಕ್ಕಳು ಕೂಡ ಈ ಹೈಸ್ಕೂಲ್ ಅಂದ್ರೆ ಹೈಸ್ಕೂಲ್ ಅಂತ ಹೇಳ್ಬೇಕು. ಆದ್ರೆ ಈಗ ನಮ್ಮ ಮಗ 2 ಮಕ್ಕಳು ಕಲ್ತ್ಕೋತಾರೆ. ಮತ್ತೆ ನಮ್ಮ ಒಂದು ಶಿಕ್ಷಕ ಇಲ್ಲೇ ಹೋಗ್ಲಿ ನಮ್ಮ ಮಕ್ಕಳು ಕರ್ಕೊಂಡು ಹೋಗ್ತಾರೆ. ಒಬ್ಬರು ಮಕ್ಕಳಿಗೆ ಪ್ರೀತಿ ನೋಡ್ತಾರೆ. ಈ ಮೇಡಮ್ ಅವರ ಬಸ್ ಮಕ್ಕಳು ಹತ್ತು ಮೇಲೆ ಅವ್ರು ಬಸ್ ಹೋಗ್ತಾರೆ. ನಮ್ಮ ಶಿಕ್ಷಕರು ಶಾಲೆ ಬಗ್ಗೆ ನಮ್ಮ ಮಕ್ಕಳು ಹೋಗಿ ಹೇಳೋದು, ನನ್ನ ಮಗ ಹೋಗ್ಕೊಳ್ಳಿ ಅವ್ರು ಬುಯ್ಯೋದೇ ನಾನು ಹೋದ ಬರೀ ಹೇಳ್ತಿಬಿಟ್ರೆ
ಶಿಕ್ಷಕರ ಬಗ್ಗೆ ಹಂಗಾರ ಅಂತ ಹೇಳ್ತಾರೆ, ನಾನು ಶಿಕ್ಷಕರ ಬಗ್ಗೆ ಕೇಳುವ ಅಧಿಕಾರ ನನಗಿಲ್ಲ. ನಮ್ಮ ಶಿಕ್ಷಕರು ಲೈಕ್ ನಮ್ಮ ಮಕ್ಕಳು ಸರಿ ಇಲ್ಲ ಶಿಕ್ಷಕರ ಬಗ್ಗೆ ಹಿಂದುಗಡೆ ಇಲ್ಲ ಮಳೆ. ಹಿಂದುಗಡೆ ಇಲ್ಲ. ಕೆಲವೊಂದ್ ಕಡೆ ಮೇಡಮ್ ಕೇಳಲೇಬೇಕಾಗ್ತದೆ ಸರ್. ಅಲ್ಲ ನಾವು ನೋಡಿದ್ದೇವೆ, ನಾನೇ ಎಷ್ಟೋ ಶಾಲೆಗಳಿಗೆ ಹೋಗಿದ್ದೇನೆ. ಡಿಫ್ರೆನ್ಸ್ ಇದೆ. ಮೊನ್ನೆ ಅದ್ಯಾವ ಶಾಲೆ ಅಲ್ಲೂ ಚಂದ ಮಾಡಿದ್ದಾರೆ. ಯಾವ್ದು ಹೇಳಿದ್ರು? ತಾರಿಬೋಳೆ ಶಾಲೆಗೆ ಹೋಗಿದ್ವಿ ನಾವು. ನಮ್ಗೆ ಹೋಗ್ಬೇಕಾದ್ರೆ ತಾರಿಬೋಳೆ ಶಾಲೆ ಅಂದ್ರೆ ಏನಿದು ಅಂತ ಮನ್ಸಿಗೆ ನಾನು ಅದಕ್ಕಾಗಿ ಯಾವಾಗಲೂ ಹೇಳ್ತಾರೆ ನೋಡಿ, ಯಾವುದು ಫಸ್ಟೇ ಗೆಸ್ ಮಾಡ್ಬಾರ್ದು ಅಂತ. ಮೇಡಮ್ ಅಲ್ಲಿ ನೋಡಿದಾಗ ತುಂಬಾ ಖುಷಿಯಾಗಿದೆ. ಅಂದ್ರೆ ಇದು ಅದು ಶಾಲೆ ಹೆಸರಿಗೂ ಇಲ್ಲ ಜಾಗ. ಇದು ರಿಸರ್ವ್ ಫಾರೆಸ್ಟ್ ದನಗಳ ಮಿಸ್ತಾಗಿ ಅದ್ರೊಳಗೆ ಒಂದು ಮನೇಲಿ ಇತ್ತಂತೆ ಶಾಲೆ. ಆ ನಂತರ ಅಲ್ಲಿ ರಿಸರ್ವ್ ಫಾರೆಸ್ಟ್ ಶಾಲೆ ಕಟ್ಟಿದ್ದಾರೆ. ಕಟ್ಟಿ ಎಲ್ಲ ಗಿಡಗಳನ್ನು ಸುತ್ತು ನೇರಳು, ಪೇರ್ಲು ಮತ್ತೆ ಸುಮಾರಷ್ಟು ಹಣ್ಣಿನ ಗಿಡ ಹಾಕಿದ್ದಾರೆ. ಮಾವಿಂದು ಇದೆಲ್ಲ ಹಾಕಿದ್ದಾರೆ. ಕಡೆಗೆ ತರಕಾರಿಗಳನ್ನು ಬೆಳೀತಾರೆ ಮತ್ತೆ ಇದು ಮಾಡ್ತಾರೆ. ಮಕ್ಕಳಿಗೆ 3 ದಿವಸ ಕೆಲವೊಂದು ಶಾಲೆಗೆ ಹೋದಾಗ ಕಡಿಮೆ ಮಕ್ಕಳಿದ್ರೆ ನಮ್ಗೆ ಸಾಕಾಗೋದಿಲ್ಲ, ನಮ್ಮ ಕೈಯಿಂದ ಹಣ ಬೀಳ್ತದೆ ಅಂತ ಶಿಕ್ಷಕರು ಹೇಳ್ತಾರೆ. ಇರ್ಬೋದು, ಅಲ್ಲ ಅಂತ ಹೇಳುದಿಲ್ಲ. ಅಲ್ಲಿ ಕಡಿಮೆ ಮಕ್ಕಳಿದ್ದಾರೆ, 14 ಮಕ್ಕಳು 15 ಮಕ್ಕಳೇನೇ ಇದ್ದಾರೆ ಅಲ್ಲಿ. 16 ರಾಗಿ ಮಾಲ್ಟ್ ಇಲ್ಲ ದಿವಸ ಬೂಸ್ಟ್ ಹಾಕೊಡ್ತಾರೆ ಶಾಲೆಗೆ ತಂದು ಬೂಸ್ಟ್ ಹಾಕೊಡ್ತಾರೆ. ಮತ್ತೆ ತೊಗರಿ ಬೇಳೆ ಅಂತ ಹೇಳಿದ್ರಲ್ಲ ಹಾಳಾಗಿದೆ ಅಂತ 2 kg ತೊಗರಿ ಮಾಡಲಿಕ್ಕೆ ಅವಕಾಶ ಉಂಟಂತೆ. 2 kg ತೊಗರಿ ಬೇಳೆ ತಗೊಬಂದು ಅದನ್ನು ಹಾಕಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಒಟ್ಟಾಣೆ ಹಾಕ್ತಾರೆ. ಒಂದೊಂದು ದಿವಸ ಒಂದೊಂದು ಟೈಪ್ ಮಕ್ಕಳು ಯಾವ ರೀತಿ ತಿಂತಾರಲ್ಲ ಆ ರೀತಿ ಮಾಡ್ತಾರೆ. ಒಬ್ಬಳೇ ಅಡುಗೆ ಹೇಳಿದ್ದಾರೆ, ಶ್ರದ್ಧೆಯನ್ನು ಮಾಡಿ ಹಾಕ್ತಾರೆ. ಕೆಲವೊಂದು ಶಾಲೆಯಲ್ಲಿ ಉತ್ತಮವಾಗಿ ನಾನು ಹೇಳ್ದಲ್ಲ, ಹೈಸ್ಕೂಲಲ್ಲಿ ನಾನು ನೋಡಿದಲ್ಲಿ ನಿಮ್ಮ ಹೈಸ್ಕೂಲ್ ಅಪ್ರಿಷಿಯೇಟ್ ಮಾಡಿದ್ದೇನೆ. ವಾರದಲ್ಲಿ 2 ದಿನ ಕಾಳು ಬಳಸ್ತಾರೆ ಮೇಡಮ್. ಒಂದು ದಿನ ಅಲಸಂದೆ, ಒಂದು ದಿವಸ ಒಟ್ಟಾಣೆ. ಒಟ್ಟಾಣೆ. ಇವತ್ತು ಪಲಾವಿಗೆ ಒಟ್ಟಾಣೆ ಬಳಸ್ತಾರೆ. ಹೌದು, 2 ದಿನ extra. ಅದನ್ನು ಸರಿಯಾಗಿ ಗುಣಗಿಸಿ ಶಿಕ್ಷಕರು ಗಮನಿಸ್ತಾರೆ. ಸರಿಯಾಗಿ ಗುಣಸ್ಕೊಂಡು ಇಡುವಾಗೆ ಆ ರೀತಿ ನಾವು ಏನ್ ಮಾಡ್ತೇವೆ ಅಂದ್ರೆ ಎಲ್ಲ ಈಗ ಹೇಳ್ಬೋದು ಮುಗಿತಲ್ಲ, ಎಲ್ಲ ಏನ್ ಮಾಡ್ತೇವೆ ಅಂದ್ರೆ ಫಸ್ಟ್ ಬರ್ತೇವಲ್ಲ ಅವ್ರ ಹತ್ರ ಎಲ್ಲ ಮಾತಾಡ್ತೇವೆ. ಶಿಕ್ಷಕರು ಅವ್ರ ಹತ್ರ ಏನು ಹೇಳಿಲ್ಲ, ನಮ್ಮ ವರ್ಷಕ್ಕೆ ನಾವು ಅಡಿಗೆ ರೂಮಿಗೆ ಹೋಗ್ತೇವೆ ಅಂದ್ರೆ ಆವಾಗ ಗೊತ್ತಿತ್ತು. ಈಗ ನಾವು ಅಡಿಗೆ ರೂಮಿಗೆ ಹೋಗ್ತೇವೆ ಅಂತ ಸ್ವಲ್ಪ ಏನಾದ್ರು ಮಾಡ್ತಾರೇನೋ ಅನ್ನೋದಿತ್ತು. ನಾವಾಗಲ್ಲ ಡೈರೆಕ್ಟ್ ಹೋಗಿ ಅಡಿಗೆ ರೂಮಿಗೆ ಹೋಗಿ ಮತ್ತೆ ಅಲ್ಲಿಂದ ಸ್ಟಾಕ್ ಇರ್ತದೆ ಅದನ್ನೆಲ್ಲ ನೋಡ್ಕೊಂಡು ಯಾವ ರೀತಿ ಮಾಡಿದ್ದಾರೆ ಎಲ್ಲ ನೋಡ್ಕೊಂಡು ಬರ್ತೇವೆ. ಹೋದಾಗ ಅಂದ್ರೆ ಅನ್ನ ಬೆಂದದೆ ನೋಡ್ಲಿಕ್ಕೆ ಒಂದಾಗ್ಲಿದ್ರು ಸಾಕಲ್ಲ ಅಲ್ಲ. ಈಗ ನಾವು ಒಂದ್ ದಿವ್ಸನೇ ಮಾಡ್ಲಿಕ್ಕೂ ಅನುದಿನ ಮಾಡ್ಲಿಕ್ಕೂ ಡಿಫ್ರೆನ್ಸ್ ಇದೆ. ಒಂದೇ ದಿನ ಒಂದೇ ದಿನ ಈಗ ನಾವು ಬರ್ತೇವೆ ಅಂತ ಹೇಳ್ಕೊಂಡು ಮಾಡಿಡ್ಲಿಕ್ಕೂ ನೀವು ಒಂದು ದಿನ ಒಂದೇ ಮಾಡ್ಲಿಲ್ಲ ಬರ್ತೇವೆ ಅಂತ ಮಾಡಿದಾಗ ಗಡ್ಬಿಡಿ ಆಗ್ತದೆ. ಏನೇನು ಹಿಂಗೆ ಆಗ್ತದೆ. ಈಗ ನಮ್ಗೆ ಆಗಿದ್ರು ಈಗ ಮನೆಯಲ್ಲಿ ಯಾರಾದ್ರೂ ನೆಂಟು ಬರ್ತಾರೆ ಅಂತ ಹೇಳಿದಾಗ್ಲೂ ಅದೇ ರೀತಿ ಆಗ್ತದಲ್ಲ. ನಾವ್ ಯಾವಾಗಲೂ ಈ ಕೆಲಸಕ್ಕೆ ಇಲ್ಲ, ಎಷ್ಟೊತ್ತಿಗೂ ಬರ್ಲಿ ಎಷ್ಟೊತ್ತಿಗೂ ಹೋಗ್ಲಿ ಹಿಂಗ ಅನಿಸ್ತದೆ. ಹಾಗೆಯೇ ನಾವು ಹೋದಾಗ ನಮ್ಗೆ ಕಂಡುಕೊಂಡಿದ್ದನ್ನು ನಾವು ನಿಮ್ಗೆ ಹೇಳ್ತಾ ಇದ್ದೇವೆ. ಅದು ತಾರೇಬೋಳೆ ಶಾಲೆ ಅದು ಚಲೋ ಇದೆ ಕೆಲವರು ಶಾಲೆಯಲ್ಲಿ. ಮತ್ತೆ ಹೋದ ವರ್ಷ ಮಾಡಿದಾಗ ಸುಮಾರು ಶಾಲೆ ಚಲೋ ಇದೆ. ಮಕ್ಕಳಲ್ಲಿ ಭಾಳ ಜನ ಮಕ್ಕಳಿದ್ರು ಚೆಂದ ಮಾಡಿದ್ದಾರೆ. ಹೈಸ್ಕೂಲಲ್ಲಿ ಮಾತ್ರ ನಿಮ್ಮ ಹೈಸ್ಕೂಲ್ ಚಲೋ ಇದೆ. ಅದ್ರ ಬಗ್ಗೆ ನಾನು ನೋಡಿ ಹೈಸ್ಕೂಲು ಸುಮಾರು ಮಾಡಿ 1 2 3 4 ಸ್ಕೂಲ್ ಆಗಿದೆಯಾ ಮತ್ತೆ ಮಾತಾಡಿದ್ವಿ. ಈಗ ನನ್ನ ಮಗಳಿಗೆ ಮೊಟ್ಟೆ ಬೇಡ, ಮೊಟ್ಟೆ ಮತ್ತೆ ಅವರಿಗೆ ತಿನ್ನುದಿಲ್ಲ. ಅಂದ್ರೆ ಮುಟ್ಟದಾಗ ಸ್ವಲ್ಪ ಬಿಳಿದಾಗ ಕಾಣುತ್ತದೆ ಅವಳಿಗೆ ಮೊಟ್ಟೆ ತಿಂತೀನಿ. ಪ್ರಾಬ್ಲಮ್ ಇದ್ದವ್ರೆ ನಾವು ಮತ್ತೆ ಈ ಗುಳ್ಳಾಪುರ ಮೇಡಮ್ನ ಹೇಳಿದ್ರು ಆಸ್ಪತ್ರೆ ಕೊಡಬೇಡ ಅಂತ ಹೇಳಿದ್ರು. ಆ ಮರಿ ಮೊಟ್ಟೆ ಬೇಡ ಮತ್ತೆ ಅವಲಕ್ಕಿ ತಿನ್ನುದಿಲ್ಲ. ನಾನು ಗಣೇಶ ಚೌತಿ ಮಾಡಿದ್ರು ಕೂಡ ಅವಳಿಗೆ ಉಪವಾಸ ಮಾಡುದಿಲ್ಲ. ಅಕ್ಕಿದ ಆಹಾರ ಕೊಡುದು ಅವರಿಗೆ ದೋಸೆ ಮಾಡ್ಕೊಡುದು. ಅಲ್ಲಲ್ಲ ಅದೆಲ್ಲ ಇಲ್ಲ ಅಂದ್ರೆ ಅವಲಕ್ಕಿ ಗೀಲಕ್ಕಿ ಕೊಡುದಿಲ್ಲ. ಮನೆಯಲ್ಲೆಲ್ಲ ರವೆ ತಿನ್ನುದಿಲ್ಲ, ಗೋಧಿ ತಿನ್ನುದಿಲ್ಲ, ಚಪಾತಿ ತಿನ್ನುದಿಲ್ಲ. ಕೊಡಬೇಡ ಅಂತ ಹೇಳ್ತಾರೆ. ಹೌದು ಮೇಡಮ್ ಹೇಳಿದ್ದಾರೆ. ಮುಟ್ಟದ ಸ್ವಲ್ಪ ಬೆಳಿಗ್ಗೆ ಆಗಾಗ್ತದೆ ಹೋಗ್ತದೆ ಕೊಡಿದೆ. ಮತ್ತೆ ಮೊಟ್ಟೆ ಬೇಡ, ಹಾಲಿಂದು ಬೇಡ ಅಂತ ಹೇಳ್ತಾರೆ. ಆದ್ರೂ ಅದು ಅಡ್ಡಿಲ್ಲ ಅಂತ ಹೇಳಿದೆ. ಈಗ ಒಂದು ಇಷ್ಟು ಕೊಡ್ಲಿಕ್ಕೆ ಅಂತ ಹೇಳಿದೆ. ತಾನು ಭಾಳ ಆಗುದಿಲ್ಲ, ಅದು ಸ್ವಲ್ಪ ಕುಡಿತಂತ ಹೇಳಿದೆ. ಕೇಳಿದೆ ನಾನು
ಕೆಲವು ಮಕ್ಕಳು ಮನೇಲಿ ಹಾಲೇ ರೂಢಿ ಇರುದಿಲ್ಲ ಅವ್ರಿಗೆ. ಹಾಲಿನ ಸ್ಮೆಲ್ಲು ಆಗುದಿಲ್ಲ, ಅವ್ರಿಗೆ ವಾಸನೆ ಬಂದು ಒಂದೊಂಥರ ಗೆಸ್ಟೇ ಕುಡಿತಾರೆ ಮೇಡಮ್. ನಮ್ಮ ಮಕ್ಕಳಿಗೆ ಅವ್ರಿಗೆ ರೇಷನ್ನಲ್ಲಿ ಆಕಳ ಹಾಲು ಕೊಡ್ತಿರೋ ಗೊತ್ತಿಲ್ಲ, ಅವರೆಲ್ಲ ಕೆಲವು ಮನೇಲಿ ಆಗೋದಿದೆ. ಇವರಿಗೂ ಹಾಲಿನ ಸ್ಮೆಲ್ ಆಗುದಿಲ್ಲ, ಕೆಲವರು ನೇಚರ್ ಅಂತ ಇರ್ತದೆ. ಮೊಸರು ಮಜ್ಜಿಗೆ ಕೆಲವ್ರಿಗೆ ಆರೋಗ್ಯ ದೃಷ್ಟಿಯಿಂದಲ್ಲ ಮಾಡೋದಿಲ್ಲ. ಅವೆಲ್ಲ ಅವ್ರಿಗೆ ಗೊತ್ತೂ ಇಲ್ಲ ಮಕ್ಕಳಿಗೆ. ಇದು point. ಕೆಲಸ ಕಡಿಮೆ, ಇದು point. ಖಾಲಿ ಮೆಂಟಲ್ ಮೆಂಟಲಿ ಆಗಿ ಇದೆಲ್ಲ ಬೇರೆ ಮಾಡ್ತಾರಂತ ಕೂತ್ಬಿಟ್ಟದ್ದು ಗೊತ್ತೂ ಇಲ್ಲ. ಮೊದಲು ಹಾಗಿಲ್ಲ ಪರಿಸ್ಥಿತಿ, ಏನೋ ಸಿಕ್ಕರು ಸಾಕಾಗಿತ್ತು. ನಮಗ್ ಹಂಗಿಲ್ಲ ಇವ್ರಿಗೆ ಹಂಗಿಲ್ಲ ಬೇಕಾದಂಗ್ ಸಿಕ್ತು ಶಾಲೆ ಹೋಗ್ಬೇಕಾದ್ರೆ, ಹಂಗಾಗಿ ಇವ್ರಿಗೆ ಮಿಂಚಿದೆ. ನಮಗಾದ್ರೆ ಮನೇಲಿ ಇಷ್ಟೊತ್ತಿಗೆ ಹಂಗ್ ಸಿಕ್ತು ನಾವು ಶಾಲೆ ಹೋಗ್ಬೇಕು. ಅದು ಆಗಿನ ಬಡತನವೇ ಕಾರಣ. ಹೆಚ್ಚಿನ ಮನೆಗಳಲ್ಲಿ ಪಡ್ತಾರೆ. ನಿಮ್ಗೆ ಏನಾದ್ರು ಕೊಡಂದ್ರೆ ಫಸ್ಟ್ ನೀವು ಹೋಗ್ಬೇಕು ಮಗ ಕಡೆ ಕೊಡ್ತೇವೆ ಅಂತ ಅಲ್ಲ. ಈಗ ಮೊದಲು ದೋಸೆ ಮಾಡ್ತಿದ್ರು, ಇಲ್ಲ ತಿಂಡಿ ಮಾಡ್ತಿದ್ರು. ಅವಾಗ ತಿಂಡಿನೂ ಇರೋದಿಲ್ಲ ಈಗ ಮನೇಲಿ, ಹಂಗಾಗಿ ಈಗ ದೋಸೆ ಎಲ್ಲ ಬೇಗ ಮಾಡ್ಕೊಳ್ಳಿ, ಬಂದು ಮಾಡ್ಕೊಳ್ಳಿ. ಅಲ್ಲ ಇವತ್ತು ತಿಂಡಿ ಮಾಡಿದ್ರೆ ಬೇರೆ ತಿಂಡಿ ಕೇಳು. ಇವತ್ತು ಎಂಟು ಬೇಕಾಗಿತ್ತು ಅಂತ. ಹೀಗೆ ಇವತ್ತಿನ ಮಕ್ಕಳ ಡಿಮಾಂಡ್ ಅದೇ. ಆಗಿನ ಬಡತನಕ್ಕೆ ನಮ್ಗೆ ಒಂದು ಬಟಾರು, ಅವ ಬಟಾರು ಅಂತ ಬರ್ತಿತ್ತು. ಅದು ಎರಡು ಸಿಕ್ಕುದು ನಮ್ಮ ಖುಷಿ. ಬಡತನದ ಒಂದು ಅನುಭವ. ಮತ್ತೆ ಪನಿಷ್ಮೆಂಟ್ ಅನ್ನೋದಿದ್ದರಿಗೆ ಇವತ್ತು ಎಷ್ಟೋ ಜನ ಒಂದು ಒಳ್ಳೆ ಅದೇ ಬರೀ ಗೌರ್ಮೆಂಟ್ ನೌಕರಿ ಅಂತಲ್ಲ, ಆಗಿನ ಶಿಕ್ಷೆ, ಆಗಿನ ಮೌಲ್ಯ, ಶಿಕ್ಷಕರ ಮಾರ್ಗದರ್ಶನ, ಮತ್ತೆ ಶಿಕ್ಷಕರು ನಮ್ಗೆ ಕೊಡ್ತಕ್ಕಂಥ ಪನಿಷ್ಮೆಂಟ್, ಮತ್ತೆ ಮನೆಯ ಪರಿಸರ ಏನಾದ್ರೂ ಒಂದು ಮಾಡ್ಲೇಬೇಕು. ನಮ್ಮ ಕಾಲದಲ್ಲಿ ನಾವು ಇರಲೇಬೇಕು ಅನ್ನೋ ಒಂದು ಛಲ ಪ್ರತಿಯೊಬ್ಬರಲ್ಲೂ ಇರ್ತಿತ್ತು. ಮೇಡಮ್ ಅದೇ ಪನಿಷ್ಮೆಂಟ್ ಒಂದು, ಪನಿಷ್ಮೆಂಟ್ ಅಂದ್ರೆ ಹೊಡೆಯುವುದು ಬಡಿಯುವುದು ಅಲ್ಲ, ಮಕ್ಕಳಿಗೆ ಇದು ಮಾಡಿದ್ರೆ ಯಾವ್ದೋ ಒಂದು ಕೆಲಸ ಅಂತ ಇದ್ರೆ ಆ ಶಿಕ್ಷಣದ ಗುಣಮಟ್ಟ ಇನ್ನಷ್ಟು ಉತ್ತಮ ಆಗ್ತದೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ. ಮತ್ತೆ ಪಾಲಕರಿಗೆ ಏನಾದ್ರು ಚರ್ಚೆ ಇಲ್ಲ ಅಂದ್ರೆ ಅವರು ಶಿಕ್ಷಕರು ಒಬ್ರು ಮಾತಾಡ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಶಿಕ್ಷಕರು ಎಲ್ಲರೂ ಟ್ರೈನಿಂಗ್ ಆಗಿ ಇರೋದ್ರಲ್ಲಿ ನಾವೇ ಪಾತ್ರ ಶಾಲೆಗೊಳಿಸುತ್ತದೆ. ಹಾಗಾಗಿ ಪಾತ್ರ ನಮ್ದೇ ಸೂತ್ರ ನಾನು ಗೊತ್ತಿಲ್ಲ, ನಮ್ಮ ಅಧ್ಯಕ್ಷರೇ ಇದ್ದಾರೆ. ಅವರು ನಾನು ಬಂದ ದಿನದಿಂದಲೂ ಕೂಡ ಈ ಒಂದು SDMC ಸದಸ್ಯರಾಗಿ ಇಲ್ಲಿ ಬಂದಂತವ್ರು 2019 ಬಂದಿದೆ. ಬಂದಾಗ ಬಹಳ ಒಂದು ದೂರ ಅನ್ನೋ ಒಂದು ಒತ್ತಡ, ಇನ್ನೊಂದು ಭಯ ಬೇರೆ. ಹಾಗೇನೋ ಊರಿನ ಪಾಲಕರು ಹೇಗೋ ಏನೋ, ಶಾಲೆ ಹೇಗೇನೋ, ಇಲ್ಲಿ ಎಚ್ಚರಿಕೆ ಹೇಗೋ ಏನೋ ಅಂತ. ಆದ್ರೆ ನನಗೆ ಇಲ್ಲಿ ವಿಷ್ಣು ಪ್ರಸಾದ್ ಕಾಂಪೇರ್ ಅಂತ ಒಬ್ಬರು ಸರ್ ಇದ್ರು. ಫಸ್ಟ್ ಡೇ ಬಂದು ನಾನು ಜಾಯಿನ್ ಆದ ಮೇಡಮ್, ನೀವು ಈ ಶಾಲೆಗೆ ಬಂದ್ರೆ ಏನನ್ನೂ ವಿಚಾರ ಮಾಡೋದು, ನಾವು ಹೆಡ್ಮಾಸ್ಟರ್ನ ನೋಡಿದ್ರೆ ಯಾವ ಕಾರಣಕ್ಕೂ ಕೂಡ ನಮ್ಮ ಹೆಡ್ಮಾಸ್ಟರ್ನ ನೋಡಿ, ಅವಾಗ ವಿಡಿ ನಾಯಕ್ ಸರ್ ಫಸ್ಟ್ ನಾನು ಬಂದ ಹೆಡ್ಮಾಸ್ಟರ್ ಇದ್ರು. ಹೆಡ್ಮಾಸ್ಟರ್ನ ನೋಡಿ ವಾಪಸ್ ಹೋಗ್ತೇನೆ ಅಂತ ಒಂದು ದಿನಕ್ಕೂ ಅನ್ನೋದಿಲ್ಲ, ಅಷ್ಟು ಸೈಲೆಂಟ್ ಇದ್ದಾರೆ ಅಂತ. ಆಯ್ತು, 2 ದಿವಸದ ನಂತರ ನಾನು ಬಂದಾಗ ವಿಡಿ ನಾಯಕ್ ಸರ್ ಬಂದು ನಿಜವಾಗ್ಲೂ ಹೌದು, ವಿಷ್ಣು ಸರ್ ಅತಿಶಯೋಕ್ತಿಯನ್ನ ಎಲ್ಲೂ ಬಳಸ್ತಿಲ್ಲ. ಅವ್ರು ಹೇಳಿದ ಮಾತೇನಿತ್ತಲ್ಲ ಅಲ್ಲಿದ್ದು 100ಕ್ಕೆ 100 ಸತ್ಯ ಇತ್ತು. ಅಲ್ಲಿಂದ ಇಲ್ಲಿವರೆಗೂ ನಾನು ಯಾವತ್ತೂ ಟ್ರಾನ್ಸ್ಫರ್ಗೆ ಅಪ್ಲಿಕೇಶನ್ ಹಾಕಿಲ್ಲ. ಅದು ಬರೀ ಶಾಲೆ ನಮ್ಮ ಸಿಬ್ಬಂದಿ ಈಗಲೂ ಕೂಡ ಈ ಮೇಡಮ್ ಇದ್ದಾರೆ, ಕಳೆದ 2 ವರ್ಷದಿಂದ ಇದ್ದಾರೆ. ನಮ್ಮಲ್ಲಿ ಒಂದು ಬಾಂಧವ್ಯ ಇದೆ, ನಮ್ಮಲ್ಲಿ ಒಂದು ಬಾಂಧವ್ಯ ಇದೆ. ಈ ಬಾಂಧವ್ಯವನ್ನು ಬಿಟ್ಟು ಹೋಗ್ಲಿಕ್ಕೆ ಮತ್ತೆ ಬೇರೆ ಶಾಲೆಗಳು ಇದೇ ಅಡ್ಜಸ್ಟ್ಮೆಂಟ್ ಎಲ್ಲ ಶಿಕ್ಷಕರಲ್ಲಿ ಇದ್ದಿಲ್ಲ. ಇಲ್ಲ ಅಂತಂದ್ರೆ ಮತ್ತೆ ಅಲ್ಲಿ ನಾನ್ ಮಾಡೋದಿಲ್ಲ, ನೀನ್ ಮಾಡೋದಿಲ್ಲ, ಮತ್ತೇನೋ ಅಂತ ಕಲಿಕೆ ಅದು ಬೇಡ. ಮತ್ತೆ ಮಕ್ಕಳಿಗೆ ನಾವು 4 ಅಕ್ಷರ ಕಲಿಸುವಾಗ ತಲೆ ಏನಿರ್ಬೇಕಾಗ್ತದೆ, ಪ್ರಶಾಂತವಾಗಿರ್ಬೇಕು. ಅಲ್ಲಿಂದ ನಮ್ಮ ಮಕ್ಕಳಿಗೆ ಪಾಠ ಮಾಡ್ಲಿಕ್ಕೆ ಏನಾಗ್ತದೆ, ಬಹಳ ಖುಷಿ ಆಗ್ತದೆ. ಆ ವಾತಾವರಣ ಇಲ್ಲ ಅಂದ್ರೆ ಪಾಠ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಒಂದಾದ್ರೆ, ಇದು ಪಾಲಕ ಬಂಧುಗಳು ಹೇಳದಲ್ಲ, ನಾವು ಊಹಿಸಿಕೊಟ್ಟಕ್ಕಿಂತ ಹೆಚ್ಚು ಶಿಕ್ಷಕರ ಮೇಲೆ ನಂಬಿಕೆ ಮತ್ತು ವಿಶ್ವಾಸ. ಎಷ್ಟೋ ಸಲ ನೀವು ನೋಡ್ತಾರೆ ಅನ್ನುವಂಥ ಮಾತುಗಳು ಅಷ್ಟು ವಿಶ್ವಾಸ. ಆ ಪಾಲಕರ ಮತ್ತು ನಮ್ಮ ಬಾಂಧವ್ಯ ಕೂಡ ಅಷ್ಟೇ ಆತ್ಮೀಯವಾಗುತ್ತೆ. ಇನ್ನು ಕೆಲವು ಕಡೆ ಶಾಲಾಭಿವೃದ್ಧಿ ಸಮಿತಿ ಅಂತ ಹೇಳಿದ ತಕ್ಷಣ ಹೋಗಿ ಕೇಳಲಿಕ್ಕೆ ಅನ್ನೋ ಭಾವನೆ, ಅದು ನಮ್ಮಲ್ಲಿ ಹಾಗಿಲ್ಲ. ಯಾವ ಮೆಂಬರ್ ಬಂದ್ರೂ ಕೂಡ ಒಂದು ಸಲ ಒಂದು ಸ್ಮೈಲ್ ಕೊಡ್ತಾರೆ ಅಷ್ಟೇ. ನಾವು ಒಂದು ನಮಸ್ತೆ ಇಷ್ಟೇ, ನಾವು ಹೇಳೋದಿಲ್ಲ, ಒಂದು ಬಾಯಿ ಬಿಟ್ಟು ಇಷ್ಟೇ ನಮಸ್ತೆ. ಅಷ್ಟು ಒಂದು ಒಡನಾಟದಿಂದ ನಾನೀಗ ಇಲ್ಲಿ ಬಂದು 6 ವರ್ಷ ಕಳೆದು 7ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೇನೆ. ಈಗಲೂ ಕೂಡ ನಾನು ಅಪ್ಲಿಕೇಶನ್ ಹಾಕಲಿಲ್ಲ ಟ್ರಾನ್ಸ್ಫರ್. ಬಿಟ್ರೆ ಯಾವ ಮಾನಸಿಕ ಒತ್ತಡಕ್ಕೆ ಒಳಗಾಗುವಂತ ಸನ್ನಿವೇಶಗಳನ್ನ ಇಲ್ಲಿಯ ಒಂದು ಸಮಾಜ ಎದುರು ನಿಭಾಯಿಸ್ತಿದ್ದಾರೆ. ಏನಾದ್ರೂ ಬಂತು ಅಂದಾಗ ನಮ್ಮ
ಎಲ್ಲ SDLC ಇರ್ಬೋದು, ಪಾಲಕರು ಇರ್ಬೋದು, ನಮ್ಮ ಸಪೋರ್ಟಿಗೆ ಅವರೆಲ್ಲರೂ ಇದ್ದಾರೆ. ಅವೊಂದು ಮಾನಸಿಕ ಧೈರ್ಯ, ಆತ್ಮಸ್ಥೈರ್ಯ ಇದು ನಮ್ಮ ಶಾಲೆಗಳು. ಇನ್ನು ಹೇಳಬೇಕು ನಮ್ಮ ಬಿಸಿ ಊಟದ ಬಗ್ಗೆ ಹೇಳಬೇಕು. ಪಾಪ ಹಿಂದೆಯಿಂದ ನಮ್ಮ ಮುಖ್ಯ ಅಡಿಗೆ ಮಂದಿ ಆರೋಗ್ಯ ಇಲ್ಲ ಜ್ವರ ಮತ್ತೆ ವಾಮಿಟ್ ನಿನ್ನೆಲ್ಲರೂ ಈ ದಿನ ವಾಮಿಟ್ ಮಾಡ್ತಿದ್ದಾರೆ. ಆದ್ರೂ ಕೂಡ ನಮ್ಮ ಅಡಿಗೆ ಅದನ್ನ ನೀವು ಅದನ್ನ ಮಮತ ಅಷ್ಟು ಮೇಲೆ ಪಾಪ ಕೆಲಸ ಮಾಡ್ತಾ ಇದ್ದಾಳೆ, ವಾಮಿಟ್ ಮಾಡ್ತಾ ಇದ್ದಾಳೆ, ಮತ್ತೆ ಬಂದು ಮಾಡ್ತಾ ಇದ್ದಾಳೆ. ಅವಳು ಅಂತಾಳೆ ನನಗೆ ಹೆದರಿಕೆ ಮಮತಾ ನೀವು ಹೋಗಿ ಸೈಡ್ ಅಂತ. ಅಷ್ಟು ನಮ್ಮ ಅಡಿಗೆಯವರು ಕೂಡ ಒಬ್ಬರಿಗೆ ಏನಾದ್ರೂ ಸಮಸ್ಯೆ ಇದೆ ಅಂತ ಹೊಂದಿಕೊಂಡು ಏನ್ ಮಾಡ್ತಾರೆ, ಅಷ್ಟು ಕ್ಲೀನಿಂಗ್ ಇಟ್ಕೊಂಡು ನಿನ್ನೆ ಮೇಡಮ್ ಇಲ್ಲ ಒಂದು ನೋಡಿದ್ದಿರ್ಬೇಕು. ಒಬ್ಬಳೇ ಮಾಡ್ಕೊಂಡಿದ್ರು ಕೂಡ 12 ಮುಕ್ಕಾಲ್ ಒಳಗೆ ನಮ್ಮ ಊಟ ಟೈಮ್ 12 ಮುಕ್ಕಾಲ್ ಅಷ್ಟು ಒಳಗಡೆಗೆ ಯಾಕಂದ್ರೆ 20 ಮತ್ತೆ ಕ್ಲಾಸ್ ಸ್ಟಾರ್ಟ್ ಅಷ್ಟು ಒಳಗಡೆಗೆ ಅವ್ರು ಮಾಡಿ ಮೊಟ್ಟೆ ಹೌದು, ಬಾಳೆಹಣ್ಣು ಹೌದು, ಜೊತೆಗೆ ಅಡಿಗೆ ಹೌದು, ಎಲ್ಲವನ್ನ ಮಾಡಿ ಅವರಿಗೆ ಹೌದು ಮತ್ತೆ ನಮಗೂ ಹೌದು ಮಾಡಿ ಬಡಿಸ್ತಾರೆ. ಅಷ್ಟು ಸ್ವಚ್ಛತೆ ಮತ್ತು ಏನು ಆ ಒಂದು ಟೈಮಿಂಗ್ ಸೆನ್ಸ್ ಅನ್ನೋಂಥದ್ದು ಇದೆಯಲ್ಲ ಅದನ್ನ ಕಾಪಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಈ ಶಾಲೆಯಲ್ಲಿ ಒಬ್ಬ ಶಿಕ್ಷಕರಾಗಿ ಈ ಊರಿನ ಬಗ್ಗೆ ಈ ಶಾಲೆಯ ಬಗ್ಗೆ ಕೂಡ ನನಗೂ ಕೂಡ ಅಭಿಮಾನ ಇದೆ. ಈಗ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಲ್ಲಿ ಯಾರಾದ್ರೂ ಮಾತನಾಡಬಹುದು ಇಲ್ಲ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾದಂತ ನಾಗರಾಜ್ ಪಂದಸರ್. ಎಲ್ಲರಿಗೂ ನಮಸ್ಕಾರ. ಬಹಳ ಮುಖ್ಯವಾದಂತಹ ಕಾರ್ಯಕ್ರಮ. ತಾಲೂಕಿನಿಂದ ಸಮಗ್ರ ಶಿಕ್ಷಣ ಅಭಿಯಾನದಡಿಯಲ್ಲಿ ಶಿಕ್ಷಣ ಇಲಾಖೆಯ ಒಂದು ಆದೇಶ ಅಂತ ಸುತ್ತೋಲೆ ಅಂತ ಹೇಳ್ಬೋದು. ತಾಲೂಕಿನ ಸಾಮಾಜಿಕ ಲೆಕ್ಕ ಪರಿಶೀಲನೆ ಅಧ್ಯಕ್ಷರಾದ ಸುಲೋಚನ ಮೇಡಮ್ ಅವರೇ ಹಾಗೂ ನಮಗೆ ಪರಿಚಿತರು ಹಾಗೂ ನಮ್ಮ ಅಣ್ಣನ ಸಮಾನರಾದಂಥ ರಾಜೇಶ್ ನಾಯ್ಕರ ಧರ್ಮಪತ್ನಿ ಗೀತಾ ನಾಯ್ಕ ಅವರೇ ಹಾಗೂ ಅವರ ಜೊತೆಗೆ ಬಂದಿರುವಂಥ ಎಲ್ಲ ಸಹೋದರಿ ಅಂತ ಹೇಳ್ತೇನೆ, ಜವಾಬ್ದಾರಿ ಸ್ಥಾನದವರು ಅಂತ ಇದ್ದಾರೆ, ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರುಗಳನ್ನ ಕಾರ್ಯಕ್ರಮದ ಬಹಳ ಕೇಂದ್ರ ಬಿಂದುಗಳು ಅಂತ ಹೇಳ್ಬೋದು, ಪಾಲಕ ಪೋಷಕರು ಹಿರಿಯರು ಮಾತನ್ನು ಹೇಳ್ತಾರೆ, ದೇಶ ಸುತ್ತು ಕೋಶ ಓದು ಅಂತ ಹೇಳಿ. ಅದಕ್ಕಿಂತ ಮುಖ್ಯವಾಗಿ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನಮಗೆ ನಮ್ಮ ಮಕ್ಕಳನ್ನ ಹಾಗೂ ನಾವು ಹೇಗೆ ಬದುಕಬೇಕು ಅನ್ನೋದು ಕೂಡ ಜಾಗೃತಿ ಮೂಡಿಸ್ಕೊಳ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ನಾವು ಕೂಪಮಂಡಕ ಆಗ್ಬಿಡ್ತೇವೆ. ನಮ್ಮ ಬಾವಿನ ದೊಡ್ಡ, ನಮ್ಮ ಕೊಂಬೊಳ್ಳೆ ದೊಡ್ಡ, ರಾಜಗುಂಡ ನಾನೇ ದೊಡ್ಡ ಆಗ್ಬೇಕು. ಆದ್ರೆ ಹೊರಗಡೆ ಪ್ರಪಂಚಕ್ಕೆ ಬಂದಾಗ ನಾವೆಷ್ಟು ಸಣ್ಣವರಿದ್ದೀವಿ ಅನ್ನೋದು ಗೊತ್ತಾಗಲಿಕ್ಕೆ ಇಂಥ ಒಂದು ವೇದಿಕೆ ಬಹಳ ಮುಖ್ಯವಾದದ್ದು. ನಾನು ಸಾಕಷ್ಟು ಬಾರಿ ಹೇಳ್ತಾ ಇದ್ದೇನೆ, ಆದ್ರೆ ಶಂಕದಿಂದ ತೀರ್ಥ ಬಂದ್ರೆ ಮಾತ್ರ ಅದು ಒಳ್ಳೆಯದು ಅಂತ ಹೇಳ್ತಾರೆ. ಆ ಲೆಕ್ಕದಲ್ಲಿ ಶಂಕವಾಗಿ ಇವತ್ತು ಅದಕ್ಕೆ ತಾಲೂಕಿನಿಂದ ಜವಾಬ್ದಾರಿ ಸ್ಥಾನದಲ್ಲಿ ಬಂದಿದ್ದಾರೆ. ದಯವಿಟ್ಟು ಬಹಳ ಮುಖ್ಯವಾದ ಕಾರ್ಯಕ್ರಮ. ಯಾಕಂತಂದ್ರೆ ಯಾವುದೇ ಒಂದು ಮಗುವಿಗೆ ಶಿಕ್ಷಣ ಸರಿಯಾಗಿದ್ರೆ ಅದು ಒಳ್ಳೆಯ ಒಂದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಒಳ್ಳೆಯ ಪ್ರಜೆಯಾಗಿ ಬದುಕಲಿಕ್ಕೆ ಸಾಧ್ಯ. ಮಕ್ಕಳಿಗೆ ಬೇಕಾಗಿರುವಂಥದ್ದು ಶಿಕ್ಷಣ ಪ್ರಥಮವಾಗಿ. ಸರ್ಕಾರ ಹೆಚ್ಚಿಗೆ ಒತ್ತನ್ನು ಕೊಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಗೀತಾ ನಾಯ್ಕರು ಸಾಕಷ್ಟು ವಿಚಾರವನ್ನು ಈಗ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ. ನಮ್ಮದು ಕ್ಲಸ್ಟರ್ ಅಂತಂದರೆ ತಾಲೂಕಿನಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಅತ್ಯಂತ ಹಿಂದುಳಿದ ಗುಡ್ಗಾಡು ಪ್ರದೇಶ. ಈ ಒಂದು ಪ್ರದೇಶಕ್ಕೆ ಬಂದು ತಾವು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದೀರಿ. ಇದೇ ರೀತಿ ಸಹಕಾರ ನಮ್ಮ ಗ್ರಾಮದ ಮೇಲೆ ಇರಲಿ. ಮತ್ತು ನಾನು ಕೂಡ ಎಲ್ಲ ಪಾಲಕರ ಹಾಗೆ ಕಳೆದ 15 ವರ್ಷದಿಂದ ಈ ವ್ಯವಸ್ಥೆಯಲ್ಲಿ ಶಾಲಾಭಿವೃದ್ಧಿ ಸಮಿತಿಯಲ್ಲಿ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಪ್ರಾಥಮಿಕ ಶಾಲೆಗೆ ಬಂದವರು. ಹಾಗಾಗಿ ಒಬ್ಬ ಶಿಕ್ಷಕನಾಗಿ ನನಗೆ ಶಾಲೆ ಬಗ್ಗೆ ಅಭಿಮಾನ ಇದೆ. ಶಿಕ್ಷಕನಾಗಿ ಕೆಲಸ ಮಾಡೋದು ಜೊತೆಗೆ ನಮ್ಮ ಕಷ್ಟ ಬಗ್ಗೆ ಹೇಳ್ಬೇಕಂತಂದ್ರೆ ಎಲ್ಲ ಶಾಲೆಗಳು ಕೂಡ ಶಿಕ್ಷಕರು ಬಹಳ ಚೆನ್ನಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಮತ್ತೆ ನಮ್ಮ ಕ್ಲಸ್ಟರ್ ಹೆಮ್ಮೆ ಅಂತಂದ್ರೆ ನಮಗೆ ಶೈಕ್ಷಣಿಕವಾಗಿ ಮುಂದುವರಿದ ಪ್ರದೇಶ ಮೇಡಮ್. ಯಾಕಂತಂದ್ರೆ ನಮ್ಮ ಕ್ಲಸ್ಟರ್ನಿಂದ ಕಲ್ತಂತವ್ರು ಒಬ್ರು ಡಾಕ್ಟರ್ ನಾರಾಯಣ ನೋಡಿದ್ದೇವೆ. ಹಾಗೆ ಒಬ್ರು ಮಂಜುಳಾ ಅಂತ ಹೇಳಿ ಆರಂಭವಾಗಿ ಕೆಲಸ ಮಾಡ್ತಿದ್ದಾರೆ. ಇನ್ನೊಬ್ರು IFS ಆಗಿ ನಮ್ಮ ಸೀತಾರಾಮಯ್ಯ ಅವರು ಮೂಲತಃ ಮೋತಿಗುಡಿ ಶಾಲೆಯಲ್ಲಿ 4 ಅಂತ ಹುಡುಗ. ಆಮೇಲೆ ಧರ್ಮಸ್ಥಳ ಮುದ್ರಿ ಕಾಲೇಜ್ ಅಂತ ಇವತ್ತು IFS ಅಂದ್ರೆ 62 ರ್ಯಾಂಕ್ ಹೊಂದಿದ್ದಾರೆ. ಅವ್ರ ಶಾಲೆಗೆ ಸನ್ಮಾನ ಕೂಡ ನಾವು ಮಾಡಿದ್ದೇವೆ. ಇದೆಲ್ಲ ನೋಡಿದ್ರೆ ನಮ್ಮ ಕ್ಲಸ್ಟರ್ ಕೂಡ ಒಂದು ಒಳ್ಳೆಯ ಶೈಕ್ಷಣಿಕ ಕ್ಲಸ್ಟರ್ ಅಂತ ನಾವು ಹೆಮ್ಮೆ ಹೇಳ್ಕೊಳ್ಬೋದು. ನಮ್ಮ ಪ್ರೌಢಶಾಲೆ ಕೂಡ ಹೌದು. ಯಾಕಂದ್ರೆ ಕಳೆದ 20 ಹೇಳಿದೆ ಅವರು 3 ವರ್ಷ ತಾಲೂಕಿನಲ್ಲಿ ಗುರುತಿಸಿಕೊಂಡಂತ ಒಂದು ಪ್ರೌಢಶಾಲೆ ಹೆಮ್ಮೆ ಇದೆ ಮೇಡಮ್. ಹಾಗಾಗಿ ನಾವು ಪಾಲಕರಿಗೂ ಕೂಡ ಈ ಕೆಲಸ ಮಾಡಲಿಕ್ಕೆ ಬಹಳ ಖುಷಿ ಆಗ್ತದೆ. ಮತ್ತೆ ನಮ್ದೆಲ್ಲ ಉದ್ದೇಶಗಳು ಕೂಡ ಒಳ್ಳೆಯ ಉದ್ದೇಶಗಳೇ ಇರ್ತವೆ.
ಇವರು ಸ್ವಲ್ಪ ಸಮಸ್ಯೆ ಕೂಡ ನಾವೆಲ್ಲ ಒಕ್ಕಟ್ಟಾಗಿ ಅದನ್ನು ಬಗೆಹರಿಸುವಂತ ಕೆಲಸವನ್ನು ಮಾಡಬೇಕಾಗುತ್ತೆ. ಮತ್ತೆ ನಮ್ಮ ಎಲ್ ಮೇಡಮ್ ಹೇಳಿದ್ರು, ನಮಗೂ ಕೂಡ ಇಲ್ಲಿ ಅವರು ಟೀಚರ್ ಕೂಡ ನಮ್ಮ ಅಕ್ಕ ತಂಗಿಯರಾಗಿ ನಮ್ಗೆ ಅವರಿಗೆ ಭಾವನಾತ್ಮಕ ಸಂಬಂಧ ಇದೆ. ನಮಗೆ ನಾವು ಅದೇ ನಾವೇನ ಮೇಡಮ್ 15 ವರ್ಷದಲ್ಲಿ ನಾನು ಎಲ್ಲೂ ಕಲಿಕೆ ಶಿಕ್ಷಕರ ತಂಡವನ್ನೆಲ್ಲ ಮತ್ತೆ ನಾವು ಸರ್ ಹೀಗೆ ಮಾಡ್ಬೇಕಂತ ನಾವು ಯಾವ ಶಿಕ್ಷಕರು ಆದೇಶ ಮಾಡ್ತೀವಿ. ನಾನು ಸುಮಾರು 10 ವರ್ಷ LKS ತಾವು ಬಂದ್ರಿ ಮಾಲಿನಿ ಮೇಡಮ್ ಅವರು ನೆನೆಸ್ಕೊಳ್ಬೇಕು ನನಗೆ. ಹೌದು, ಅವರು ಒಂದು ಆ ಪ್ರಾಥಮಿಕ ಶಿಕ್ಷಣ ನಮ್ಮ ಮಕ್ಕಳಿಗೆ ಎಷ್ಟು ಬುನಾದಿ ಹಾಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಕಲಿತಂತ 2-3 ಸಲ ಹೇಳಿದ್ದೇವೆ ವೇದಿಕೆಯಲ್ಲಿ, ಮತ್ತೆ ಮತ್ತೆ ಇನ್ನೊಂದು ಸಲ ಹೇಳ್ತಿದ್ದೇನೆ. ಆಕ್ಚುಲಿ ಚಂದ್ರ ಶಾಲೆಯಲ್ಲಿ ಕಲಿತಂತ 3 ವಿದ್ಯಾರ್ಥಿಗಳು, ಉಮೇಶ್ ಗೌಕರ್ ಮಗಳು, ಇನ್ನೊಂದು ಇಂದಿರಾ ಗೌಡ ಮಗಳು, ನನ್ನ ಮಗಳು, 3 ಜನ ಸೀರಿಯಲ್ ಆಗಿ 3 ವರ್ಷ ಈ ಪ್ರೌಢಶಾಲೆಗೆ ತಾಲೂಕಿಗೆ ಪ್ರಥಮ ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ಲ್ಯಾಪ್ಟಾಪ್ ಕೂಡ ಬಂದಿದೆ. ತುಂಬಾ ಹೆಮ್ಮೆ. ಯಾಕಂದ್ರೆ ನನ್ನ ಮಗಳು ಅಂತ ಹೇಳೋದಿಲ್ಲ, ಇದು ನಮ್ಮ ಗ್ರಾಮದ ಒಂದು ಅವರ ಗ್ರಾಮದ ಮಕ್ಕಳು ಅಂತ ಹೇಳ್ತೇವೆ. ಯಾಕಂದ್ರೆ ಇದು ಹೌದು, ನಾವು ಹೆಮ್ಮೆಯಿಂದ ಹೇಳ್ಬೇಕು. ಅದೇ ರೀತಿ ನಮ್ಮ ಪಾಲಕರು ಸಹಕಾರ ಕೊಡ್ತಾರೆ. ಯಾರು ಕೂಡ ಕೆಲವು ಪಾಲಕರು ಸ್ವಲ್ಪ ದೂರ ಇದ್ರೆ ನೋವಿದೆ ನಮ್ಗೆ. ಯಾಕಂದ್ರೆ ಇಂಥ ಆಕ್ಟಿವ್ ಪ್ರೊಡಕ್ಷನ್ ನಾವೆಲ್ಲ ಒಂದು ದಾವಿಸಿ ಬಂದ್ರೆ ನಮ್ಮ ಮಕ್ಳು ಇನ್ನೂ ಎತ್ತರಕ್ಕೆ ಹೋಗ್ಬೋದಲ್ಲ. ನನ್ನ ಮಗಳು ನಿಮ್ಮ ಗೊತ್ತಲ್ಲ, ಎಲ್ಲ ಗ್ರಾಮದ ಯಾವುದೇ ಹುಡುಗಿ ಯಾವುದೇ ಹುಡುಗ ಲೈಫ್ ಬಂದ್ರು ಖುಷಿನೇ ನಮ್ಮ ಮಕ್ಕಳಲ್ಲ. ಆ ಒಂದು ನಿಟ್ಟಿನಲ್ಲಿ ಪಾಲಕರು ಇನ್ನೂ ಜೊತೆ ಹೆಚ್ಚಿಗೆ ಕೈ ಜೋಡಿಸ್ಬೇಕು. ಮತ್ತೆ ಮೇಡಮ್ ವಾಟ್ಸಪ್ ಹಾಕಿ ನಿಮ್ಮ ಸಮಯವನ್ನ ನಿಮ್ಮ ಸಮಯವನ್ನ ಶಾಲೆಗೆ ಇಟ್ಟು ನೋಡಿದ್ದಾರೆ. ಅದಕ್ಕೆ ದಯವಿಟ್ಟು ನಮ್ಮ ಉದ್ದೇಶ ಏನಂತಂದ್ರೆ ಬರೀ ದುಡಿಮೆ ಉಪಯೋಗ ಇಲ್ಲ. ಮೇಡಮ್ ಹೇಳಿದ್ರು ಸರ್ಕಾರಿ ಶಾಲೆಗೆ ಎಲ್ಲ ಸವಲತ್ತುಗಳು ಸಿಗ್ತವೆ, ಮೊದಲು ಆಗಿಲ್ಲಾಗಿತ್ತು. ನೀವು ನೋಡಿದ್ರೆ ನಾವೆಲ್ಲ ಕೇಶವ ಶಾಲೆಗೆ ಹೋಗ್ತೀವಿ ಎಕ್ಸ್ಪ್ರೆಸ್ಗೆ, ಅಲ್ಲಿಂದ ಮಧ್ಯಾಹ್ನ ಊಟಕ್ಕೆ ಬರಬೇಕು, ಮತ್ತೆ 2:30 ಹೋಗ್ಬೇಕು. ಹೌದು, ಅಮ್ಮ ಒಂದು ಚಟ್ನಿಯನ್ನ ಮಾಡಿ ಇಟ್ಟಿದ್ರು, ಮಜ್ಜಿಗೆ ಹಾಕೊಂಡು ಏನು ರುಚಿ ಇಲ್ಲ, ಹಸು ಊಟ ಮಾಡ್ಕೊಳ್ಳೋದು, ಒಂದೇ ಡ್ರೆಸ್ ಎಲ್ಲರಿಗೂ ಗೊತ್ತಿದೆ. ಯಾವ ತರ ಹಣ ಹಾಕಿದ್ರೆ ಸ್ತಂಭ ಹಾಕ್ಬೇಕಿತ್ತು. ಈಗ ಆ ಪರಿಸ್ಥಿತಿ ಇಲ್ಲ. ದೇವರು ನಮ್ಮ ಪೇರೆಂಟ್ಸ್ ಅನ್ನು ಅನುಕೂಲ ಮಾಡಿ ನಾವು ಕೂಡ ಅನುಕೂಲ ಆಗಿದ್ದೇವೆ. ಆದ್ರೆ ಈಗ ನಾವು ಮಕ್ಕಳನ್ನ ಯಾವ ರೀತಿ ಜೋಡಿಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ನಾವು ಕಂಡುಕೊಳ್ಬೇಕು. ಯಾಕಂತಂದ್ರೆ ಅದರಲ್ಲಿ ನಾವು ಮೀನಾಮೇಷ ಮಾಡಬಹುದು. ತಂದೆ ತಾಯಿ ಇಬ್ರು ಒಕ್ಕಟ್ಟಾಗಿ ಮಕ್ಕಳನ್ನ ನೋಡಿ, ನನಗೂ ಗೊತ್ತಿಲ್ಲ ಇತ್ತು, ನನ್ನ ಮಗು ಓದ್ತಾಳೆ, HM ಇದ್ದಾರೆ, ಮೇಡಮ್ ಇದ್ದಾರೆ, ಅದ್ರ ಓದ್ಕೊಳ್ಳಿಕ್ಕೆ ಹೇಳುವಂಥದ್ದು ಸ್ವಭಾವ ಮೇಡಮ್ ಏನಾಗಿ ಒಪ್ಪಿಕೊಂಡ್ರು ನೋಡಿ. ಪಾಪ ಓದ್ಕೊಳ್ಳಿಕ್ಕೆ ಹೇಳುವಂತ ಸ್ವಭಾವ ನನಗಿಲ್ಲ. ಯಾಕಂದ್ರೆ ನಾವು ಹೇಳಿದ್ರೆ ಒಪ್ಪ ಮಾಡ್ಲಿಕ್ಕಾಗ್ತದೆ ಅಂತ ಹೇಳೋದು ಎಲ್ಲ ಬುದ್ಧಿವಂತ. ಕೆಲವೊಂದ್ರಲ್ಲಿ ನಮ್ಗೆ ವಿಷಯ ಗೊತ್ತಿರೋದಿಲ್ಲ. ಇಂಥ ಡಿಬೇಟ್ ಎಲ್ಲ ಇಂಥದ್ರಲ್ಲಿ ನಾವು ಭಾಗವಹಿಸ್ಬೇಕು ದಯವಿಟ್ಟು. ಅದು ಕೂಡ ನಮ್ಮ ಪಾಲಕರು ಬಂದಿಲ್ಲ. ನಮ್ದು ಇವ್ರು ಮತ್ತೆ ಪಾಪ ಅಂಗನವಾಡಿ ಮಕ್ಕಳು ಇವ್ರು ನಾವು ಹೇಳ್ಬೇಕು. ಯಾರು ಮಂಗಲ ಗೌಡನ ನಾನು ಮಾಲಿನ್ಯ ಬ್ಯಾನ್ ಹೇಳ್ಬಿಟ್ಟೆ, ಬುಡಾಯಿ ಹೋಗ್ತು ಮೇಡಮ್, ಮುಖ ನೋಡಿದೆ ಪಾಪ ನನಗೆ ಕ್ಲಾಸ್ ಆಗ್ಬಿಟ್ಟು. ಅದೇ ಮೇಡಮ್ ಆ 3 ಮಕ್ಕಳು ಇವರೇ ಪಾಠ ಮಾಡ್ತಾರೆ. ನಿಮಗೂ ಧನ್ಯವಾದ ಹೇಳ್ತೇವೆ. ಮತ್ತೆ ತಾಲೂಕಿನ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ಕಚೇರಿಗೆ ಬಂದು ಈ ಒಂದು ನೀವು ಕಾರ್ಯಕ್ರಮವನ್ನ ರೂಪಿಸಿದ್ದಕ್ಕಾಗಿ ನಮ್ಮ ಪಾಲಕರು ಇನ್ನೂ ಜಾಗೃತಿ ಆಗ್ತಾರೆ. ನಮ್ಮ ಮಕ್ಕಳು ಕೂಡ ಒಳ್ಳೆಯ ಹುದ್ದೆಯನ್ನ ತಲುಪಲಿ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನ ಮುಗಿಸಿದ. ಜೈ ಜೈ ಕರ್ನಾಟಕ. ಹೌದು, ಇನ್ನು ಮುಂದೆ ಪಾಲಕರ ಸಹಕಾರ ಶಾಲೆಯೊಂದಿಗೆ ಇನ್ನೂ ಹೆಚ್ಚಿರ್ಲಿ ಅಂತ ಹೇಳ್ತಾ, ಮತ್ತೆ ಗೀತಾ ಮೇಡಮ್ ಹೇಳ್ದಾಗೆ ಬೇರೆ ದಿನ ಬೇಡ, ವಾರಕ್ಕೊಮ್ಮೆ ಸಂತೆಗೆ ಬರ್ತೀರಲ್ಲ, ಸಂತೆಗೆ ಬಂದ 4 ಪಾಲಕರು ಇವತ್ತು ನನ್ನ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಏನ್ ಉಂಡ್ರು, ಅಥವಾ ಏನು ಶಾಲೆಯಲ್ಲಿ ಏನ್ ಅಡಿಗೆ ಮಾಡಿದ್ದಾರೆ ಅಲ್ವಾ, ಏನ್ ಬಡಿಸಿದ್ದಾರೆ ಮಕ್ಕಳಿಗೆ, ಮತ್ತೆ ನನ್ನ ಮಗು ಹೇಗೆ ಓದ್ತಾ ಇದೆ ಅಂತ ವಾರಕ್ಕೊಂದ್ ದಿವಸ ಸಂತೆಗೆ ಬಂದಾಗ 5 ನಿಮಿಷ ಇಲ್ಲಿ ಹೊಕ್ಕಿ ಎಲ್ಲ ಶಿಕ್ಷಕರೊಂದಿಗೆ ಸ್ವಲ್ಪ ಸಮಾಲೋಚನೆ ಮಾಡಿದ್ರೂ ಕೂಡ ಆ ಶಿಕ್ಷಣದ ಗುಣಮಟ್ಟ ಇನ್ನಷ್ಟು ಸುಧಾರಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನಮ್ಮ ಅಭಿಮತ. ಆ ಒಂದು ಸಹಕಾರವನ್ನ ನಾನು ಅಪೇಕ್ಷಿಸ್ತೇನೆ. ಮತ್ತು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಮತಿ ಸವಿತಾ ಜೋಶಿ ಅವರು, CDPO ಅಂಕೋಲಾ ತಾಲೂಕು ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ಹಾಗೂ ಎಲ್ಲ ಪಾಲಕ ಬಂಧುಗಳನ್ನೇ ಅಂತ ಹೇಳಬೇಕು. ಯಾಕೆ ಹೇಳಿ, ನಿಮಗೂ ಮತ್ತು ಈ ಶಿಕ್ಷಣಕ್ಕೂ ಶಾಲೆಗೂ ಭಾಳ ನಂಟು. ಯಾಕಂದರೆ ಹುಟ್ಟಿದಾಗಿಂದ ನಮ್ಮ ಅಂಗನವಾಡಿಗೆ ಬರ್ತಾರೆ, ಅಂಗನವಾಡಿಯಿಂದ ಕನ್ನಡ ಶಾಲೆಗೆ ಹೋಗ್ತಾರೆ, ಕನ್ನಡ ಶಾಲೆಯಿಂದ ಹೈಸ್ಕೂಲಿಗೆ ಬರ್ತಾರೆ, ಹೈಸ್ಕೂಲ್ವರೆಗೂ ಇಲ್ಲಿ ಉಂಟು ಅಂತ ಅನ್ಕೊಳ್ತಾರೆ. ಮುಂದಿನ ಶಿಕ್ಷಣಕ್ಕೆ ನೀವು ಏನು ಮಾಡ್ತೀರಿ, ಮತ್ತೆ ಮುಂದೆ ಕಳಿಸ್ತಾ ಇರ್ತೀರಿ ಅಲ್ವಾ, ಬೇರೆ ಊರಿಗೆ ಕಳಿಸ್ಬೇಕಾಗ್ತದೆ. ಹಾಗಾಗಿ ಆದರೆ ನನಗೆ ಈಗ ಒಂದು ಗೊತ್ತಾಗಿದ್ದು ಅಂದರೆ, ಗೀತಾ ಮೇಡಮ್ ಹೇಳಿ ತುಂಬ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಹಾಗೆ ಒಳ್ಳೆಯ ಶಿಕ್ಷಣದ ಜೊತೆಗೆ
ಒಳ್ಳೆ ಊಟವನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ ಅಂತ. ಯಾಕೆ ಹೇಳಿ ನಾವು ಕೂಡ ನಮಗೂ ಕೂಡ ಇದೆ ಏನಂದ್ರೆ ಎಲ್ಲಿ ನಾವು ಹೋಗ್ತೇವಲ್ಲ ಅಲ್ಲಿ ಬಿಸಿ ಊಟ ಇದ್ದೇ ಇರ್ತದೆ. ನಮ್ಮ ಅಂಗನವಾಡಿಗಳಲ್ಲೂ ಕೂಡ ನಮ್ಮ ಮಕ್ಕಳಿಗೆ ಬಿಸಿ ಊಟವನ್ನು ಹಾಕ್ತಾ ಇದ್ದೇವೆ. ಹಾಗೆ ನಾವು ಹೋದಲ್ಲೆಲ್ಲವೂ ಕೂಡ ಒಳ್ಳೆಯ ರೀತಿಯಾದಂಥ ಆಹಾರ ಪದಾರ್ಥ ಇದೆಯೋ ಇಲ್ಲವೋ, ಹಾಗೆ ಮತ್ತೆ ನಮ್ಮ ಮಾಡುವಂಥ ಮೇಲ್ವಿಚಾರಕ್ಕೆ ಯಾರು ಸಹಾಯಕಿ ಅಡಿಗೆಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾಳೋ ಇಲ್ವಾ, ಅಥವಾ ಆ ಅಡಿಗೆ ಆಹಾರ ದಾಸ್ತಾನವನ್ನ ಯಾವ ರೀತಿಯಾಗಿ ಇಟ್ಟಿದ್ದಾಳೆ ಅನ್ನೋದು ಕೂಡ ನಾವು ಪರಿಶೀಲನೆ ಮಾಡ್ತಾ ಇರ್ತೇವೆ. ಅದೇ ರೀತಿಯಾಗಿ ನಾವು ಇಲ್ಲಿ ಕೇಳಿದ್ದನ್ನು ನೋಡಿದ್ರೆ ಒಂದು ಅಕ್ಕಿಯಲ್ಲಿ ಆಗಲಿ ಬೇಳೆಯಲ್ಲಿ ಆಗಲಿ ಯಾವುದೇ ರೀತಿಯಾದಂತಹ ಕೊಳಕು ಆಗಲಿ ಹೊಲಸು ಆಗಲಿ ಕಾಣಲಿಲ್ಲ ಅಂತ ಹೇಳ್ತಾರೆ. ಅದು ಒಂದು ಹೆಮ್ಮೆಯ ವಿಷಯ. ಯಾಕಂದ್ರೆ ಪ್ರತಿಯೊಂದು ಕಡೆಗೂ ನಾವು ನೋಡ್ತೇವೆ ಬೇಳೆಯಲ್ಲಿ ಹುಳ ಆಗಿದ್ದನ್ನ ಪ್ರತಿಯೊಂದು ಕಡೆಗೂ ನಾವು ನೋಡ್ತೇವೆ, ಬಿಸಿಲಿಗೆ ಹಾಕುವುದೇ ಇಲ್ಲ. ಹಾಗೆ ಅಂಗನವಾಡಿಯಾಗಲಿ ಮತ್ತು ಶಾಲೆಗಾಗಲಿ ಅವ್ರು ಏನ್ ಹೇಳ್ತಾರೆ, ಸರ್ಕಾರದಿಂದ ಬರುವಂತ ಬೇಳೆ ಅದು ಹೌದಾ, ಸರ್ಕಾರದಿಂದ ಬರುವಂತ ಬೇಳೆ ಆದ್ರೂ ಕೂಡ ಇಲ್ಲಿ ನಾನು ನೋಡಿದ್ದು ಪ್ರೀತಿಯ ಒಂದು ಊಟವನ್ನ ಬಡಿಸ್ತಾ ಇದ್ದಾರೆ. ಆದ್ರೆ ಸರ್ಕಾರದಿಂದ ಒಂದು ಬರ್ತಾ ಇದೆ ಅಂತ ಊಟವನ್ನ ಬಡಿಸ್ತಾ ಇದ್ದಾರಲ್ಲ, ಅಲ್ಲಿ ಪ್ರೀತಿಯ ಬೆಲೆನೇ ಕೊಡ್ತಿಲ್ಲ. ನಿಜವಾಗ್ಲೂ ಒಂದು ಬಹಳ ನಮಗೆ ಕಷ್ಟಕರ ಅನಿಸ್ತದೆ. ಯಾಕೆಂದ್ರೆ ನಮ್ಮಲ್ಲಿ ಪ್ರೀತಿ ಅಂದ್ರೆ ಈಗ ಅವರು ತಮ್ಮ ಮಕ್ಕಳಲ್ಲಿ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ, ಹಾಗೆ ಅವರ ಅಭಿಮಾನವೂ ಕೂಡ ಶಾಲೆಯಲ್ಲಿ ಬಂದಿದೆ. ನಮಗೆ ಏನಿರ್ಬೇಕು, ನಮ್ಮ ಮಕ್ಕಳ ಬಗ್ಗೆ ಆಗಲಿ ನಾವು ಕರ್ತವ್ಯವನ್ನು ಮಾಡ್ತಾ ಇರ್ತೇವೆ, ಆದರೆ ಅದು ಸರ್ಕಾರಿ ಕರ್ತವ್ಯವನ್ನು ತಿಳ್ಕೊಂಡು ನಾವು ಅನ್ಕೊಳ್ಬಾರ್ದು. ನಮ್ಮದೇ ಕರ್ತವ್ಯ ಅನ್ಕೊಂಡು ನಾವು ಮಾಡಿದ್ರೆ ಅಲ್ಲಿ ಒಳ್ಳೆಯ ರೀತಿಯ ನೋಡಿ ಎಲ್ಲರನ್ನು SDMC ಅಧ್ಯಕ್ಷರಾಗಲಿ SDMC ಮೆಂಬರ್ ಆಗಲಿ ಎಷ್ಟೊಂದು ಹೊಗಳ್ತಾ ಇದ್ದೀರಿ. ನಮ್ಗೆ ಬಹಳ ಕೇಳಿ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಅದಕ್ಕಾಗಿ ನಾನು ಹೇಳ್ತೇನೆ, ಮಕ್ಕಳನ್ನ ನೀವು ಎಲ್ಲದಕ್ಕೂ ದಂಡಿಸಲಿಕ್ಕೆ ಉಪಯೋಗ ಕೊಟ್ಟಿದ್ದೀರಿ, ಮಕ್ಕಳ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದೀರಿ. ಹಾಗೆ ಮುಂದಿನ ದಿನಗಳಲ್ಲಿ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ ಚೆನ್ನಾಗಿ ಶಿಕ್ಷಣವನ್ನು ಕೊಡಿಸಿ. ಆದ್ರೆ ಈಗ ಏನಾಗಿದೆ, ಈಗಿನ ಒಂದು ಯುಗದಲ್ಲಿ ಮೊಬೈಲು ಮತ್ತು ಟಿವಿಗಳೆಲ್ಲ ಬಂದ್ಕೊಂಡು ಹಾಳು ಮಾಡ್ತಾ ಇದ್ದಾರೆ. ಅದಕ್ಕೆ ತಂದೆ ಆಗಲಿ ತಾಯಿ ಆಗಲಿ ಎಲ್ಲರೂ ಒಂದು ಮಕ್ಕಳ ಮೇಲೆ ಗಮನ ಕೊಡಿ. ಗಂಡ ಹೆಣ್ಣು ಅನ್ನೋ ಭೇದ ಭಾವ ಮಾಡಬೇಡಿ, ಇಬ್ಬರಿಗೂ ಒಂದೇ ಶಿಕ್ಷಣವನ್ನು ಕೊಡಿ. ಮತ್ತು ಶಿಕ್ಷಣದಲ್ಲಿ ಯಾವುದೇ ಆದಂತಹ ಬೇಸರವನ್ನು ಕಾಣಿಸ್ಬೇಡಿ. ಮುಂದೆ ಹೋಗುವಾಗೆ ಮಕ್ಕಳು ಏನ್ ಮಾಡ್ತಾರೆ, ನೀವು ಕಳ್ಸ್ಕೊಡ್ತೀರಿ ಅಲ್ಲಿ ಸಮೋಸ ಪ್ಯಾಟಿಸು ಅಂತ ಹೇಳ್ಕೊಂಡು ಬೇರೆ ಒಂದು ಆಹಾರಕ್ಕೆ ವ್ಯಾಮೋಹ ಹೋಗ್ತಾ ಇದ್ದಾರೆ. ಅದನ್ನ ಮಾತ್ರ ನೀವು ದಯಮಾಡಿ ಮಕ್ಕಳಿಗೆ ಕಲಿಸ್ಕೊಡ್ಬೇಡಿ. ಮನೆಯಿಂದನೇ ತಿಂಡಿ ಕಲಿಸ್ಕೊಡಿ. ಮನೆಯಿಂದ ತಿಂಡಿನೇ ತಿಂದ್ರೆ ಒಳ್ಳೆ ಆರೋಗ್ಯ ಸಿಗ್ತದೆ ಅವರಿಗೆ. ಅದರ ಜೊತೆಗೆ ಮಕ್ಕಳು ಹೆಣ್ಮಕ್ಳಾಗಲಿ ಗಂಡಸರಾಗಲಿ ನೀವು ಕೊಟ್ಟಿರುವಂತಹ ದುಡ್ಡು ಯಾವುದಕ್ಕೆ ಖರ್ಚು ಮಾಡಿದ್ರು ಅಂತ ಕೇಳ್ಕೊಡಿ. ಹಾಗೆ ಗಂಡು ಅಂತ ತಿಳ್ಕೊಂಡು ಪ್ರೀತಿ ಜಾಸ್ತಿ ಮಾಡಬೇಡಿ. ಈಗ ಅವು ಮಕ್ಕಳು ಹಾಳಾಗ್ತಾ ಇದ್ದಾರೆ, ನಮ್ಮ ಹೆಣ್ಮಕ್ಳು ಹಾಳಾಗ್ತಾ ಇದ್ದಾರೆ. ಮನೆಯಲ್ಲಿ ಬಡತನ ಇರೋದ್ರಿಂದ ಮಕ್ಕಳು ಹಾಳಾಗೋದು ಚಾನ್ಸಸ್ ಜಾಸ್ತಿ ಇರ್ತದೆ. ಯಾಕಂದ್ರೆ ಒಂದು ಮಗು ಏನ್ ಮಾಡ್ತಾರೆ, ಈಗ ಹೆಣ್ಮಗುವಿಗೆ ಏನೋ ಒಂದು ಮೊಬೈಲ್ ಕೊಡ್ಸಿದ್ನು ಅಥವಾ ಮತ್ತೊಂದು ಏನೋ ಡ್ರೆಸ್ ಕೊಡ್ಸಿದ್ನು ಅನ್ನೋ ಒಂದು ವ್ಯಾಮೋಹಕ್ಕೆ ಬಲಿ ಮಾಡಿ ನಮ್ಮ ಮಕ್ಕಳನ್ನ ಬಹಳ ಹಾಳಾಗ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲ ತಾಯಂದ್ರು ಪ್ರೀತಿಯಿಂದ ಬೆಳೆಸ್ರಿ. ಪ್ರೀತಿಯಿಂದನೇ ಅವರಲ್ಲಿ ಏನಿದೆ ಕಷ್ಟ ಅದನ್ನ ಕೇಳ್ಕೊಂಡು ಅವರಿಗೆ ಬೇಕಾಗುವಂತ ವಸ್ತುಗಳನ್ನ ನೀವೇ ಕೊಡಿಸಿ. ಯಾವುದಕ್ಕೆ ಅವರು ನೀವು ಮೊಬೈಲ್ ಕೊಡ್ತಿದ್ರು ಕೂಡ ಅವ್ರು ಶಿಕ್ಷಣಕ್ಕೂ ಯೂಸ್ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಎಂಥದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ದಯಮಾಡಿ ನೋಡ್ಕೊಂಡು ನಮ್ಮ ಮಕ್ಕಳನ್ನ, ಯಾಕಂದ್ರೆ ನಮ್ಮ ಮಕ್ಕಳು ಇವತ್ತಿನ ಮಕ್ಕಳೇ ಇವತ್ತಿನ ಭವಿಷ್ಯದವರು, ಇವತ್ತೇನೆ ಅವರು ಮುಂದಿನ ಪ್ರಜೆಗಳಂತ ನಾವು ಹೇಳ್ತಿದ್ವಿ, ಮುಂದಿನ ಪ್ರಜೆಗಳಲ್ಲ ಇವತ್ತಿನ ಪ್ರಜೆಗಳು ಅವರು. ಹಾಗಾಗಿ ಒಳ್ಳೆ ರೀತಿಯಾಗಿ ಶಿಕ್ಷಣ ಇಲ್ಲಿ ಸಿಗ್ತಾ ಇದೆ. ಮುಂದಿನ ಶಿಕ್ಷಣಕ್ಕೂ ಕೂಡ ಅವರಿಗೆ ಒಳ್ಳೆಯ ರೀತಿಯಾಗಿ ನೀವು ತಾಯಂದ್ರಾಗಲಿ ತಂದೆ ಆಗಲಿ ಶಿಕ್ಷಣವನ್ನು ಕೊಟ್ಟು ನಮ್ಮ ಮಕ್ಕಳಲ್ಲಿ ಒಂದು ಗುರಿಯನ್ನು ಮೂಡಿಸಿ. ಇದೇ ಯಾಕೆ ಹೇಳಿದ್ರಲ್ಲ, ಇದೆಲ್ಲ ನಾವು ನೋಡ್ತಾ ಇದ್ದೇವೆ. ಮೊದಲು ಕಲ್ತದ್ದು ಕೂಡ ಕನ್ನಡ ಶಾಲೆಯಲ್ಲಿ ಕಲಿತವರು ಕೂಡ ಒಳ್ಳೆ ಒಳ್ಳೆ ಹುದ್ದೆಗಳಿದ್ದಾರೆ. ಹಾಗೆ ನಾವು ನಮ್ಮ ಮಕ್ಕಳನ್ನು ಒಳ್ಳೆ ಒಳ್ಳೆ ಹುದ್ದೆಗಳಲ್ಲಿ ನೋಡುವ ಒಂದು ನಮ್ಮ ಏನು ಆಸೆ ಇದೆಯಲ್ಲ ಅದು ಈಡೇರಿಸ್ಕೊಳ್ಳಿಕ್ಕೆ ನಾವು ಮಕ್ಕಳಲ್ಲಿ ಒಂದು ಗುರಿಯನ್ನು ಮೂಡಿಸ್ಬೇಕು. ಗುರಿ ಅಂದ್ರೆ ಒಂದು ಇಂಜಿನಿಯರ್ ಆಗಬೇಕು, ಒಂದು ಡಾಕ್ಟರೇ ಆಗಬೇಕು, ಒಂದು ಟೀಚರೇ ಆಗಬೇಕು ಅನ್ನೋ ಒಂದು ಅವರಿಗೆ ಗುರಿಯನ್ನು ಮನದಟ್ಟು ಮಾಡಿ ಅವರಿಗೆ ಶಿಕ್ಷಣದ ಕಡೆಗೆ ಹೆಚ್ಚಿನ ಒಲವು ಮಾಡಿಕೊಡಿ ಅಂತ ಕೇಳ್ಕೊಂಡು ನಮ್ಮ ಪಾಲಕರಲ್ಲೆಲ್ಲ ಕೇಳ್ಕೊಂಡು ಈಗ ಮೇಡಮ್ ಹೇಳಿದ ಮೇಲೆ ನೆನಪಾಯ್ತು, ಎಷ್ಟು ಮಂದಿ ಪಾಲಕರು ಮಕ್ಕಳ ನಮಗ ನೀನು ಏನಾಗ್ತೇ ಹೇಳಿ ಎಷ್ಟು ಮಂದಿ ಕೇಳ್ಕೊಂಡಿದ್ರಿ. ಮುಂದೆ ಏನಾಗ ನಿಮ್ಮ ಗುರಿ ಅಲ್ಲ ಅದು, ನಿಮ್ಮ ಮಗು ಏನ್ ಇಷ್ಟಪಟ್ಟಿದೆ ಹೇಳ್ಕೊಂಡು ಹೀಗೆ ಇರ್ತದೆ ಅವ್ರಿಗೆ ಮನಸ್ಸಿನಲ್ಲಿ ನಾನು ಅದಾಗಬೇಕು ಹೇಳುದು. ಎಷ್ಟು ಮಂದಿ ಕೇಳ್ಕೊಂಡಿದ್ರಿ? ಕೇಳ್ಕೊಂಡಿದ್ದೀನಿ. ಕೈಗಳು ಭಾರಿ ಕಡಿಮೆ ಇದೆ, ಕೇಳ್ಕೊಳ್ಳಿ. ಅವ್ರು ನನ್ಗೆ ಹೇಳಿದ್ದಾರೆ, ನಂದು ಪ್ರತಿ ಅಭ್ಯಾಸ 8ನೇ ಕ್ಲಾಸ್, ಈಗ ನಾನು 10th ಮುಂದೆ ಹೋಗ್ತಾ ಇರ್ತೇನೆ. ಅವ್ರ ಸ್ಟಾರ್ಟಿಂಗ್ ಕೇಳೋದು ನಿಮ್ ಗುರಿ ಏನು ಹೇಳೋದು. ಕೊನೆಗೆ ಆ ಗುರಿಯಲ್ಲಿ ಏನಾದ್ರು ಮಾರ್ಪಾಡು ಅವ್ರ ಬೋರ್ಡಲ್ಲಿ ಇದೆ, ಅವ್ರು ಏನೇನು ಕನ್ಸು ಕಟ್ಟಿದ್ದಾರೆ, ನಾನು SSLC ಎಷ್ಟು ಮಾಡ್ತೀನಿ ಅಂತ ಅವ್ರ ಬೋರ್ಡಲ್ಲಿ ಹಾಕಿಟ್ಟಿದ್ದೇನೆ, ಡೈಲಿ ನೋಡ್ಬೇಕು.
ಅವ್ರದ್ದೊಂದು ಕನಸು ನನಗೆ ಗೊತ್ತಿದೆ. ನೀವು ಪಾಲಕರು ಮನೆಗೆ ಕೇಳ್ಕೊಳ್ಳಿ. ಕೆಲವ್ರ ಆಸೆಗಳಿವೆ, ಆದ್ರೆ ಅದು ಮುಂದೆ ಆಗ್ತದೋ ಇಲ್ಲ ಸೆಕೆಂಡರಿ, ಆದ್ರೆ ಆ ಒಂದು ಗುರಿ ಇರ್ಬೇಕು. ಬಸ್ ಹತ್ರ ಮೇಲೆ ನಾನು ಹೋಗಿ ಎಲ್ಲಿ ಇಳಿಬೇಕು ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಇದ್ರೆ ಎಲ್ಲೆಲ್ಲೋ ಹೋಗ್ತಾ ಇರ್ತಾನೆ. ಹಾಗೆ ಮಕ್ಕಳು ಅದ್ರ ಮಗ ನೀನು ದೊಡ್ಡವನಾಗ್ತಾನೆ, ಏನಾಗ್ಬೇಕು ಅಂತ ಬಯಸಿದ್ದೆ ಕೇಳಿ. ಅವೇನಾದ್ರೂ ಹೇಳ್ತಾನೆ, ಅದಕ್ಕೆ ಪ್ರೋತ್ಸಾಹ ಕೊಡಿ. ಇಲ್ಲ ಅದು ಬೇಡ, ಇದು ನಿಮ್ಮ ಇದನ್ನ ಹೇಳ್ಬೇಡಿ. ಕಡೆಗೆ ಅವ್ರ ಮೈಂಡ್ ದೊಡ್ಡ ಆಗ್ತಾ ಚೇಂಜ್ ಆಗ್ತಾ ಇರ್ತಾರೆ, ಬದಲಾವಣೆ ಆಗ್ತಾ ಇರ್ತದೆ. ಅದ್ರ ಒಂದು ಗುರಿ ಅವನಿಗೆ ಬೇಕು. ಮೇಡಮ್ ಹೇಳಿದ ಕೂಡಲೇ ನೆನಪಾಯ್ತು ಅಂತ, ಅದಕ್ಕೆ ಕೇಳಿ, ಇವತ್ತು ಹೋಗಿ ಕೇಳಿ. ಇಂದಿನ ಮಕ್ಕಳು, ಇಂದಿನ ಪ್ರಜೆಗಳು, ಪ್ರತಿಯೊಂದು ವಿಚಾರ ಮಾಡುವಂತ ಶಕ್ತಿ ಇವತ್ತಿನ ಮಕ್ಕಳಿಗಿದೆ. ಯಾಕೆಂದ್ರೆ ಮಾಧ್ಯಮಗಳು ಬೆಳೆದಿದೆ, ಹಲವಾರು ವಿಚಾರಗಳನ್ನ ಅವ್ರು ನೋಡ್ತಾ ಇರ್ತಾರೆ. ಹಾಗಾಗಿ ಜೀವನದಲ್ಲಿ ಒಂದು ಗುರಿ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರ್ತದೆ, ನಾನು ಹೀಗೆ ಆಗ್ಬೇಕು ಅಂತ. ಅದು ಕೂಡ ತಲೆಯಲ್ಲಿ ಇದ್ರೂ ಕೂಡ ಕೆಲವೊಮ್ಮೆ ಏನಾಗ್ತದೆ, ಪಾಲಕರ ಅಸಹಾಯಕತೆ ಅಥವಾ ಅವರು ಇವರಿಗೆ ಸಪೋರ್ಟ್ ಮಾಡದೇ ಇರೋದು ಮಕ್ಕಳ ಹಿನ್ನಡೆ ಕಾರಣ ಆಗಿರ್ಬೋದು. ಯಾಕಂದ್ರೆ ನಮ್ಮಲ್ಲಿ ವನಿತಾ ಗೌಡ ಅಂತ ಹೇಳ್ಕೊಂಡು ಒಬ್ಬ ಹುಡುಗಿ ಇದ್ರು, 66% ಮಾಡ್ಕೊಂಡು ಹೋಗಿದ್ದಾರೆ. ಆ ಹುಡುಗಿಗೆ ಕಾಲೇಜಿಗೆ ಕಳಿಸ್ತೀವಿ. ಕಡೆಗೆ ಒಂದ್ ದಿವಸ ಖುಷಿ ಆಯ್ತು ನನಗೆ, ಅನುಕೂಲ ಬಸ್ ಸ್ಟ್ಯಾಂಡ್ ಹೊರಗೆ ಕ್ಲಾಸಿಗೆ ಕಳಿಸ್ತಾ ಇದ್ದಾರೆ. ಹೊರಗೆ ಕ್ಲಾಸಿಗೆ ಇಷ್ಟು ದೂರ ಕಳಿಸೋದು ಹೇಳೋದು ಹಾಗೆ ವಿಚಾರ, ಕಾಲೇಜಿಗೆ ಕಳಿಸ್ಲಿಕ್ಕೆ ಏನಾಗಿತ್ತು ನಾವು ಇಲ್ಲ ವಾಕ್ಯಲ್ಲಿ ಅವಳು 63% ಏನೋ ಮಾಡ್ಕೊಂಡು ಹೋಗಿದ್ದಾಳೆ. ನಂದಿನಿ ಗೌಡ ಅವಳಿಗೆ ಸಹ ಕಾಲೇಜಿಗೆ ಕಳಿಸ್ತಿಲ್ಲ. ಹೀಗೆ ಕೆಲವೊಮ್ಮೆ ಏನಾಗ್ತದೆ ಅಂತಂದ್ರೆ ಮಕ್ಕಳು ಪಾಪ ಹೈಸ್ಕೂಲ್ ವರೆಗೆ ಒಂದಿಷ್ಟು ಪರ್ಸೆಂಟೇಜ್ ಮಾಡ್ಬೇಕು ಅನ್ನೋ ಕನಸು ಕಟ್ಕೊಂಡು ಮಾಡಿದ್ರು, ಮುಂದೆ ಬಂದ್ರೆ ನನಗೆ ಶಿಕ್ಷಣ ಸಿಗುದಿಲ್ಲಲ್ಲ ಅನ್ನುವಂತ ಅವರಿಬ್ಬರಿಗೂ ಟೀಚರ್ ಆಗ್ಬೇಕು ಹೇಳುದಿಲ್ಲ. ನಂದಿನಿಗುವ ವನಿತನಿಗುವ ಅವ್ರ ತಂದೆಯವ್ರು ಕರೆದು ತುಂಬಾ ಹೇಳಿ, ಆದ್ರೆ ವನಿತನ ಪಾಲಕರು ಅವ್ರದ್ದೇನೋ ಬೇರೆ ಕಾರಣದಿಂದ ಕೊಟ್ಟರು. ಆದ್ರೆ ವನಿತಾ ಮಾಡ್ಬೋದಿತ್ತು ಅವ್ರು, ಯಾಕಂದ್ರೆ ಅಣ್ಣನಿಗೆ ಕಳಿಸ್ತಾರೆ. ಇಲ್ಲಿ ನಮ್ದು ಇಲ್ಲೂ ಕಾಲೇಜಿಗೆ ಕಳಿಸ್ತಾ ಇದ್ದಾರೆ. ಇಬ್ರು ತಾವು ಟೀಚರ್ ಆಗ್ಬೇಕು ಅಂತ ಹೇಳಿದ್ರು. ಕಡೆ ಈಗೂ ಇದೆ, ಅವ್ರಿಗೆ ಚಾನ್ಸ್ ಇದೆ. ಎಕ್ಸ್ಟರ್ನಲ್ಲಿ ಪರೀಕ್ಷೆ ಕಟ್ಕೊಂಡು ಮಾಡ್ಕೋಬಹುದು ಹೇಳಿದ್ದಾನೆ, ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಾನೆ. ಕಳ್ಕೊಬೇಡ್ರಿ, ನಿಮ್ಗೆ ಆಗೋ ಸಾಧ್ಯತೆ ಇದೆ. ಈಗ ಅಪ್ಪನಿಗೆ ಆಗದೆ ಹೋಗಿರ್ಬೋದು, ಓದ್ಕೊಳ್ಳಿ ನೀವು ಅಂತ ಹೇಳಿದ್ದಾನೆ. ಮುಂದೆ ನೋಡೋಣ ಏನಾಗ್ತದೆ. ಆಗ್ಲೂ ಕೂಡ ಏನಾಗ್ತದೆ ಅಂದ್ರೆ ಆ ಮಕ್ಕಳಿಗೆ ಕಲಿಕೆ ನಾನು ಮುಂದೆ ಕಳಿಸೋದಿಲ್ಲಲ್ಲ, ನಾನು ಯಾಕೆ ಓದ್ಬೇಕು ಅನ್ನೋದು ಒಂದು ಸಣ್ಣ ಕೊರತೆ ಆ ಮಕ್ಕಳ ತಲೆಯಲ್ಲಿ ಕಲಿಕೆ ಹಿನ್ನಡೆ ಆಗ್ಬಹುದು ಅಂತ. ಇದನ್ನ ಇವತ್ತೇ ನೀವು ಆ ಮೈಂಡಿಂದ ವಾಶ್ ಮಾಡಿ ನನ್ನ ಮಗಳಿಗೆ ಕಲಿಸ್ಲಿಕ್ಕೆ ಆಗ್ತದೆ ಇವಾಗ ಯಾವ್ದಾದ್ರು ಒಂದು ಕೆಲಸ, ಯಾವ್ದಾದ್ರು ಒಂದು ಕೋಚಿಂಗ್ ಆದ್ರೂ ಕಳಿಸ್ಲಿಕ್ಕೆ, ಮುಂದಕ್ಕೆ ಏನಾದ್ರು ಮಾಡಿಸ್ಬೇಕನ್ನೋ ಒಂದು ಏನೋ ಮನಸ್ಸು, ಉದಾರ ಮನಸ್ಸು ಪಾಲಕ ಬಂಧುಗಳಲ್ಲಿ ಇರ್ಲಿ ಅಂತ. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ವಂದನಾರ್ಪಣೆ ನಮ್ಮ ಹಿರಿಯ ಎಲ್ಲರಿಗೂ ನಮಸ್ಕಾರಗಳು. ಒಂದು ವಿಷಯವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕನಸು ನನಸು ಅನ್ನುವಂಥದ್ದು. ಈ ಕನಸು ನನಸು ಅನ್ನೋದು ಒಂದು ಚಿಂತನೆಯನ್ನ ಮಾಡುವಂಥದ್ದು ಒಂದಾಗಿರ್ತದೆ. ಇಲ್ಲಿ ಒಂದು ಕನಸನ್ನ ಕಟ್ಟಿಕೊಂಡ ಮೇಲೆ ಆ ಕನಸನ್ನ ನನಸು ಮಾಡಿಕೊಳ್ಳಿಕ್ಕೆ ನಾವು ಎಷ್ಟೊಂದು ಶ್ರಮವನ್ನ ಪಡಬೇಕಾಗ್ತದೆ. ಮುಖ್ಯ ಉದ್ದೇಶ ಒಂದು ಗುರಿಯನ್ನು ಇಟ್ಟುಕೊಂಡು ಆ ಗುರಿಯ ಮೂಲಕ ಅಂದ್ರೆ ಸಾಧನೆಯನ್ನ ಮಾಡುವಂಥದ್ದು. ಈ ಸಾಧನೆ ಮಾಡೋದ್ರಲ್ಲಿ ಅನೇಕ ಅಡೆತಡೆಗಳು ಇರ್ತದೆ. ಅದನ್ನೆಲ್ಲ ಗೆದ್ದುಕೊಂಡು ಮುಂದೆ ಒಂದು ಗಟ್ಟಿಯಾದಂತಹ ದಡವನ್ನ ದಾಟಬೇಕೆಂಬ ಒಂದು ಹುಮ್ಮಸ್ಸನ್ನು ಹುಟ್ಟಿಸುವಂತಹ ನಮ್ಮ ಎಲ್ಲ ಪಾಲಕ ಪೋಷಕರೇ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಸಾಮಾಜಿಕ ಪರಿಶೋಧನೆಯ ನಿಮಿತ್ತ ಸತತವಾಗಿ 3 ದಿನಗಳ ಕಾಲ ನಮ್ಮ ಶಾಲೆಯಲ್ಲಿ ಇದ್ದುಕೊಂಡು ಅಲ್ಲದೆ ನಿಮ್ಮೊಂದಿಗೆ ಅವರು ಕೆಲವು ವಿಷಯಗಳ ಬಗ್ಗೆ ಬಹಳವಾಗಿ ವಿಷಯದ ಪ್ರಸ್ತಾಪವನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಹಿರಿಯ ಮೇಲ್ವಿಚಾರಕರು CDPO ಅಂಕೋಲಾ, ಈ ಒಂದು ಇಲ್ಲಿಯವರಾದಂತಹ ಶ್ರೀಮತಿ ಸವಿತಾ ಜೋಶಿ ಈ ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ. ಇವರಿಗೆ ನಮ್ಮ ವೈಯಕ್ತಿಕವಾಗಿ ಹಾಗೂ ಶಾಲೆಯ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸುತ್ತಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೀಲನೆ ಅಂಗೋಲಾ ಇಲ್ಲಿನ ಅಧಿಕಾರಿಗಳು ಆದಂತಹ ಶ್ರೀಮತಿ ಗೀತಾ ರಾಮಪುರ ಇವರು ಕೂಡ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಅನೇಕ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ
ಸ್ಥಾನವನ್ನ ವಹಿಸಿದಂತಹ, ಯಾವತ್ತೂ ನಮ್ಮ ಶಾಲೆಗೆ ಲವಲವಿಕೆಯಿಂದ ಆಗಮಿಸಿ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಹಾಜರಾಗಿ ಮಾರ್ಗದರ್ಶನವನ್ನು ಅವರು ಕೊಡ್ತಾರೆ. ಕೆಲವು ವಿಷಯಗಳನ್ನ ಬಹಳ ಚೆನ್ನಾಗಿ ಪ್ರಸ್ತಾಪ ಮಾಡ್ತಾರೆ. ಈ ಒಂದು ಸ್ಥಾನವನ್ನ ಅಂದ್ರೆ ನಮ್ಮ ಶಾಲೆ SDMC ಅಧ್ಯಕ್ಷರಾದಂತಹ ಶ್ರೀ ನಾಗರಾಜ್ ಗುರುಗಾರ್ ಇವರಿಗೂ ಕೂಡ ನಮ್ಮ ಶಾಲೆಯ ಅದೇ ರೀತಿಯಾಗಿ ನಮ್ಮ ಶಾಲೆ SDMC ಉಪಾಧ್ಯಕ್ಷರಾದಂತಹ ಶ್ರೀ ಶಂಕರ್ ಕೊಡಿಯಾರ್ ಇವರಿಗೂ ಕೂಡ, ನಮ್ಮ ಇತರ SDMC ಸದಸ್ಯರಾದಂತಹ ಶ್ರೀ ಅನಂತ್ ಗೌಡ, ಶ್ರೀ ಪುಟ್ಟಾ ಸಿದ್ದಿ, ಶ್ರೀಮತಿ ದೇವಕಿ ಹಳ್ಳೆ ಇವರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು. ಈ ಒಂದು ಕಾರ್ಯಕ್ರಮಕ್ಕೆ VIP ಆಗಿ ಆಗಮಿಸಿದಂತಹ ಶ್ರೀಮತಿ ನಾಗರತ್ನ ನಾಯಕ್, ಶ್ರೀಮತಿ ಮಧುರಾ ನಾಯಕ್, ಶ್ರೀಮತಿ ಸುಲೋಚನಾ ನಾಯಕ್, ಶ್ರೀಮತಿ ಗೌರಿ ಗೌಡ ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಸಮೀಪ ಇರುವಂತಹ ಅಂಗನವಾಡಿ ಶಿಕ್ಷಕಿಯರಾದಂತಹ ಮಂಗಲಾ ಗೌಡ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಶಾಲೆಯ ಪರವಾಗಿ ಧನ್ಯವಾದಗಳನ್ನ. ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ನಡೆದಂತಹ ಈ ಒಂದು ಕಾರ್ಯಕ್ರಮಕ್ಕೆ ಸಂತೋಷದಿಂದ ಭಾಗಿಯಾದಂತಹ ನನ್ನೆಲ್ಲ ವಿದ್ಯಾರ್ಥಿಗಳ ಪಾಲಕ ಪೋಷಕರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಕೊನೆಯಲ್ಲಿ ರಾಷ್ಟ್ರಗೀತೆಯೊಂದಿಗೆ ಒಂದು ವಿಷಯ, ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಮುಂದಾಗಿ ಇದ್ದಂತಹ ನಮ್ಮ ಶಾಲೆಯ ಮುಖ್ಯಾಧ್ಯಾಪಕಿಯರಾದಂತಹ ಮಮತಾ ಕೂಡ ಕಾರ್ಯಕ್ರಮವು ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯವಾಗಿದೆ. ಎಲ್ಲರೂ ರಾಷ್ಟ್ರಗೀತೆಯನ್ನು हिमाचल यमुना गंगा उच्चल जलधि तरंगा, तव शुभ नामे जागे, तव शुभाशिष मागे, गावे तव जय गाथा। जन गण मंगलदायक जय हे भारत भाग्य विधाता, जय हे जय हे जय हे जय 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 हे।